ಸಾಮಾನ್ಯರಲ್ಲಿ ಸಾಮಾನ್ಯರು ಸರ್ ಎಲ್ಲ ಅವ್ರ ಕನ್ನಡ ಸಾಹಿತ್ಯ ಅವ್ರದ್ದು ಉಪಮಾಲಂಕಾರ ರೂಪಕ ಅಲಂಕಾರಕ್ಕೆ ನನ್ ದೊಡ್ಡ ಸಲ್ಯೂಟ್ ಇದೆ. ಬಟ್ ಅದಕ್ಕೆಲ್ಲ ನಾನು ಅರ್ಹನಲ್ಲ ಅನ್ನೋದು ನನಗೆ ಗೊತ್ತಿದೆ. ಅಂದ್ರೆ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಒಂದು 15-20 ವರ್ಷದಿಂದ ನಿಮ್ ತರನೇ ಸ್ಟೂಡೆಂಟ್. ಇವತ್ತು ನಿಮ್ಮ ಅಣ್ಣನ ತರ ಸ್ವಲ್ಪ ಸೀನಿಯರ್ ವಿದ್ಯಾರ್ಥಿ ಬಂದು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. ಅಷ್ಟು ಬಿಟ್ರೆ ಆ ಸಾಧನೆ ಈ ಸಾಧನೆ ಯಾವುದೂ ಇಲ್ಲ ನಾನ್ ಮಾಡಿರೋಂಥದ್ದು. ಬಟ್ ನನ್ನನ್ನು ಇಷ್ಟು ಮೆರೆಸ್ತಾ ಇರೋದು ನನ್ನ ಸ್ಟೂಡೆಂಟ್ಸ್ಗಳು. ಅಂದ್ರೆ ನನ್ನ ಮಾತನ್ನು ಕೇಳಿ ಅದನ್ನ ಫಾಲೋ ಮಾಡಿ ಲೈಫೇ ಚೇಂಜ್ ಮಾಡ್ಕೊಂಡಿದ್ದಾರೆ. ನನ್ನ ಸ್ಟೂಡೆಂಟ್ಸು ಇವತ್ತು ಅಡಿಷನಲ್ ಡಿ ಸಿ ಮಂಗಳೂರು ನನ್ನ ಶಿಷ್ಯ. ಸಬ್ ಇನ್ಸ್ಪೆಕ್ಟರ್ಗಳು 100 ಜನ ಇದ್ದಾರೆ, ಟೀಚರ್ಗಳು 1000 ಜನ ಇದ್ದಾರೆ, ಕಾನ್ಸ್ಟೇಬಲ್ಸು 1000 ಜನ ಇದ್ದಾರೆ. ಅವರೆಲ್ಲರೂ ಆಗಿದ್ದಕ್ಕೋಸ್ಕರ ನಾನು ಇವತ್ತು ನಿಲ್ತು ನಿಮಗೇನೋ ಹೇಳೋ ಧೈರ್ಯ ಮಾಡ್ತಾ ಇದ್ದೀನಿ. ಇಂಡಿವಿಜುವಲಿ ಮಂಜುನಾಥ್ ನಥಿಂಗ್. ಈಗ ಒಂದು ಮೈಕ್ ಬೇಕು ಸರ್, ಇದೆಯಲ್ಲ? ಓಕೆ, ಯಾರಾದ್ರೂ ಒಬ್ರು ಕೋಆರ್ಡಿನೇಟ್ ಮಾಡ್ರಿ. ನನಗೆ ಭಾಷಣ ಮಾಡಕ್ ಬರಲ್ಲ. ಫಸ್ಟ್ ಐ ಫ್ರಾಂಕ್ಲಿ ಅಕ್ಸೆಪ್ಟ್ ಐ ಕಾಂಟ್ ಸ್ಪೀಕ್. ಮಾತಾಡಕ್ ಬರುತ್ತಷ್ಟೇ, ಭಾಷಣ ಬೇರೆ ಮಾತಾಡೋದು ಬೇರೆ. ನಿಮ್ ಜೊತೆ ಮಾತಾಡ್ತಾ ಬರ್ತೀನಿ. ನನ್ನ ಕೆಲವು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ರೆ ನಾನು ಮುಂದುವರ್ಕೊಂಡು ಹೋಗ್ತಾ ಇರ್ತೀನಿ. ಲೆಟ್ಸ್ ಸಿ ಫಸ್ಟ್ ಕ್ವಶನ್, ವೈ ವಿ ಮಸ್ಟ್ ರೀಡ್? ಯಾಕೆ ಓದಬೇಕು ಅಂತ. ಓಕೆ, ಯಾರಾದ್ರೂ ಒಬ್ರಲ್ಲಿ ಮೈಕ್ ಕೊಡಿ ಸರ್. ಯಾರಿಗಾರು ಕೊಟ್ಬಿಟ್ರಿ ಒಬ್ರಿಗೆ, ಸುಮ್ಮನೆ ರ್ಯಾಂಡಮ್. ಅಲ್ಲೇ ಕೊಡಿ ಸರ್. ಹಾ, ಇಲ್ಲಿ ಮುಂದೆ ರೆಡಿ ಇದಾರೆ ಸರ್. ಈ ಹುಡುಗಿ ಅವ್ರಿಗೆ ಕೊಡ್ರಿ. ಹಾ ಪ್ಲೀಸ್, ಬೇಗ. ಹಾ, ಅವಳಿಗೆ ಕೊಡಿ ಸರ್. ಎಸ್, ಯಾಕೆ ಓದ್ಬೇಕು? ನಮ್ ಫ್ಯೂಚರ್ ಪ್ಲಾನ್ಸ್ಗೆ. ಫ್ಯೂಚರ್ ಪ್ಲಾನ್ಸಿಗೆ ಓದೋದ್ ಬೇಕಾಗಿಲ್ಲ. ಪ್ಲಾನ್ಸ್ ಕೂತ್ಕೊಂಡಲ್ಲೇ ಮಾಡೋದು. ಬಟ್ ಅದನ್ನ ನಾವು ಅಚೀವ್ ಮಾಡಕ್ಕಲ್ಲ. ಪ್ಲಾನ್ಸ್ ಅಚೀವ್ ಮಾಡೋದಕ್ಕೆ ಓದ್ಬೇಕು. ವಾಟ್ ಈಸ್ ಯುವರ್ ಪ್ಲಾನ್? ಸರ್ ಇಷ್ಟು ಜನರಿದ್ರೆ ಹೆಂಗ್ ಸರ್ ಹೇಳಿ? ಅದೆಲ್ಲ ಇಲ್ಲ, ಹೇಳಲೇಬೇಕು. ವಾಟ್ ಇಸ್ ಯುವರ್ ಪ್ಲಾನ್? ಏನ್ ಹೆಸರು? ನಾಗವೇಣಿ ಒಂದ್ ಪ್ಲಾನ್ ಹೇಳ್ತಾರೆ. ಆ ಪ್ಲಾನ್ ರೀಡ್ ಮೂಲಕ ಹೆಂಗ್ ಅಚೀವ್ ಮಾಡ್ತಾರೆ ನೋಡೋಣ. ವಾಟ್ ಇಸ್ ನಾಗವೇಣಿ? ವಾಟ್ ಇಸ್ ಯುವರ್ ಪ್ಲಾನ್? ನಾನು ಫಸ್ಟ್ ಸೆಕೆಂಡ್ PU ಪರ್ಸೆಂಟೇಜ್ ಮಾಡ್ಬೇಕು ಸರ್. ಸೆಕೆಂಡ್ PU ಪರ್ಸೆಂಟೇಜ್ ಮಾಡೋದೇ ಹರ್ ಪ್ಲಾನ್ ನಾಗವೇಣಿದು. ಇವಾಗ ಮಾತ್ರ. ಓಕೆ, ಇದನ್ನೆಲ್ಲ ಬಗೆಹರಿಸೋಣ. ನಾಗವೇಣಿದು ಇಷ್ಟು ಇಶ್ಯೂ ಇದೆ. ಈಗ ಮುಂದಕ್ಕೆ ಹೋಗೋಣ. ವೈ ವಿ ಮಸ್ಟ್ ರೀಡ್ ಅಂತ ನಾಗವೇಣಿ PUC ಪರ್ಸೆಂಟೇಜ್ ಮಾಡಬೇಕು ಅಂತ ಹೇಳ್ತಾ ಇದ್ದಾಳೆ. ಐ ಅಕ್ಸೆಪ್ಟ್ ದಟ್. ಕೂತ್ಕೊಂಡು ನಾಗವೇಣಿ ಪ್ಲೀಸ್. ಅವಾಗ ಬಹಳಷ್ಟು ಹುಡುಗಿಯರು ಇಲ್ಲಿ ಇದೀರಿ ಕೆಲವರೆಲ್ಲ. ನಿಮ್ದು ಕ್ವಶನ್ ಬರುತ್ತೆ, ವೈ ವಿ ಮಸ್ಟ್ ರೀಡ್ ಅಂತ. ನಿಮ್ ಪ್ರಶ್ನೆ ಇದು. ಯಾಕಂದ್ರೆ ನೀವೇನ್ ಕೇಳ್ತೀರ ನಂಗೆ ಗೊತ್ತಾಗ್ಬಿಟ್ಟಿದೆ. ಏನ್ ಸರ್ ಓದ್ದರೆಲ್ಲ ಉದ್ಧಾರ ಆಗಿದಾರ ಅಂತ ನಿಮ್ದು ಸೆಕೆಂಡ್ ಕ್ವಶನ್. ನಿಮ್ದು ನಾವೇನಾದ್ರು ಪ್ರಶ್ನೆ ಕೇಳಿದ್ರೆ ನೀವು ಹುಡುಗರು ಏನಂದ್ರೆ ನಮಗ್ ರಿವರ್ಸ್ ಹೊಡಿತಿರ್ತೀರಾ, ಓದ್ದರೆಲ್ಲ ಉದ್ಧಾರ ಆಗಿದಾರ ಹೇಳ್ರಿ ಅಂತ. ನೆಕ್ಸ್ಟ್ ನೋಡೋಣ ಇದಕ್ಕೆ ನನ್ನ ಪ್ರಶ್ನೆ ಏನು ಅಂತ. ನನ್ನ ಪ್ರಶ್ನೆ, ವಾಟ್ ಈಸ್ ಮೈ ಕ್ವಶನ್ ಅಂದ್ರೆ, ಓದದ್ದೇ ಇಲ್ದೇ ಇದ್ದವರೆಲ್ಲ ಉದ್ಧಾರ ಆಗಿದಾರ ಅಂತ. ನೀವ್ ಹೇಳ್ತಾ ಇದ್ದೀರಾ ಓದ್ದರೆಲ್ಲ ಉದ್ಧಾರ ಆಗಿದಾರ ಅಂತ. ಮೈ ಕ್ವಶನ್, ಓದದೆ ಇಲ್ದೋರೆಲ್ಲ ಉದ್ಧಾರ ಆಗಿದಾರ ಅಂತ ನನ್ನ ಪ್ರಶ್ನೆ. ಅವಾಗ ನೀವ್ ಹೇಳ್ತೀರ, ನಂಗೆ ಗೊತ್ತು ಏನ್ ಹೇಳ್ತೀರಾ. ಐ ನೋ ದಟ್. ಬಿಲ್ ಗೇಟ್ಸ್, ನಿಮ್ಗೆ ಅವ್ರು ಗೊತ್ತಿದಾರೋ ಇಲ್ಲೋ ಹೆಸರು ಹೇಳ್ಬಿಡ್ತೀರಿ. ಬಿಲ್ ಗೇಟ್ಸು, ಸಚಿನ್ ತೆಂಡೂಲ್ಕರ್, ಸಾಲ್ಮರ ತಿಮ್ಮಕ್ಕ, ಹೆನ್ರಿ ಫೋರ್ಡ್ ಯಾರು ಓದಿಲ್ಲ ಸರ್, ಉದ್ಧಾರ ಆಗಿದಾರಲ್ಲ. ನೆಕ್ಸ್ಟ್ 3ನೇ ಪ್ರಶ್ನೆ ನಿಮ್ದು. ನನ್ 4ನೇ ಪ್ರಶ್ನೆ ಕೊಡ್ಬೇಕಲ್ಲ ನಿಮಗೆ ಕೌಂಟರ್. ನನ್ನ ಉತ್ತರ ಏನು ಅಂದ್ರೆ, ಓದಿಕೊಂಡಿರುವಂತ ಸುಂದರ್ ಪಿಚಾಯ್ ಗೊತ್ತಾ? ಎಷ್ಟು ಜನಕ್ಕೆ ಸುಂದರ್ ಪಿಚಾಯ್ ಗೊತ್ತು? ಕೈ ಎತ್ರಿ. ಕೆಲವರಿಗಷ್ಟೇ. ಹಂಗ ಗೊತ್ತಿಲ್ಲದೆ ಇರೋದಕ್ಕೆ ಹೇಳೋದು. ನಿಮಗೇನು ಅಂದ್ರೆ, ಇಲ್ಯಾರೋ ಒಬ್ಬ MLA 100-200 ಕೋಟಿ 300 ಕೋಟಿ ಆಸ್ತಿ ಮಾಡಿದ ಕೂಡಲೇ ಅವನೇ ದೊಡ್ಡ ಮನುಷ್ಯ ಅನ್ಕೊಂಡು ತಿಳ್ಕೊಂಡ್ಬಿಟ್ಟಿರ್ತೀರ. ಯಾರೊಬ್ಬ ಮಿನಿಸ್ಟರ್ 500 ಕೋಟಿ 1000 ಕೋಟಿ ಆಸ್ತಿ ಮಾಡಿದ ಕೂಡಲೇ ಅದೇ ದೊಡ್ಡ ಮನುಷ್ಯ, ಓದಿಲ್ದವ್ರು ಮಾಡಿದ್ರು ಅನ್ಕೋತೀರಾ. ನಾನ್ ತೋರಿಸ್ತಾ ಇದ್ದಿಲ್ಲ ಒಬ್ಬ ಹುಡುಗ, ದಟ್ ಬಾಯ್ ಇಸ್ ಸುಂದರ್ ಪಿಚಾಯ್. ನನ್ಗಿಂತ 4-5 ವರ್ಷ ದೊಡ್ಡವರು ಅಷ್ಟೇ, ಬಹಳ ದೊಡ್ಡವರಲ್ಲ, 4-5 ವರ್ಷ ದೊಡ್ಡವರು. ಇವತ್ತು ಇಡೀ ಜಗತ್ತಿನಲ್ಲಿರೋ 193 ದೇಶಗಳಲ್ಲಿ ಹೆಚ್ಚು ಕಡಿಮೆ 600 ಕೋಟಿ ಜನರ ಕೈಲಿರೋ ಮೊಬೈಲ್ ಹಿಡಿತೀರಿ ಅಂದ್ರೆ ಅವನ್ ಮುದ್ರೆ ಬೇಕು. ಆ ಕಂಪನಿ ಗೂಗಲ್ ಕಂಪನಿಯ CEO ಅವ್ರ ಸಂಬಳ ಕೇಳಿದ್ರೆ ನೀವು MLA ಇದೆ, ನೀವು ದೊಡ್ಡ ಮನುಷ್ಯ ಅನ್ಕೋತಿರಲ್ಲ. 50 ಕೋಟಿ 100 ಕೋಟಿ ನೋಡಿ, ಅದೆಲ್ಲ ಯಾವ ಲೆಕ್ಕ ಅನ್ಕೋಬೇಕು. ಹಿಸ್ 1 year ಸ್ಯಾಲ್ರಿ 2400 ಕೋಟಿ ರೂಪಾಯಿ. ಎಷ್ಟು?
2400 ಕೋಟಿ. ಡೌಟ್ ಇದ್ರೆ ಇವ್ರು ಹೇಳ್ತಾರೆ ಸುಮ್ನೆ ಭಾಷಣ ಅಂತ ಅಂದ್ರೆ, ಮನೆಗೆ ಹೋದ್ಮೇಲೋ ಏನೋ ಫ್ರೀ ಇದ್ದಾಗ ಸುಂದರ್ ಪಿಚೈ ಸ್ಯಾಲ್ರಿ ಪರ್ ಇಯರ್ ಅಂತ ಹೊಡೀರಿ. ಮನೆಗೆ ಹೋದ್ಮೇಲೆ ಚೆಕ್ ಮಾಡ್ಬೇಕು, ನಾನು ಹೇಳಿದ್ ಸುಮ್ನೆ ಒಪ್ಕೋಬಾರ್ದು. 2400 crore ಪರ್ ಇಯರ್, ಒಂದ್ ತಿಂಗಳಿಗೆ 200 ಕೋಟಿ ಸಂಬಳ ಬರುತ್ತೆ ಅಂದ್ರೆ PUC ಚೆನ್ನಾಗಿ ಓದ್ಕೊಂಡ, ನನ್ಗಿಂತ 5 ವರ್ಷದ ದೊಡ್ಡ ಅಷ್ಟೇ. PUC ಓದಾದ ಕೂಡಲೇ ನಿಮ್ ತರನೇ ಸಮಸ್ಯೆ ಸ್ಟಾರ್ಟ್ ಆಯ್ತು ಅವ್ರ ಮನೆಯಲ್ಲಿ. ಏನು ಅಂದ್ರೆ, ಎಲ್ಲ ಇಂಡಿಯಾದಲ್ಲಿ ಒಂದು ರೋಗ ಇದೆಯಲ್ಲ, ಎಲ್ಲ ಸೈನ್ಸ್ ಓದಿದವರು ಏನಾಗಬೇಕು, ಡಾಕ್ಟರ್ ಆಗಬೇಕು. ಸೇಮ್ ಪ್ರಾಬ್ಲಮ್ ಅವ್ರ ಮನೆಯಲ್ಲಿ, ಡಾಕ್ಟರ್ ಆಗು ಅಂತ. ಅವನ್ ಹೇಳ್ತಾನೆ ನಾನು ಡಾಕ್ಟರ್ ಆಗಕ್ಕೆ ಹುಟ್ಟಿರೋದಲ್ಲ, ಇಂಜಿನಿಯರ್ ಆಗಕ್ಕೆ ಅಂತ. ಹಾಳಾಗೋಗು ಅಂತ ಬಿಟ್ರು. ಬೇಡ ಅಂದಾಗ ತಂದೆ ತಾಯಿಗಳೇನು ಹಾಳಾಗೋಗು ಅಂತಾರಲ್ಲ, ಹಾಳಾಗೋಗು ಅಂತ ಬಿಟ್ರು. IIT ಸೇರ್ಕೊಂತಾನೆ, IIT ಮುಗಿಸ್ಕೊಂಡು IIM ಮಾಡ್ತಾನೆ. ಮಾಡಿದ ನಂತರ ಮಾಡ್ತಾನೆ ಅಂತ ಏನೋ ತೋರ್ಸೋರು, ನೀವು ಸಿಂಗುಲರ್ ಅನ್ನಂಗಿಲ್ಲ. ನಮ್ಮ ಅಣ್ಣ ಇದ್ದಂಗೆ ಒಂದು 5 ವರ್ಷ ದೊಡ್ಡವರಷ್ಟೇ. IIT IIM ಮುಗಿಸ್ಕೊಂಡು ಗೂಗಲ್ ಕಂಪನಿ ಸೇರ್ಕೊಂಡು ಚೋಟ ಮೋಟ ಕೆಲಸ ಮಾಡ್ಕೊಂತ ಬೆಳಿತಾ ಬೆಳಿತಾ ಬಂದ. ಇವತ್ತು 50 ವರ್ಷದ ಯುವಕ ಅಷ್ಟೇ, 50 ಇಯರ್. ರಾಹುಲ್ ಗಾಂಧಿ ಅವ್ರನ್ನ ಯುವಕ ಅಂತೀವಿ, ವಿಜೇಂದ್ರ ಅವ್ರನ್ನ ಯುವಕ ಅಂತೀವಿ ಅಂದಾಗ ಸುಂದರ್ ಪಿಚಾಯ್ ಕೂಡ ಯುವಕನೇ. ಹಿಸ್ ಪರ್ ಇಯರ್ ಸ್ಯಾಲ್ರಿ 2400 ಕೋಟಿ. ಓದದೆ ಇದ್ದಿದ್ದಿಂದ ಬಂದಿದ್ದಲ್ಲ, ಓದ್ಕೊಂಡಿದ್ರಿಂದ ಬಂದಿದ್ದು. ಅಂದ್ರೆ ಓದೋರು ಉದ್ಧಾರ ಆಗ್ತಾರೆ. ನನ್ನ ಹತ್ರನೂ ಎಕ್ಸಾಂಪಲ್ ಇದೆ ಅಂತ. ನಂಬರ್ 2, ಸತ್ಯ ನಾಡಲ್ಲ. ನಮ್ ಇಂಡಿಯಾದ ಹುಡುಗ, ಹೈದರಾಬಾದಲ್ಲಿ ಓದ್ಕೊಂಡಿರ್ದು, ಮಣಿಪಾಲ್, ನಮ್ ಕರ್ನಾಟಕದ ಮಣಿಪಾಲ್ದಲ್ಲಿ ಬಂದು ಓದ್ಕೊಂಡು ಹೋಗ್ತಾರೆ. ಇವತ್ತು ಮೈಕ್ರೋಸಾಫ್ಟ್, ಈ ಜಗತ್ನಲ್ಲಿರೋ 90% ಕಂಪ್ಯೂಟರ್ ಅಲ್ಲಿ ಅವ್ರದೇ ಸಾಫ್ಟ್ವೇರ್ ಇರೋದು, ಮೈಕ್ರೋಸಾಫ್ಟ್ MS. ಮೈಕ್ರೋಸಾಫ್ಟ್ ನ CEO ಸ್ಯಾಲ್ರಿ 1 ವರ್ಷಕ್ಕೆ 1200 ಕೋಟಿ. ಓದ್ಕೊಂಡಿರೋ ಹುಡುಗ. ರಾಜಕೀಯ ಮಾಡೋದು, ರಿಯಲ್ ಎಸ್ಟೇಟ್ ಮಾಡೋದಲ್ಲ, ಓದಿ ಸಾಧಿಸಿರೋದು 1200 crore ಪರ್ ಇಯರ್. ನೆಕ್ಸ್ಟ್ ಇದ್ದಾರೆ ನರೇಂದ್ರ ಮೋದಿ. ನರೇಂದ್ರ ಮೋದಿ 15 ವರ್ಷ CM, 10 ವರ್ಷ PM, 25 ವರ್ಷ ಬರೀ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಈಗ ಮುಂದುವರಿತಾ ಇದ್ದಾರೆ ಇನ್ನು ಎಂಡಿಂಗ್. ಅದಕ್ಕೆ ಕಾರಣ ಆಗಿದ್ದು ಅವರಲ್ಲಿರುವಂತ ರೀಡಿಂಗ್ ನಾಲೆಡ್ಜ್. ಇಲ್ಲದೆ ಇದ್ದಿದ್ರೆ ಗೊತ್ತಲ್ಲ, ನೀವು ಕೆಲವು ಸ್ಟೇಟ್ ಅಲ್ಲಿ 6 ತಿಂಗಳು, 3 ತಿಂಗಳು, 4 ವರ್ಷಕ್ಕೆಲ್ಲ CM ಉದುರೋಗ್ತಾ ಇರ್ತಾರೆ. 25 ವರ್ಷ, 15 ವರ್ಷ CM, 10 ವರ್ಷ PM ಆದ್ರೂ ಮತ್ತು ಉಳ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ದಟ್ ಈಸ್ ದ ಪವರ್. ಅಂಡ್ ದೆನ್ ನೋಡ್ಬೋದು ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಇವತ್ತು ಆಲ್ ಇಂಡಿಯಾ ಲೆವೆಲ್ ಆಪೋಸಿಷನ್ ಲೀಡರ್, ದೇಶಕ್ಕೆ ವಿರೋಧ ಪಕ್ಷದ ನಾಯಕ. ಫಾರಿನ್ ಅಲ್ಲಿ ಎಜುಕೇಶನ್ ಪಡ್ಕೊಂಡಿರೋರು. ಇವತ್ತು ದೇಶ ನಡೆಸ್ತಾ ಇರೋ ಲೀಡರ್ ಒಬ್ಬ ಗ್ರಾಜ್ಯುಯೇಟ್, ಆಪೋಸಿಷನ್ ಲೀಡರ್ ಫಾರಿನ್ ಎಜುಕೇಟರ್. ಅಂದ್ರೆ ಅಷ್ಟು ದೊಡ್ಡ ಸಾಧಕರು ನಮ್ಮ ಮುಂದೆ ಇದ್ದಾರೆ ಅಂತ, ಓದಿದ್ರೆ ಸಾಧನೆ ಮಾಡ್ಬೋದು ಅಂತ. ಲೆಟ್ಸ್ ಸಿ ಸಿದ್ದರಾಮಯ್ಯ ಸರ್, ಕರ್ನಾಟಕದ CM. ಅವ್ರು ನೋಡ್ಕೊಳ್ಳೆ, ಸಿದ್ದರಾಮಯ್ಯ ಸರ್ ಗ್ಯಾರಂಟಿ ಜೋಕ್ ಮಾಡ್ತೀರಾ, ಒಬ್ಬ LLB ಓದಿರೋ ಪದವೀಧರ, ಲಾಯರ್. ಅಂಡ್ ದೆನ್ ಇವರೆಲ್ಲರೂ ದೊಡ್ಡ ದೊಡ್ಡವ್ರು, ನಿಮ್ಗೆ ಗೊತ್ತಿರೋನೆಲ್ಲ ಪರಿಚಯ ಮಾಡ್ಸಾಯ್ತು ನಾನು. ನಿಮ್ಗೆ ಬೇಕಾಗಿರೋ ಯಶ್ ಇವತ್ತಂತ ದೊಡ್ಡ ಸ್ಟಾರ್, BCom ಗ್ರಾಜ್ಯುಯೇಟ್. ರಜನಿಕಾಂತ್ ಗ್ರಾಜ್ಯುಯೇಟ್, ಶಾರುಖ್ ಖಾನ್ ಗ್ರಾಜ್ಯುಯೇಟ್. ನೀವು ಯಾರನ್ನಾರು ತೋರಿಸ್ರಿ, ಅವರೆಲ್ಲ ಓದೋರು ಇರ್ತಾರೆ. ನಮ್ಮ ಎದುರಿಗೆ ಒಬ್ರು ಡಾಕ್ಟರ್ ಇದಾರೆ ಇಲ್ಲಿ, ಸುಮಾರು 70-75 ವರ್ಷ ಈ ನರೇಗಲಲ್ಲಿ ದೊಡ್ಡ ಸೇವೆ ಮಾಡಿದಂತ ಡಾಕ್ಟರ್, MBBS, ಸುಮಾರು ಒಂದು 50 ವರ್ಷದ ಹಿಂದೆ. ದೊಡ್ಡ ಚಪ್ಪಾಳೆ ಅವರಿಗೆ. ಅಂದ್ರೆ ಎಜುಕೇಶನ್ ನಿಂದ ಸಾಧಿಸಿದವರು ಊರ್ ತುಂಬಾ ಸಿಗ್ತಾರೆ, ಊರ್ ತುಂಬಾ. ಯಾವ್ದೋ ನಿಮ್ ಯಶ್ ಪಿಕ್ಚರ್ ಡೈಲಾಗ್ ಇದೆಯಲ್ಲ, ದುಶ್ಮನ್ ಕಹಾ ಹೇ ಅಂದ್ರೆ ಊರ್ ತುಂಬಾ ಹೈ. ಹಂಗೆ ಓದಿಕೊಂಡು ಸಾಧಿಸಿದವರು ಊರ್ ತುಂಬಾ ಹೈ. ಆದ್ರೆ ಓದದೆ ಸಾಧಿಸಿದವರು ಕೆಲವು ಬಗಲ್ ಮೇ ಅವರು ಇವರು ಒಬ್ಬೊಬ್ಬರೇ ಸಿಕ್ತಿರ್ತಾರೆ. ಹಾಗಾಗಿ ಯಾರೋ 4 ಜನ ಓದದೇ ಇದ್ದವರು ಸಾಧನೆ ಮಾಡಿದ್ದಾರೆ ಅನ್ನೋದು ಇಟ್ಕೊಂಡು ನೀವು ಆ ರೂಲ್ಸ್ ಇಟ್ಕೊಳಂಗಿಲ್ಲ. 90% ಸಾಧಕರು ಓದ್ದೋರೆ. ಎಲ್ಲೋ ಒಂದು 5 to 2% ಅಷ್ಟೇ ಅವ್ರ ಲಕ್ಲಿ ಅವ್ರ ಜ್ಞಾನದಿಂದ ಆಗಿದ್ದಾರೆ, ಅದಿಲ್ಲ ಅಂತ ಹೇಳಲ್ಲ. ಬಟ್ ನಾಲೆಡ್ಜ್ ಇಸ್ ಪವರ್, ನಾಲೆಡ್ಜ್ ಇಸ್ ಆಲ್, ಒಪ್ಕೊಳ್ಳೇಬೇಕು. ಲೆಟ್ಸ್ ಸಿ, ಓದಿಕೊಂಡಿರೋರು ಓದಿಲ್ದೇ ಇರೋರು ಯಾರು ಜಾಸ್ತಿ ಇದ್ದಾರೆ? ಓದ್ದವ್ರು ಜಾಸ್ತಿ ಇದ್ದಾರೆ. ಅಲ್ಲಿಗೆ ಓದ್ಬೇಕು ಅನ್ನೋದು ಕ್ಲಿಯರ್ ಆಯ್ತು. ಮುಂದಕ್ಕೆ ಹೋಗೋಣ. ಪ್ರತಿ ಶ್ರಮ, ಪ್ರತಿ ಕಷ್ಟ ಅದು ಹಂಗೆ ಇರ್ಬೇಕಾ, ಎಂಡ್ ಆಗ್ಬೇಕಾ? ನಿಮ್ಮ ಕೆಲವು ಪಿಕ್ಚರ್ ಇರ್ತವೆ, ಎಂಡ್ ಆಗದೆ ಕಷ್ಟದಿಂದ ಎಂಡ್ ಆಗ್ತವೆ. ಹೀರೋನು ಸತ್ತೋದ, ಹೀರೋಯಿನ್ ಸತ್ತೋದು, ನೀವು ಅಳ್ಕೊಂತ ಹೊರಗೆ ಬರ್ತಿರ್ತೀರಾ. ದಟ್ ಈಸ್ ವರ್ಸ್ಟ್ ಫಿಲಮ್ ಅದು. ಆ ಶೇಕ್ಸ್ಪಿಯರ್ ಅಂತ ಒಬ್ಬ ಕವಿ ಇದ್ದಾರೆ, ಅವ್ರ ನಾಟಕಗಳು ಹಂಗೆ ಎಂಡ್ ಆಗೋದು. ಬಟ್ ನಾವ್ ಎಕ್ಸ್ಪೆಕ್ಟ್ ಮಾಡೋದು ಅಟ್ಲೀಸ್ಟ್ ದಿ ಪಿಕ್ಚರ್ ಪೂರ್ತಿ ಕಷ್ಟ ಇದ್ರು ಅಟ್ ದ ಎಂಡ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಹ್ಯಾಪಿ.
ಖುಷಿ ಇರಬೇಕು. ದಟ್ ಖುಷಿ ಬೇಕಲ್ಲ, ಆ ಖುಷಿ ಬೇಕು ಅಂದ್ರೆ ಈಗ ನಮ್ಮ ನಾಗವೇಣಿ ಹೇಳಿದ್ರು PUC ನಲ್ಲಿ ಒಂದ್ ಒಳ್ಳೆ ಪರ್ಸೆಂಟೇಜ್ ಆಯ್ತು ಅಂದ್ರೆ ದಟ್ ಈಸ್ ಖುಷಿ, ಅದು ಬರಬೇಕು. ಅದಕ್ಕೆ ಪ್ರತಿಫಲ ಅಂತ ಕರಿತೀವಿ. ಪ್ರತಿಫಲ ಅಂದಾಗ ಒಂದಿಷ್ಟು ಎಕ್ಸಾಂಪಲ್, ಗೌರ್ಮೆಂಟ್ ಜಾಬ್ಸ್ ಇದಾವೆ. ಗೌರ್ಮೆಂಟ್ ಜಾಬ್ಸ್ ನಿಮ್ಗೆ ಈಗ ಕರ್ನಾಟಕದಲ್ಲಿ ಒಂದು 3-4 ವರ್ಷದಲ್ಲಿ ಸ್ವಲ್ಪ ಟ್ರಬಲ್ಸ್ ಆಗಿದೆ. ಅದು ಬೇಕಂತ ಮಾಡಿರೋದಲ್ಲ, BJP ಅವ್ರು ಮಾಡಿದ್ರು ಕಾಂಗ್ರೆಸ್ನವ್ರು ಮಾಡಿದ್ರು ಕತೆ ಹೇಳಂಗಿಲ್ಲ ನೀವು. ಕೊರೋನಾ ಬಂತು, ಇರೋ ಬರೋ ದುಡ್ಡೆಲ್ಲ ಕೋವಿಡ್ ಮ್ಯಾನೇಜ್ಮೆಂಟ್ಗೆ ಹಾಕ್ಬೇಕಾಯ್ತು. 2020-21 ಅಲ್ಲಿ ರಿಕ್ರೂಟ್ಮೆಂಟ್ ಮಾಡಕ್ ಆಗ್ಲಿಲ್ಲ. ಅದಾಗ್ತಿದ್ದಂಗೆ ಎಲೆಕ್ಷನ್ ಇಯರ್ ಅಂತ 23 ಎಲೆಕ್ಷನ್ ಇಯರ್, ಎಲೆಕ್ಷನ್ ಕಾರಣಕ್ಕೆ ಅವಾಗ ರಿಕ್ರೂಟ್ಮೆಂಟ್ ಮಾಡಕ್ ಆಗಿಲ್ಲ. ಹೊಸ ಗೌರ್ಮೆಂಟ್ನವ್ರು ಬರ್ತಾ ಇದ್ದಂಗೆ ಒಂದು ಪ್ರಾಬ್ಲಮ್ ಜೊತೆಗೆ ಬಂದ್ಬಿಟ್ರು ಅವರು. ಅಂದ್ರೆ SC/ST ಗಳಿಗೆ ಒಂದು ಮೀಸಲಾತಿ ಕೊಡ್ತೀವಿ ನಾವು, ಒಳ ಮೀಸಲಾತಿ ಅಂತ. ಅದು ಬಗೆಹರಿಯೋದಕ್ಕೆ 25 ಮುಗಿತಾ ಇದೆ. ಸುಮಾರು 5 ವರ್ಷದಿಂದ ರಿಕ್ರೂಟ್ಮೆಂಟ್ ಆಗಿಲ್ಲ, ಐ ಅಗ್ರಿ. ಆದರೂ ಭಾರತ ಸರ್ಕಾರದಲ್ಲಿ ನೇಮಕಾತಿ ಆಗ್ತಾ ಇದೆ. 1 ವರ್ಷಕ್ಕೆ 1 ಲಕ್ಷ ಜಾಬ್ಗಳು ಗೌರ್ಮೆಂಟ್ ಆಫ್ ಇಂಡಿಯಾ ರಿಕ್ರೂಟ್ ಮಾಡೋದು. ನೀವು ಬರೀ ಕರ್ನಾಟಕದಲ್ಲಿ ಎಕ್ಸಾಮ್ ಬರೀಬೇಕಂತ ಇಲ್ಲ, ನಿಮ್ ಕೈಲಿ ಸ್ವಲ್ಪ ಹಿಂದಿ ಗೊತ್ತಿದ್ರೆ, ಮರಾಠಿ ಗೊತ್ತಿದ್ರೆ ಮಹಾರಾಷ್ಟ್ರದಲ್ಲಿ ಎಕ್ಸಾಮ್ ಬರೀಬಹುದು, ತೆಲುಗು ಗೊತ್ತಿದ್ರೆ ಆಂಧ್ರದಲ್ಲಿ ಎಕ್ಸಾಮ್ ಬರೀಬಹುದು, ಬೇರೆ ಸ್ಟೇಟ್ ಅಲ್ಲಿ ಎಕ್ಸಾಮ್ ಬರೆಯೋ ದಮ್ಮಿದ್ರೆ ಅಲ್ಲೂ ಜಾಬ್ಗಳಿಗೆ ನೀವು ಹೋಗಿ ಸೇರ್ಕೋಬಹುದು. ಕರ್ನಾಟಕದಲ್ಲೂ ಈಗ ಸ್ಟಾರ್ಟ್ ಆಗತ್ತೆ ಹಬ್ಬ, 50-50 ಸಾವಿರ ವರ್ಷಕ್ಕೆ ಜಾಬ್ ರಿಕ್ರೂಟ್ಮೆಂಟ್ ಆಗತ್ತೆ. ಅಲ್ಲಿಗೆ ಗೌರ್ಮೆಂಟ್ ಜಾಬ್ ಇಲ್ಲ ಅನ್ಕೊಳಂಗಿಲ್ಲ, ಅದು ತಗೋಬೇಕಾಳೋ ಪವರ್ ನಿಮ್ಗಿಲ್ಲ ಅಂತ ಅಷ್ಟೇ. ಒಂದ್ ಪ್ರಶ್ನೆ ಕೇಳ್ತೀನಿ ನಾನು ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕಾಗಿದ್ದನ್ನ ಮಿಸ್ ಮಾಡ್ಕೊಂಡಿದ್ದು. ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕಿತ್ತು ನಾನು 2005. ಒಂದೇ ಒಂದು ಪ್ರಶ್ನೆ ನನ್ ಕೊಂದಾಕ್ಬಿಡುತ್ತೆ. ಯಾವ್ದು ಪ್ರಶ್ನೆ? ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ರಿ ಇಲ್ಲಿ, ಮಹಾತ್ಮ ಗಾಂಧೀಜಿಯವರಿಗೆ ಮೆಚ್ಚಿನ ಹಾಡು ಯಾವುದು? ಚಾಯ್ಸ್ 1 ಜನಗಣಮನ, ಚಾಯ್ಸ್ 2 ವಂದೇ ಮಾತರಂ, ಚಾಯ್ಸ್ 3 ರಘುಪತಿ ರಾಘವ ರಾಜಾರಾಮ್, ಚಾಯ್ಸ್ 4 ವೈಷ್ಣವ ಜನತೋ. 4 ಚಾಯ್ಸ್ ಕೊಟ್ಟಿದ್ದಾರೆ. ನಿಮ್ಮ ಉತ್ತರ ಯಾವುದು? ಜೋರಾಗಿ ಹೇಳ್ರಿ. ನಾನು ನಿಮ್ಮಷ್ಟೇ ಜಾಣ. ಅಲ್ಲಿ ಪ್ರಶ್ನೆ ಕೇಳಿದ್ರು, ನಾನು ಟಿಕ್ ಮಾಡಿದೆ ರಘುಪತಿ ರಾಘವ ರಾಜಾರಾಮ್ ಅಂತ. ರಾತ್ರಿ ಕೀ ಆನ್ಸರ್ ಬಿಟ್ಟಾಗ ಗೊತ್ತಾಯ್ತು ಅದು ತಪ್ಪು ಉತ್ತರ ಅಂತ. ಕಾಂಪಿಟೇಟಿವ್ ಎಕ್ಸಾಮ್ ಏನಂದ್ರೆ ನೀವು ಅಂದ್ಕೊಂಡಿದ್ದೆಲ್ಲ ಸರಿ ಇರಲ್ಲ, ಸರಿ ಇರೋದು ಮಾತ್ರ ಸರಿ ಇರತ್ತೆ. ಯಾಕೆ ಅಂದ್ರೆ ಗಾಂಧೀಜಿಯವರೇ ಹೇಳ್ತಾರಂತ ಒಂದ್ ಕಡೆ, ನನಗೆ ಭಗವದ್ಗೀತೆ ಅಂದ್ರೆ ಪ್ರಾಣ ಇದ್ದಂಗೆ. ಬೇಕಾದ್ರೆ ನನ್ನ ಹತ್ರ ಭಗವದ್ಗೀತೆ ಕಿತ್ಕೊಂಡ್ಬಿಟ್ರಿ. ನನ್ನ ಗುಜರಾತಿ ಒಂದು ಹಾಡಿದೆ, ವೈಷ್ಣವ ಜನತೋ ತೇನೆ ಕಹಿಯೇ ಅಂತ. ಆ ಹಾಡು ಕೊಟ್ಬಿಟ್ರೆ ಜೀವನ ಪೂರ್ತಿ ಅದು ಹಾಡ್ಕೊಂಡು ಬದುಕ್ಬಿಡ್ತೀನಿ ಅಂತಾರೆ. ಅಂದ್ರೆ ಸರ್ ಮತ್ ನಮಗೆ ಗಾಂಧಿ ಜಯಂತಿ ಕರ್ಸಿ ರಘುಪತಿ ರಾಘವ ರಾಜಾರಾಮ್ ಹೇಳ್ತಾರಲ್ಲ ಸರ್, ಅದು ಹಿಂದೂ ಮುಸ್ಲಿಂ ಯೂನಿಟಿ ಮಾಡಕ್ಕೆ, ಹಿಂದೂ ಮುಸ್ಲಿಂ ಜಗಳ ಆಡಬಾರ್ದು. ಈಶ್ವರ ಅಲ್ಲ ತೇರೆ ನಾಮ್. ಸ್ಟೇಜ್ ಅಲ್ಲಿ ಬಂದಾಗ ರಾಜಕಾರಣಕ್ಕಾಗಿ ಹೇಳ್ತಾ ಇದ್ದ ಹಾಡೋದು. ಪ್ರಶ್ನೆ ಏನ್ ಕೇಳಿರೋದು? ಗಾಂಧೀಜಿಯವರ ಮೆಚ್ಚಿನ ಗೀತೆ ಯಾವುದು ಕೇಳಿದ್ದು. ಮೆಚ್ಚಿನ ಗೀತೆ ಯಾವುದು? ವೈಷ್ಣವ ಡಮಾರ್. ಒಂದು ಪ್ರಶ್ನೆ ಜೀವನ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕಾದವ್ರನ್ನ ಇವತ್ತು ಮೇಸ್ಟ್ರು ಮಾಡ್ಬಿಡ್ತು. ಹಂಗೆ ಕಾಂಪಿಟೇಟಿವ್ ಎಕ್ಸಾಮ್ ಹಿಂಗಿರುತ್ತೆ. ಅಕ್ಯುರೇಟ್ ನೀವು ರೆಡಿ ಆದ್ರೆ ಅಂದ್ರೆ ಯು ಕುಡ್ ವಿನ್, ಗೆದ್ದೆ ಗೆಲ್ತೀರಾ. ಖಾಸಗಿನಲ್ಲಿ ಹೇಳಿದ್ನಲ್ಲ, ಈಗ ತೋರಿಸಿದ್ದು ಸುಂದರ್ ಪಿಚಾಯ್, ಸತ್ಯನಾಡೆಲ್ಲ ಎಲ್ಲ ಪ್ರೈವೇಟ್ ಜಾಬ್ಗಳು. ಪ್ರೈವೇಟ್ ಜಾಬ್ಗಳಿಗೆ ಗೌರ್ಮೆಂಟ್ ಕಡೆ ಬರ್ಬೇಕಂದ್ರೆ ನೀವು ಸಿಕ್ಕಾಪಟ್ಟೆ ದುಡ್ಡು ಮಾಡ್ಬೇಕು ಅಂತ ಆಸೆ ಇಟ್ಕೊಂಡ್ ಬರಬಾರ್ದು, ಸಿಕ್ಕಾಪಟ್ಟೆ ಸರ್ವಿಸ್ ಮಾಡ್ಬೇಕು ಅಂತ ಬರ್ಬೇಕು. ಈಗ ನಾನು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇದ್ರೆ 1 ವರ್ಷಕ್ಕೆ 1 ಕೋಟಿ ದುಡಿಬಹುದು ನನ್ಗಿರೋ ಪೊಟೆನ್ಶಿಯಾಲಿಟಿಗೆ ಕೋಚಿಂಗ್ ಸೆಕ್ಟರ್ ಅಲ್ಲಿ. ನಾನು ಗೌರ್ಮೆಂಟ್ ಅಲ್ಲಿ ಇದ್ದೀನಿ ಯಾಕೆ ಅಂದ್ರೆ ನಾನು ಊರಲ್ಲಿ ಮಕ್ಕಳಿಗೆ ಫ್ರೀ ಎಜುಕೇಶನ್ ಗಳನ್ನ ತಲುಪಿಸ್ಬೇಕು ಅನ್ನೋ ಕಾರಣ ಗೌರ್ಮೆಂಟ್ ಅಲ್ಲಿ ಉಳ್ಕೊಂಡಿರೋದು. ನನಗೆ ದುಡ್ಡು ಮಾಡ್ಬೇಕು ಅಂತ ಆಸೆ ಬಂದ್ರೆ ರಿಸೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅಲ್ಲಿಗೆ ದುಡ್ಡು ಮಾಡ್ಬೇಕು ಅಂದ್ರೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಬರಬೇಕು, ಪವರ್ಫುಲ್ ಆಗಿರ್ಬೇಕು. ಬರೀ ಹಂಗೆ ಅಲ್ಲ, ನೀವು ಪ್ರೈವೇಟ್ ಜಾಬ್ ಇಲ್ಲ, ಪ್ರೈವೇಟ್ ಇಂದ ಜಾಬ್ ಇಂದ ಕಿತ್ತಾಕ್ತಾರೆ, ಕಿತ್ತಾಕುವಂತ ದುರ್ಬಲ ಇದ್ದಾಗ ಕಿತ್ತಾಕ್ತಾರೆ ನಿಮ್ಮನ್ನ ಬಿಟ್ರೆ ಕಂಪ್ನಿನೇ ಮುಚ್ಚೋಗುತ್ತೆ ಅನ್ನಂಗಿದ್ರೆ ನಿಮ್ಮನ್ನೆಲ್ಲಿ ಕಿತ್ತಾಕ್ತಾರೆ. ಈಗ ಸುಂದರ್ ಪಿಚಾಯ್ ಕಿತ್ತಾಕ್ತಾರ? ನೋ. ಸತ್ಯನಾಡೆಲ್ಲ ಕಿತ್ತಾಕ್ತಾರ? ನೋ. ಆ ಲೆವೆಲ್ಗೆ ಇರ್ಬೇಕು. ನಂಬರ್ 3 ಉದ್ಯಮ. ಒಂದು ಆಂಟ್ರಪ್ರನರ್ ಆಗಿ ಬೆಳ್ಕೊಳ್ಳೋದು. ಈಗ ನಮ್ಮೆದುರಿಗೆ ಬಿರಾದರ್ ಸರ್ ಒಬ್ಬ ಆಂಟ್ರಪ್ರನರ್ ಅಂತಾನೆ ಕರೆಯೋದು ನಾನು, ಉದ್ಯಮಿ ಅಂತ. ಶಿಕ್ಷಣ ಉದ್ಯಮಿ. ಅವ್ರ ಮೂಲಕ ಹೆಚ್ಚು ಕಡಿಮೆ ನನಗೆ ಗೊತ್ತಿರಂಗೆ ಈ ಭಾಗದಲ್ಲಿ ಅಷ್ಟೇ ಅಲ್ಲ, ನಮ್ಮ ಶಿವಮೊಗ್ಗದಿಂದನೂ ಬಂದು ನನ್ನ ಒಂದು ಅಂದಾಜು, ನಿಜ ಸರ್ ನಂಬರ್ ಹೇಳ್ತಾರೆ, ಒಂದು 25,000 ಜನ ಗೌರ್ಮೆಂಟ್ ಜಾಬ್ ಅಪಾಯಿಂಟ್ ಆಗಿದ್ದಾರೆ. 25,000. ಓಕೆ, ಅದ್ರ ಜೊತೆಗೆ ಎಂ ಕಾಮ್ ಓದಿದ್ರು, ಉದ್ಯಮ ಮೈಂಡ್ ಸೆಟ್ ಇತ್ತು, ಅವರು ಕೋಚಿಂಗ್ ಸೆಕ್ಟರ್ ಮಾಡಿದ್ದಾರೆ. ಕೋಚಿಂಗ್ ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವರ್ಷ ಕೋಚಿಂಗ್ ತಗೋತಾರೆ.
ಕೋಟ್ಯಾಧಿಪತಿ ಆಗ್ಬೋದಾ? ಆಗ್ಬೋದು ಉದ್ಯಮದಿಂದ. ನಾನು ಒಬ್ಬ ಸಾಮಾನ್ಯ ಸರ್ವಿಸ್ ಮೈಂಡೆಡ್ ಬಿರದರ್ ಸರ್ ಹೇಳ್ತಾ ಇರೋದು. ಬಿಸ್ನೆಸ್ ಮೈಂಡೆಡ್ ಇದ್ರೆ ಹುಬ್ಳಿಗೆ ಹೋಗ್ರೆ ಅಲ್ಲೊಂದು ದೊಡ್ಡ ಸಾಮ್ರಾಜ್ಯ ಕಾಣುತ್ತೆ. VRL ಒಬ್ಬ ಲಾರಿ ಓಡಿಸ್ತಾ ಇದ್ದ, ಇದೇ ಗದಗದ ಹತ್ರ ಲಾರಿ ಓಡಿಸ್ತಾ ಇದ್ದ ವ್ಯಕ್ತಿ ಸಾಮ್ರಾಜ್ಯ ಕಟ್ತಾರೆ. ಹಂಗ್ ಕಟ್ಬೋದಾ? ಕಟ್ಬೋದು. ಲೆಟ್ಸ್ ಸಿ. ಸ್ವಯಂ ಉದ್ಯೋಗ ಮಾಡ್ಬೋದು. ವ್ಯಾಲ್ಯೂ ಆಫ್ ಯುವರ್ ಟೈಮ್, ಇವೆಲ್ಲ ಆಗ್ಬೋದು ಅಂತೀವಿ. ಪುರಾಣ ಕೇಳಿ ಕೇಳಿ ಸಾಕಾಗಿದೆ ಸರ್ ನಮ್ಗೆ, ನಮ್ ಬಗ್ಗೆ ಏನಾದ್ರು ಹೇಳ್ರಿ ಅಂದ್ರೆ ನನಗೆ ನನ್ನೊಂದು ಪ್ರಶ್ನೆ, ನಿಮ್ಮ ಒಂದು ದಿನದ ಬೆಲೆ ನಿಮಗೆ ಗೊತ್ತಾ? ನನ್ ಒಂದ್ ದಿನದ ಬೆಲೆ ಹೇಳ್ಬಿಡ್ತೀನಿ. ನಂಗೆ ಸರ್ಕಾರ 1-1.5 ಲಕ್ಷದವರೆಗೂ ಸಂಬಳ ಕೊಡ್ತಾರೆ. 4,000ರಿಂದ 5,000 ಒಂದ್ ದಿನದ ವ್ಯಾಲ್ಯೂ ನಂದು. ಇವತ್ತು ನಿದ್ದೆ ಮಾಡಿದ್ರು 5,000, ಕೆಲಸ ಮಾಡಿದ್ರು 5,000. ನಿದ್ದೆ ಮಾಡಿದ್ರು ಮೀನ್ಸ್ ಭಾನುವಾರ ರಜಾ ಕೊಡ್ತಾರಲ್ಲ, ಅವತ್ತಿಂದ ಹೇಳದ್ ನಾನು, ಸುಮ್ಮನೆ ತಿರ್ಗೋದಲ್ಲ. 5,000 ರೂಪಿ ನನ್ನ ವ್ಯಾಲ್ಯೂ ಅಷ್ಟೇ, ಬಹಳ ಇಲ್ಲ ನನ್ನ ವ್ಯಾಲ್ಯೂ. ನಿಮ್ ವ್ಯಾಲ್ಯೂ ಎಷ್ಟು? ಆಸ್ ಎ ಸ್ಟೂಡೆಂಟ್ ನಿಮ್ ವ್ಯಾಲ್ಯೂ ಎಷ್ಟು? ಸರ್ ಎಷ್ಟಿರ್ಬೋದು ಸರ್? 0. ಮೈಕ್ ಸರ್ ಅಲ್ಲೇ ಒಬ್ರಿಗೆ ಯಾರಿಗಾರು ಕೊಡಿ ಸರ್. ಯಾರಾದ್ರೂ ನಾಗವೇಣಿಗೆ ಕೊಡಿ ಸರ್. ಅವಳು ಯಾಕೋ PUC ಬಹಳ ಪರ್ಸೆಂಟೇಜ್ ಮಾಡ್ಬೇಕು ಅಂತ ಇದ್ದಾಳೆ, ಅವಳಿಗೆ ಕೇಳ್ಬಿಡೋಣ. ನಾಗವೇಣಿ ಪ್ಲೀಸ್, ಎಷ್ಟು ವ್ಯಾಲ್ಯೂ ಆಫ್ ಯುವರ್ ಡೇ? ನನ್ ವ್ಯಾಲ್ಯೂ ಆಫ್ ಮೈ ಡೇ 1.5 ಲಕ್ಷ ಡಿವೈಡೆಡ್ ಬೈ 30, 5,000 ರೂಪಾಯಿ ನನ್ನ ದಿನದ ವ್ಯಾಲ್ಯೂ. ನಿನ್ ದಿನದ ವ್ಯಾಲ್ಯೂ ಎಷ್ಟು? ನೀವು ಸಂಬಳ ತಗೊಂತೀರಿ ಸರ್, ನಾನು ಸಂಬಳ ತಗೊಳ್ಳಲ್ಲ. ಅದಕ್ಕೆ ಎಷ್ಟಿರ್ಬೋದು ಅಂದಾಜು? ಏನು ಇಲ್ವಾ? 0, 0, ಬಟ್ ನಾಲೆಜ್ ತಗೊಳ್ತೀವಲ್ಲ. ನಾಲೆಡ್ಜ್ ತಗೋತೀರ. ಅದೇ ಆ ನಾಲೆಡ್ಜ್ಗೆ ಬೆಲೆ ಕಟ್ಟೋದ್ರೆ ಎಷ್ಟಿರ್ಬೋದು ಗೊತ್ತಿಲ್ಲ. ಕಟ್ಟಕ್ಕಾಗಲ್ಲ ಸರ್. ಹಾ ಓಕೆ. ಇಲ್ಲಿ ನಮ್ಮ ಪೊಲೀಸ್ ಮೇಡಮ್ ಇದ್ದಾರೆ. ಅವರು ಮೇಡಮ್ ನಿಮ್ದು ಸ್ಯಾಲ್ರಿ ಬೇಡ, ನೀವಿನ್ನೂ ಏನೋ ಸಾಧಿಸ್ಬೇಕು ಅನ್ನೋ ತರ ಇದ್ದೀರಾ ಕುತ್ಕೊಂಡಿದ್ ನೋಡಿದ್ರೆ. ವ್ಯಾಲ್ಯೂ ಆಫ್ ಯುವರ್ ಡೇ 24 hours. 24 ಅವರ್ಸ್ ನೀವು ನಮ್ ಕಡೆ ಅಷ್ಟು ಅವರ್ಸ್ ಅದ ಸರ್, ನಾವೆಷ್ಟು ಯೂಸ್ ಮಾಡ್ಕೋತೀವಿ ಅದ್ರ ಮೇಲೆ. ಅಷ್ಟ್ರ ಮೇಲೆ ಅಷ್ಟು ಸಂಪಾದನೆ ಆಗುತ್ತೆ. ಓಕೆ, ಒಬ್ಬ ಸ್ಟೂಡೆಂಟಿಗೆ ಕೊಡಿ ಸರ್. ಲಾಸ್ಟ್ ಯಾರಿಗಾರು ಕೊಡಿ. ಯಾರು ವಿದ್ಯಾರ್ಥಿನಿ ಕೈ ಎತ್ತಿರಿ. ಅಲ್ಲೇ ಕೊಡಿ ಸರ್, ಇಲ್ಲೇ ಪಕ್ಕದಲ್ಲಿ ಕೊಡಿ ಸರ್. ಬಹಳ ದೂರ ಆಯ್ತು ಬಿಡಿ ಸರ್. ಇರ್ಲಿ ಬೇಗ ಪಾಸ್ ಮಾಡಿ, ಟೈಮ್ ಇಲ್ಲ. ಎಸ್ ಮೇಡಮ್. ಐ ಆಮ್ ಪ್ರೈಮರಿ ಟೀಚರ್ ಸರ್. ಹಾ ಎಸ್ ಮೇಡಮ್. ಅವ್ರ ಸ್ಟೂಡೆಂಟ್ ವ್ಯಾಲ್ಯೂ ಏನಪ್ಪಾ ಅಂತಂದ್ರ ಅನ್ಲಿಮಿಟೆಡ್ ಸರ್. ಅನ್ಲಿಮಿಟೆಡ್. ಯಾಕಂದ್ರೆ ಒಬ್ರು ಡಾಕ್ಟರ್ ಆಗ್ಬೋದು, ಒಬ್ರು ಇಂಜಿನಿಯರ್ ಆಗ್ಬೋದು, ಒಬ್ರು ರೈತ ಆಗ್ಬೋದು, ಒಟ್ಟ ದೇಶದ ನಾಗರಿಕರು ಇದೆಲ್ಲ ಕುಂತಾರ ಸರ್. ಹಂಗಾಗಿ ಅವ್ರ ವ್ಯಾಲ್ಯೂಬಲ್ ಏನಪ್ಪಾ ಅಂದ್ರ ಅನ್ಲಿಮಿಟೆಡ್. ಅವ್ರ ವ್ಯಾಲ್ಯೂಬಲ್ ಅನ್ನ ತೀರ್ಮಾನ ಮಾಡೋದು ಅವ್ರ ಓದಿನ ಮೇಲೆ ಡಿಪೆಂಡ್ ಸರ್. ಓದಿನ ಮೇಲೆ ಡಿಪೆಂಡ್. ಆಮೇಲೆ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್. ಓಕೆ. ನಾಟ್ ಟೀಚರ್ ಸರ್. ಯಾಕಂದ್ರ ನಾವು ಎಲ್ಲಾ ಮಕ್ಕಳಿಗೂ ಟೀಚ್ ಮಾಡೋದು ಒಂದೇ ತರ ಟೀಚ್ ಮಾಡ್ತೀವಿ ನಾವು. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳೋದು ಏನಿರುತ್ತಪ್ಪ ಅಂತ ಹೇಳಿದ್ರೆ ಮಕ್ಕಳ ವಿದ್ಯಾರ್ಥಿಗಳ ಕಡೆ ಇರುವ ಕಾರಣ ಅವ್ರ ವ್ಯಾಲ್ಯೂಬಲ್ ಅನ್ಲಿಮಿಟೆಡ್. ಅದನ್ನ ಅವರೇ ಸೃಷ್ಟಿ ಮಾಡ್ಕೋಬೇಕು. ಮೇಡಮ್ ಈಗ ನಾನು ವ್ಯಾಲ್ಯೂ ಬಹಳ ದೊಡ್ಡ ಮಾತದ್ದು. ವ್ಯಾಲ್ಯೂ ಅಂದ್ರೆ ನೈತಿಕತೆ, ಬಹಳ ದೊಡ್ಡ ವಿಚಾರ ಅದು. ಸರಿ ಸರ್. ಅದ್ರ ಆಚೆಗೆ ನಾನು ಡೈರೆಕ್ಟ್ ನಮ್ಮ ಹುಡುಗರಿಗೆ ಬಹಳ ಇಷ್ಟ ಅಂದ್ರೆ ದುಡ್ಡು. ನಾನು ಪೈಸಾಕ್ ಬಂದ್ಬಿಡ್ತೀನಿ. ನೋ ಸರ್. ಅಲ್ಲ ಅದು ಬೇರೆ. ವ್ಯಾಲ್ಯೂ ನಾನು ಬಹಳ ದೊಡ್ಡ ವಿಚಾರ ನಾನು ಒಪ್ಕೋತೀನಿ. ಒನ್ ಡೇ ನಾನು ಹೇಳ್ದಲ್ಲ, ಈಗ ನನ್ ಮಂಜುನಾಥ್ ವ್ಯಾಲ್ಯೂ 5,000 ಅಷ್ಟೇ ಅಲ್ಲ, ನಂದು ದೊಡ್ಡ ವ್ಯಾಲ್ಯೂ ಇದೆ. ಬಟ್ ನನ್ ಸಂಬಳದ ಲೆಕ್ಕ ಹಾಕಿ ನಾನು ಕ್ಯಾಲ್ಕುಲೇಟ್ ಮಾಡಿ 5,000 ಅಂದಿದ್ದೀನಿ. ಈ ತರ ಅದು ಏನಾಗುತ್ತೆ ಗೊತ್ತೇ ಸರ್, ಅವ್ರು ಓದೋದ್ರ ಮೇಲೆ ಡಿಪೆಂಡ್. ಅವ್ರು 24 ಅವರ್ಸ್ ಓದಿದ್ರ ಅವ್ರ ವ್ಯಾಲ್ಯೂಬಲ್ 1 ಕೋಟಿನೂ ಆಗ್ಬೋದು ಸರ್. ಅವ್ರು 8 ಅವರ್ಸ್ ಓದಿದ್ರ ಅವ್ರ ವ್ಯಾಲ್ಯೂಬಲ್ 4,000. ಓಕೆ ಮೇಡಮ್. ಓಕೆ. ಓದ್ಲಾರ್ದ ಹಂಗೆ ಅಡ್ಡಾಡಿದ್ರಂದ್ರ ಅವ್ರ ವ್ಯಾಲ್ಯೂಬಲ್ 1,000. ಓಕೆ ನಾಗವೇಣಿ, 0 ಅಂದ್ರೆ ಮೇಡಮ್ ಹೇಳೋ ಪ್ರಕಾರ ಓದ್ಲಾರ್ದ ಇದ್ರೆ 0, ಓದಿದ್ರೆ ಒಂದ್ ಬೆಲೆ ಬರುತ್ತೆ ಅಂತ ಅವ್ರು ಹೇಳ್ತಾ ಇದಾರೆ. ಮೇಡಮ್ ಒಂದಿಷ್ಟು ಬೆಲೆ ಇರ್ಬೇಕಲ್ಲ. ಓಕೆ ಪ್ಲೀಸ್ ಇಡಮ್. ನಾನು ಈ ತರ ಅಷ್ಟಾಗತ್ ಇಷ್ಟಾಗತ್ ನಿಮ್ ಬೆಲೆ ಅಷ್ಟಿರ್ಬೋದು ಇಷ್ಟಿರ್ಬೋದು ಅನ್ನಲ್ಲ. ಕರೆಕ್ಟ್ ಲೆಕ್ಕಾಚಾರ ಮ್ಯಾಥ್ಸ್ ಇಟ್ಕೊಂಡ್ ಬಂದು ಕುತ್ಕೊಂಡಿದ್ದೀನಿ ಇಲ್ಲಿ. ಮುಂದ್ ತೋರಿಸ್ತೀನಿ. ಈಗ 10th ಹುಡುಗರು ಎಷ್ಟು ಜನ ಇದೀರಿ? ಕೈ ಎತ್ತರಪ್ಪ. 10th ಯಾರು ಇಲ್ಲ. ಓಕೆ PUC ಎಷ್ಟು ಜನ ಇದೀರಿ? ಕೈ ಎತ್ತರಿ. ಅಬ್ಬಾ. ಹಾ, ನಿಮ್ದು ರೇಟ್ ಇನ್ನು ಬಹಳ ಆಗತ್ತೀಗ. ನಾನು 10th ಹುಡುಗರು ಲೆಕ್ಕ ಹಾಕೊಂಡು ಒಂದು ಅಂದಾಜ್ ಇಟ್ಕೊಂಡು ಬಂದಿದ್ದೀನಿ. 10th ಹುಡುಗರದ್ದು ಅಷ್ಟೇ. ನಿಮ್ ಡೇಟ್ಗೆ ಹಾಕ್ಬಿಟ್ರೆ ಇನ್ನೂ ಬಹಳ ವ್ಯಾಲ್ಯೂ ಆಗತ್ತೆ. ಲೆಟ್ ಸಿ ವ್ಯಾಲ್ಯೂ ಆಫ್ ಯುವರ್ ಟೈಮ್ ತೋರಿಸ್ಬಿಡ್ತೀನಿ. ಮೇಡಮ್ ಹೇಳ್ದಂಗೆ ಬೇರೆ ಬೇರೆ ಜಾಬ್. ಬಟ್ ಇಂಡಿಯಾದಲ್ಲಿ PUC ಪಾಸ್ ಆದ ಹುಡುಗ ಮುಂದೇನೋ ಸೇರ್ಕೋಬೇಕು ಓದೋಕ್ಕೆ ಅಂದ್ರೆ ಕಾಸ್ಟ್ಲಿಯಸ್ಟ್ ಇರೋದು ಗೌರ್ಮೆಂಟ್ ಫೀಸೇ. ಗೌರ್ಮೆಂಟ್ ಇಂದಾನೆ ಕಟ್ಟೋದು ನೀವು. ಕಾಸ್ಟ್ಲಿ ಫೀಸ್ ಇರೋದು ಮೆಡಿಕಲ್ಗೆ. 1.25 ಕೋಟಿ ನೀವು ಚೆನ್ನಾಗಿ ಓದಿಲ್ಲ ಅಂದ್ರೆ, ಒಂದು 50% ತಗೊಂಡಿದ್ದೀರಾ, ಹೆಂಗೋ ನೀಟ್ ಬರ್ದಿದ್ದೀರಾ, ಯಾವುದೋ ಒಂದು ಕಚ್ಚಡ ರ್ಯಾಂಕ್ ಬಂದಿದೆ,
ನಿಮ್ಮ ಅಪ್ಪ ಅಮ್ಮನ ಹತ್ರ 1.25 ಕೋಟಿ ಇದ್ದರೆ ಯು ಕ್ಯಾನ್ ಬೈ ಪರ್ಚೇಸ್ ಮಾಡ್ಬೋದು ಯಾವ್ದನ್ನ MBBS ಅನ್ನ. ಅದು ಕಾಸ್ಟ್ಲಿಯೆಸ್ಟ್ ಕೋರ್ಸ್ ಇನ್ ಇಂಡಿಯಾ. ಮತ್ತಿದೇನು ಕದ್ದು ಮುಚ್ಚಿ ವ್ಯವಹಾರ ಅಲ್ಲ. ಗೌರ್ಮೆಂಟ್ಗೆ ನೀವು ಬ್ಯಾಂಕಲ್ಲಿ ಹೋಗಿ ಠೇವಣಿ ಮಾಡೋ ಅಮೌಂಟೇ 1.25 ಕೋಟಿ. 1.25 ಕೋಟಿಗೆ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತಾ ಇದೀನಿ. ಸುಮ್ಮನೆ ನೀವು ಕಾಮರ್ಸ್ ಹುಡುಗರು ನಮಗೆ ಹೇಳ್ರಿ ಅಂದ್ರೆ ಬೇರೆ ಹೇಳೋಣ, ಸೈನ್ಸ್ ಹುಡುಗರಿಗೆ ಹೇಳ್ತಾ ಇರೋದು. ನಾನ್ ನೋಡ್ರಿ ಯಾರೋ 10th ಹುಡುಗರು ಇರ್ಬೋದು ಅನ್ಕೊಂಡು ಒಂದು ಡಮ್ಮಿ ಲೆಕ್ಕ ಹಾಕೊಂಬಂದಿದ್ದೀನಿ. ಎಷ್ಟು? 1.25 ಕೋಟಿ. 2 ವರ್ಷ ಇದೆ ಇನ್ನೂ ಟೈಮ್ ಅವರಿಗೆ. PUC 1 ವರ್ಷ, ಸೆಕೆಂಡ್ PUC 1 ವರ್ಷ, ರಜಾ ಒಂದ್ ಸ್ವಲ್ಪ ಒಂದು 23 ದಿನ ರಜಾನು ಕೊಟ್ಟ ಮೇಲೆ 720 ದಿವಸ ಕ್ಯಾಲ್ಕುಲೇಷನ್ ಇಟ್ಕೊಂಡ್ರೆ ಡಿವೈಡೆಡ್ ಬೈ ಮಾಡಿದ್ರೆ ಒಂದು ದಿನದ ವ್ಯಾಲ್ಯೂ 17,361 ರೂಪಾಯಿ. ಈಗ 10th ಇರೋ ಹುಡುಗರದು. ನೀವು PUCಗೆ ಬಂದ್ಬಿಟ್ಟಿದ್ದೀರಿ ಅಂದ್ರೆ ನಿಮ್ಗೆ ಇನ್ನೂ ಡೇಸ್ ಕಡಿಮೆ ಆಯ್ತು. ಡೇಸ್ ಕಡಿಮೆ 1.25 ಕೋಟಿಗೆ ಹಾಕ್ರಿ, ನೀವು ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂದ್ರೆ 20,000ಕ್ಕೆ ಬರ್ಬೋದು, 25,000 ಬರ್ಬೋದು. 1 ಡೇ ವ್ಯಾಲ್ಯೂ ಮಂಜುನಾಥದ್ದು ಆಫ್ಟರ್ ಆಲ್ 5,000. ನಿಮ್ಮ ಒಂದ್ ದಿನದ ವ್ಯಾಲ್ಯೂ 25,000 ಒಂದ್ ದಿನಕ್ಕಿದೆ. ಇಂಡಿಯಾದಲ್ಲಿ ಜಾಸ್ತಿ ಸಂಬಳ ಗೌರ್ಮೆಂಟ್ ಇಂದ ಅಥರೈಸ್ಡ್ ಆಗಿ ಯಾರಿಗೆ ಕೊಡ್ತಾರೆ ಅಂದ್ರೆ ರಾಷ್ಟ್ರಪತಿ ಕೊಡ್ತಾರೆ. ಎಷ್ಟು ಕೊಡ್ತಾರೆ? 5 ಲಕ್ಷ ಕೊಡ್ತಾರೆ. ಡಿವೈಡೆಡ್ ಬೈ 30 ಮಾಡಿದ್ರೆ ರಾಷ್ಟ್ರಪತಿ ಸಂಬಳ 16,000 ಆಗತ್ತೆ. ನಿಮ್ ಸಂಬಳ 25,000 ಪರ್ ಡೇ. ನೀವು ನೋಡಿದ್ರೆ ಆ ರೀಲ್ಸ್ ನೋಡ್ಕಂತ ಸುಡ್ಗಾಡ್ ನೋಡ್ಕಂತ ಕಳೆದು ಬಿಸಾಡ್ತಾ ಇದ್ದೀರಾ. ಒಂದ್ ದಿನ ವೇಸ್ಟ್ ಮಾಡಿದ್ರಿ ಅಂದ್ರೆ 25,000 ಡಮಾರ್. ನಿಮ್ಮ ಅಪ್ಪ ಅಮ್ಮಂದು ಅಂದ್ರೆ ನಿಮ್ದೊಂದು ಆಸ್ತಿ ಇದೆ, ಅದನ್ನ ಮಾರಿ ಕೊಂಡ್ಕೋಬಹುದು MBBS ಸೀಟ್ ಅಂದ್ರೆ 25,000 ಒಂದ್ ದಿನಕ್ಕೆ ವೇಸ್ಟ್ ಮಾಡ್ತೀರಿ ಅಂತ ಅರ್ಥ. ವ್ಯಾಲ್ಯೂ ಆಫ್ ಯುವರ್ ಡೇ ಇಸ್ 25,000 ಎ ಡೇ. PUC ಹುಡುಗರಿಗೆ ಹೇಳ್ತಾ ಇರೋದು. 10th ಹುಡುಗರಾಗಿದ್ರೆ ಒಂದು 17,000 18,000 ಇರ್ತಾ ಇತ್ತು. ಇಷ್ಟು ಪವಿತ್ರವಾದ ಟೈಮ್ ಅಲ್ಲಿ ಇದ್ಕೊಂಡು ಹೇಗಿದೆ ಲೈಫು? ಸೊ ಅವ್ರ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂದ್ಬಿಡ್ತೀರಾ. ಗೋಲ್ಡನ್ ಲೈಫ್ ಅಂದ್ರೆ ಮಜಾ ಮಾಡೋ ಲೈಫ್ ಅಲ್ಲ. ಗೋಲ್ಡ್ ಅಂದ್ರೆ ಸುತ್ತಿಗೆ ಎತ್ಕೊಂಡೋಗಿ ಬಕ್ಕೊಂಡು ಗೋಲ್ಡ್ ತಗೊಂಡ್ಬರ್ತಾರಲ್ಲ, KGF ಫಿಲಮ್ ಅಲ್ಲಿ ನೋಡಿದಿರಲ್ಲ, ಅಷ್ಟು ಟಫ್ ಟೈಮ್ ಇದು. ನೀವೆಷ್ಟು ಕಷ್ಟ ಪಡ್ತೀರೋ ಅಷ್ಟು ಬಿಂದಾಸ್ ಲೈಫ್. ಮೇಡಮ್ ಹೇಳಿದ್ರಲ್ಲ, ನೀವ್ ಹೆಂಗ್ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್. ರಾಷ್ಟ್ರಪತಿ ಸಂಬಳಕ್ಕಿಂತ ವ್ಯಾಲ್ಯೂಯಬಲ್ ಡೇಸ್ ನಿಮ್ದು. ಅಂತ ಡೇಗಳನ್ನ ಆರಾಮಾಗಿ ಬಿಂದಾಸಾಗಿ ಮಜಾ ಮಾಡಿ ಉಡಾಯಿಸ್ತಾ ಇದ್ದೀರಾ. ಉಡಾಯಿಸಿದಷ್ಟು ಅಷ್ಟೇ ಡೆಸ್ಟ್ರಾಯ್ ಲೈಫ್. ನೀವೀಗ 18 ವರ್ಷ ಇದ್ದೀರಾ, PUC ಅಂದ್ರೆ 17-18 ಏಜ್ನವರು. ನಿಮ್ಗಿಂತ ಚಿಕ್ಕ ಹುಡುಗ ಒಬ್ಬ ಇದ್ದಾನೆ. ಆ ಹುಡುಗಂಗೆ ರೇಟ್ ಎಷ್ಟು ಅಂದ್ರೆ 30 ಕೋಟಿ ಕೊಡ್ತೀನಿ ನಾನು ಅಂತ ಒಬ್ರು ಯಾರೋ ಕರೆದು. ಎಷ್ಟು ಏಜು? 14 ವರ್ಷ. ಯಾರವನು? ಬಿಹಾರದ ಒಬ್ಬ ಆರ್ಡಿನರಿ ಬಾಯ್. ಹಿಸ್ ನೇಮ್ ವೈಭವ್ ಸೂರ್ಯವಂಶಿ. ಕೇಳಿದ್ದೀರಾ? ಕ್ರಿಕೆಟರ್. ಎತ್ತಿದ್ರೆ 6-4 ಹೋಗ್ತಿರತ್ತೆ. 14 ವರ್ಷಕ್ಕೆ ಹಂಗ ಅಚೀವ್ಮೆಂಟ್ ಹೆಂಗ್ ಮಾಡ್ದ ಅಂದ್ರೆ ಹಿಸ್ ಲೈಫ್ 1 ಡೇ ಕೂಡ ಅವನು 7ನೇ ವಯಸ್ಸಿಂದ ವೇಸ್ಟ್ ಮಾಡಿಲ್ಲ. 7ನೇ ಏಜಿಗೆ. ನಾವು 7ನೇ ಏಜಿಗೆ ಕುಂಟಪಿಲ್ಲೆ ಆಡ್ತಾ ಇದ್ವಿ. ದಟ್ ಏಜ್ ಬ್ಯಾಟ್ ಹಿಡ್ಕೊಂಡಿದ್ದ ಅವನು. ಗೋಲಿ ಆಡ್ತಾ ಇದ್ವಿ, ಬ್ಯಾಟ್ ಹಿಡ್ಕೊಂಡಿದ್ದ. ಒಂದೇ ಗೋಲ್. ಕ್ರಿಕೆಟರ್ ಕ್ರಿಕೆಟರ್ ಕ್ರಿಕೆಟರ್. 14 ವರ್ಷಕ್ಕೆ ಇಡೀ ಜಗತ್ತು ಐಡೆಂಟಿಫೈ ಮಾಡೋಂತ ಪ್ಲೇಯರ್ ಆದ. ನೀವು 18 ವರ್ಷ ಆಗಿದೆ, ನಾವಿನ್ನೂ ಸಣ್ಣವ್ರು ಬಿಡಿ ಸರ್ ನಮ್ಗೇನು ಅಂತೀರಿ. ಇನ್ನು ಸಣ್ಣವ್ರು ನೀವು. ಆ 14 ವರ್ಷದ ಹುಡುಗ ಕೋಟಿಗಟ್ಲೆ ಅರ್ನ್ ಮಾಡ್ತಾ ಇದ್ದಾನೆ. ಸೊ ನಿಮ್ ಡೇ ವ್ಯಾಲ್ಯೂ ಇದೆ ಅನ್ನೋದು ತಿಳ್ಕೋಬೇಕು. ದೆನ್ ಸಿ ಸರ್, ಡಾಕ್ಟರ್ ಹೇಳಿದ್ರಿ, ಇಂಜಿನಿಯರ್ ಹೇಳ್ರಿ. ಕರ್ನಾಟಕದಲ್ಲಿ ಅಧಿಕೃತ ಗವರ್ಮೆಂಟ್ ಫೀಸು ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೇರ್ಬೇಕು ಅಂದ್ರೆ ದ ಟಾಪ್ ರೆಪ್ಯೂಟೆಡ್ CS-ಗೋ ಇನ್ನೊಂದು ಕೋರ್ಸ್ಗೋ ಸೇರ್ಬೇಕು ಅಂದ್ರೆ 80 ಲಕ್ಷ ರೂಪಾಯಿ ಇದೆ. 80 ಲ್ಯಾಕ್. 2 ವರ್ಷ ಓದ್ಬೇಕು ಅನ್ನೋ ಟೈಮ್ ಇದ್ದವ್ರಿಗೆ ಲೆಕ್ಕ ಹಾಕಿದ್ರೆ 11,000. ನಿಮಗೆ ಲೆಕ್ಕ ಹಾಕಿದ್ರೆ 15-16 ಸಾವಿರ ಆಗತ್ತೆ ಒಂದ್ ದಿನದ ವ್ಯಾಲ್ಯೂ. ನಿಮ್ಮ ಡೇ ವ್ಯಾಲ್ಯೂ ಸಿಕ್ಕಾಪಟ್ಟೆ ಇದೆ. ಡೋಂಟ್ ವೇಸ್ಟ್ ಎವ್ರಿ ಮಿನಿಟ್. ಈಚ್ ಮಿನಿಟ್ ನೀವು ವೇಸ್ಟ್ ಮಾಡಿದ್ರಿಂದ ಅಷ್ಟು ದುಡ್ಡು ಲಾಸ್ ಮಾಡ್ತಾ ಇದೀರಿ ಅಂತ ಅರ್ಥ. ಲೆಟ್ಸ್ ಸಿ, ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ತುಂಬಾ ಇರುತ್ತೆ. ಎಷ್ಟು ಜನಕ್ಕೆ ನಿಮ್ಮ ಅಪ್ಪ ಅಮ್ಮನ ಆಸೆ ಈಡೇರಿಸಬೇಕು ಅಂತ ಆಸೆ ಇದೆ? ಕೈ ಎತ್ರಿ. ಒಬ್ಬೊಬ್ಬೊಬ್ಬ ಎಲ್ಲ ಒಳ್ಳೆ ಹುಡುಗರೇ ಇದ್ದೀರಾ. ಡೌನ್. ಬೇಡಪ್ಪ, ಕೆಲವ್ರು ಕೈ ಎತ್ತಿಲ್ಲ. ಟೀಚರ್ ಎಕ್ಸ್ಪೆಕ್ಟೇಷನ್ ಈಡೇರಿಸಬೇಕು ಅಂತ ಎಷ್ಟು ಜನಕ್ಕೆ ಆಸೆ ಇದೆ? ಟೀಚರ್ಸ್ದು ಬಹಳ ಕಡಿಮೆ ಜನಕ್ಕಿದೆ ಯಾಕೋ ಇದು. ಓಕೆ, ಟೀಚರ್ಸ್ದು ಬೇಕಾಗಿಲ್ಲ, ಪೇರೆಂಟ್ಸ್ದು ಬೇಕಾಗಿಲ್ಲ. ಅಟ್ ಲೀಸ್ಟ್ ನಿಮ್ದೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ರಿ ಒಳಗಡೆ. ಅದನ್ನಾದ್ರು ಈಡೇರ್ಸಕ್ ಟ್ರೈ ಮಾಡ್ರಿ, ಅವಾಗ ಸಾಧನೆ ಆಗತ್ತೆ. ಒಂದು ಸಾಧನೆ ಆಗ್ಬೇಕು ಅಂದ್ರೆ, ನೀವು ಅಂದ್ಕೊಂಡಿದ್ ಪಡ್ಕೋಬೇಕು ಅಂದ್ರೆ 3 ಇರ್ಬೇಕು ನಿಮ್ಮಲ್ಲಿ. ಒಂದು ಆಪ್ಟಿಟ್ಯೂಡ್. ಆಪ್ಟಿಟ್ಯೂಡ್ ಅಂದ್ರೆ ನೀವ್ ಏನ್ ಆಗ್ಬೇಕು ಅನ್ಕೊಂಡಿದ್ರು ಅದಕ್ಕೆ ಬೇಕಾದ ಕೆಪಾಸಿಟಿ. ಡಾಕ್ಟರ್ ಆಗ್ಬೇಕು ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಒಳಗಡೆ ಟಾಪ್ ಇರಬೇಕು.
ಇಂಜಿನಿಯರ್ IIT GIT ಹೋಗ್ಬೇಕಂದ್ರೆ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಅಲ್ಲೆಲ್ಲ ಟಾಪ್ ಇರಬೇಕು. ಆ ಪೊಟೆನ್ಶಿಯಾಲಿಟಿ ಇರಬೇಕು ಒಂದು. ಜೊತೆಗೆ ಮನೋಭಾವ, ಆಟಿಟ್ಯೂಡ್ ಅಂತ ಕರಿತೀವಿ. ನೀವು ಆಟಿಟ್ಯೂಡ್ ಪದ ತಪ್ಪಾಗಿ ಬಳಸ್ತಿರ್ತೀರಾ. ಯಾರೋ ಒಬ್ಬ ಕೊಬ್ಬು ಮಾಡ್ತಾ ಇದ್ದಾಳೆ ಅಂದ್ರೆ ಅವಳಿಗೆ ಬಹಳ ಆಟಿಟ್ಯೂಡ್ ಇದೆ ಅಂತಿರ್ತೀರ. ಅದಲ್ಲ ಆಟಿಟ್ಯೂಡ್. ಆಟಿಟ್ಯೂಡ್ ಅಂದ್ರೆ ನೀವೇನ್ ಆಗ್ಬೇಕು ಅನ್ಕೊಂಡಿದ್ದೀರೋ ಅದನ್ನ ಮಾಡುವ ಪವರ್ ಅಂತ ಕರಿತೀವಿ. ಇದು ಮಾಡೇ ಮಾಡ್ತೀನಿ ಅಂತ ಅದಿತ್ತು ಅಂದ್ರೆ ಆಟೋಮೆಟಿಕ್ಲಿ ಅದು ಕರ್ಕೊಂಡೋಗುತ್ತೆ ನಿಮ್ಮನ್ನ, ಅಲ್ಲಿ ಗೆಲ್ಸುತ್ತೆ. ಲೆಟ್ಸ್ ಸಿ, 3 ಮಂತ್ರ ನೀವು ತಿಳ್ಕೋಬೇಕು. ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಇದು ಧರ್ಮದ ಮಂತ್ರ ಅಲ್ಲ. ಗೌತಮ ಬುದ್ಧರ ಬಳಿ ಅವ್ರ ಶಿಷ್ಯ ಬಂದ್ ಕೊನೆಗೆ ದಿನ ಕೇಳ್ತಾರೆ, ಅವ್ರ ಅಂತಿಮ ದಿನ ಅವ್ರು ನಿರ್ವಾಣ ಆಗ್ತಾರೆ ಅಂತ ಗೊತ್ತಾಗಿದೆ. ಗುರುಗಳೇ, ನೀವು ಹೋದ್ಮೇಲೆ ನಮ್ ಕತೆ ಏನು? ನೀ ಹೆದರ್ಕೋಬೇಡ, ನಾ ಇನ್ನೂ ಹೋಗಿಲ್ಲ, ಬುದ್ಧನಿಗೆ ಶರಣಾಗು ಅಂತಾರೆ. ಏನು ಬುದ್ಧನಿಗೆ ಶರಣಾಗು ಅಂದ್ರೆ ಗುರುಗಳಿಗೆ ಸರೆಂಡರ್ ಆಗ್ಬಿಡ್ಬೇಕು. ನಿಮ್ದೇನ್ ಟೀಚರ್ಸ್ ಹೇಳ್ತಾರೋ ನೀವೇನ್ ಅನ್ಕೊಂಡಿರ್ತೀರಿ ಅಂದ್ರೆ ಅವ್ರಿಗೇನ್ ಬಾರಿ ಗೊತ್ತಿದೆ ಬಿಡೋ ಅನ್ನಲ್ಲ. ಅವ್ರು ಏನ್ ಹೇಳ್ತಾರೋ ಸರೆಂಡರ್ ಟು ಯುವರ್ ಗುರು, ಅರ್ಧ ಗೆದ್ದೋದ್ರಿ ಅಂತ ಅರ್ಥ. ನಂಬರ್ 2, ಧಮ್ಮಂ ಮೀನ್ಸ್ ಗ್ರಂಥಗಳು, ಧರ್ಮ ಗ್ರಂಥಗಳು ಅಂತ ಅವ್ರ ಪ್ರಕಾರ. ನಮ್ಮ ಪ್ರಕಾರ ಪುಸ್ತಕಗಳು. ಟೆಕ್ಸ್ಟ್ ಬುಕ್ಕಿಗೆ ಸರೆಂಡರ್ ಆಗ್ರಿ, 2ನೇ ಹಂತಕ್ಕೆ ಗೆದ್ದೋದ್ರಿ. ಅದ್ರ ಜೊತೆಗೆ ಸಂಗಂ ಶರಣಂ ಗಚ್ಚಾಮಿ ಅಂದ್ರೆ ನಿಮ್ ಫ್ರೆಂಡ್ಸ್ಗಳು ಅಂತವ್ರು ಇರ್ಬೇಕು ಅಂತ. ಎಂತವ್ರು ಇರ್ಬೇಕು? ನೀನ್ ಡಾಕ್ಟರ್ ಆಗ್ತೀನಿ ಅಂತ ಟಾರ್ಗೆಟ್ ಇದ್ರೆ ನಿನ್ ಫ್ರೆಂಡ್ಗಳು ಡಾಕ್ಟರ್ ಆಗೋರೇ ಇರ್ಬೇಕು. ಅದ್ ಬಿಟ್ಕೊಂಡು ನೀನ್ ಡಾಕ್ಟರ್ ಆಗ್ತೀರಿ ಅಂದ್ರೆ ಅವ್ರು ನಾನು ಬಸ್ ಕಂಡಕ್ಟರ್ ಆಗ್ತೀವಿ ಅನ್ನೋರು. ಬಸ್ ಕಂಡಕ್ಟರ್ ತಪ್ಪಲ್ಲ, ಬಟ್ ನಿಮ್ ಸಂಘಕ್ಕೆ ಬೇಡ, ಅವ್ರ ಸಂಘನೇ ಬೇರೆ ಇರ್ಲಿ ಅಂತ. ಬಸ್ ಕಂಡಕ್ಟರ್ ಆಗೋದು ಒಂದು ಗ್ರೂಪ್ ಆಗ್ಲಿ, ನೋ ಪ್ರಾಬ್ಲಮ್. ಸೊ ಸಂಗಂ ಶರಣಂ ಗಚ್ಚಾಮಿ ಅಂದ್ರೆ ನಿಮ್ ಟೀಮ್ ಚೆನ್ನಾಗಿರ್ಬೇಕು, ಸಹಚರ್ಯ ಅಂತೀವಿ ಇದನ್ನ. ಓಕೆ, 3 ಕರೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ ನೀವು ಲೈಫಲ್ಲಿ ಗೆದ್ದಿದ್ದೀರಾ ಅಂತ ಅರ್ಥ. ಲೆಟ್ಸ್ ಸಿ, ನಾವು ನೀವು ಅತ್ಯಂತ ಬದಲಾಗುವ ಕಾಲದಲ್ಲಿ ಹುಟ್ಟಿದೀವಿ. ಹೆಂಗ್ ಬದಲಾಗ್ತಾ ಇದೆ ಅಂತ ಅಂದ್ರೆ, ನಮ್ ಕಾಲದಲ್ಲೆಲ್ಲ ಹನಿಮೂನ್ ಹೋಗ್ತಾರೆ ಗಂಡ ಹೆಂಡತಿ ಅಂದ್ರೆ ಅವರಿಬ್ರು ಚೆನ್ನಾಗಿದ್ದು ಬರಕ್ ಹೋಗ್ತಾರೆ ಅಂತ ನಾವ್ ಅನ್ಕೋತಿದ್ವಿ. ಇವತ್ ಹನಿಮೂನ್ ಹೋಗ್ತಾರೆ ಅಂದ್ರೆ ಹೆಂಡತಿ ಗಂಡನ್ ಕೊಲ್ಲಕ್ ಉಂಟೇನೋ, ಗಂಡ ಹೆಂಡತಿ ಕೊಲ್ಲಕ್ ಉಂಟೇನೋ, ನ್ಯೂಸ್ ನೋಡ್ತಿದ್ದೀರಲ್ಲ ಅಂತ ವಿಚಿತ್ರವಾದ ಸೀನ್ಗಳು ನೋಡ್ತಾ ಇದೀವಿ. ಇಂಥ ಕೆಟ್ಟ ಡೇಂಜರಸ್ ಪೀರಿಯಡ್ ಅಲ್ಲಿ ಇರುವಂತ ಕಾಲದಲ್ಲಿ ನಾವ್ ಹೇಗಿರ್ಬೇಕು ಅನ್ನೋದು ನೋಡ್ತಾ ಬರೋಣ. ಲೆಟ್ಸ್ ಸಿ, ಈಗ ಒಂದಿಷ್ಟು ಡಿಸ್ಕಷನ್. ಇಷ್ಟು ಹೇಳಿದ್ಮೇಲೆ ನಿಮಗೆ ನಾನೊಬ್ಬ ಸುಂದರ್ ಪಿಚಾಯ್, ನಾನೊಬ್ಬ ಸರ್ ತರ ಡಾಕ್ಟರ್, ಏನೋ ಆಗ್ಬೇಕು, CA ಚಾರ್ಟರ್ಡ್ ಅಕೌಂಟೆಂಟ್, ಉದ್ಯಮಿ ಅಂತ ಅನಿಸ್ತಾ ಇದೆ. ಮೈ ಕ್ವಶನ್ ಟು ಯು, ಬೇಕು ಬೇಡ ಸರಿ ತಪ್ಪು ಪಟ 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 ಹೇಳ್ಬೇಕು. ನೀವು ಹೇಳ್ತಿದ್ದಂಗೆ ನೀವು ಆಗ್ತಿರೋ ಇಲ್ಲ ಹೇಳ್ಬಿಡ್ತೀನಿ ನಾನು. 10 ಪ್ರಶ್ನೆ ಇರತ್ತೆ, 10 ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ರೆಡಿನಾ? ಕ್ವಾಲಿಟಿ ಲೈಫ್ ಅಂದ್ರೆ ಸೂಪರ್ ಡೂಪರ್ ಆಗಿ ಬದುಕುವಂಥದ್ದು. ಅದು ಬರೀ ಶ್ರೀಮಂತಿಕೆ ಅಂತ ಅಲ್ಲ. ಎಷ್ಟು ಮಸ್ತ್ ಲೈಫ್ ಅಲ್ಲಿ ಇದೀವಿ ಅಂತ ಅಂದ್ರೆ ನೀವು ನಂಬ್ತಿರೋ ಬಿಡ್ತಿರೋ, ದ ಗ್ರೇಟ್ ರಾಜ ಅಕ್ಬರ್ ಇದ್ರು, ಅಶೋಕ ಚಕ್ರವರ್ತಿ ಇದ್ರು, ಪ್ರಧಾನ ಮಂತ್ರಿ ನೆಹರು ಇದ್ರು, ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಇದ್ರು. ಅವ್ರಿಗಿಂತ ಸೂಪರ್ ಲೈಫಲ್ಲಿ ನಾವು ಬದುಕ್ತಾ ಇದೀವಿ. ನೀವು ನಂಬ್ತಾ ಇಲ್ಲ. ಯಾಕೆಂದ್ರೆ ಅಕ್ಬರ್ ಮಹಾಶಯನಿಗೆ ಶೆಕೆ ಆಯ್ತು ಅಂತ ಅಂದ್ರೆ ಬಾರೋ ಇಲ್ಲಿ ಅಂತ ಹಿಂಗ್ ಗಾಳಿ ಬೀಸ್ಕೋಬೇಕಿತ್ತು. ನೀವು ಹಂಗಲ್ಲ. ಒಂದ್ ಬಟನ್ ಒತ್ತಿದ್ರೆ ಏನ್ ತಿರ್ಗತ್ತೆ? ಫ್ಯಾನ್ ತಿರ್ಗತ್ತೆ. ಓಕೆ, ಅಕ್ಬರ್ ಮಹಾಶಯ ಎಲ್ಲೇ ದೇಶ ಸುತ್ತಬೇಕು ಅಂತಂದ್ರೆ ಕುದುರೆ ಗಾಡಿಯಲ್ಲೇ ಹೋಗ್ಬೇಕಿತ್ತು. ಇವತ್ ನೀವು 3,000 ರೂಪಾಯಿ ದುಡ್ಡು ಇಟ್ಕೊಂಡು ಹೊರಟ್ರೆ ವಿಮಾನದಲ್ಲಿ ಹೋಗ್ಬೋದು. ಎಷ್ಟು ದುಡ್ಡು? ಜಸ್ಟ್ 3,000. ವಿಮಾನ ಅನ್ನೋದು ಅಕ್ಬರ್ ಮಹಾಶಯನು ನೋಡಿಲ್ಲ, ಅಶೋಕ್ ಚಕ್ರವರ್ತಿನೂ ನೋಡಿಲ್ಲ. ಇಂದಿರಾ ಗಾಂಧಿಯವರೇ ಕಲರ್ ಟಿವಿ ನೋಡಿಲ್ಲ. ಅವರು. ನೆಹರು ಪ್ರಧಾನ ಮಂತ್ರಿ ಕೈಲಿ ಮೊಬೈಲ್ ಫೋನ್ ಇರಲಿಲ್ಲ. ಇವತ್ತು ಬೀದಿಯಲ್ಲಿ ಹಣ್ಣು ಮಾರೋರ್ ಕೈಲಿ ಮೊಬೈಲ್ ಫೋನ್ ಇದೆ. ಅಂದ್ರೆ ನಾವಿರೋ ಕಾಲ ಅತ್ಯಂತ ಟಾಪ್ ಆನ್ ಟಾಪ್ ಕಾಲ. ರಾಜ ಮಹಾರಾಜಗಿಂತ ಕಂಫರ್ಟ್ ಇದೆ. ಕಾರಲ್ಲಿ ಕೂತ್ಕೊಂಡ್ರೆ ಅಲ್ಲಾಡ್ದಂಗೆ ಹೋಗುವಂತ ಕಾರ್ಗಳು, ಟೀ ಕುಡಿಬಹುದು ಕಾರಲ್ಲಿ, ಅಂತಂತ ಕಾರ್ಗಳು ಬಂದಿದಾವೆ. ಆ ಕಾರ್ ಯಾರಿಗಿರೋದು? ಯಾರೋ ಅಮೆರಿಕದಲ್ಲಿರೋನ್ ತಗೊಳಕ್ಕಲ್ಲ. ಇದೇ ನರೇಗಲಲ್ಲಿ, ಇದೇ PUC ಕಾಲೇಜಲ್ಲಿ ಓದಿರೋ ಹುಡುಗರು ಇನ್ನು 5 ವರ್ಷ ಬಿಟ್ಟು ಪೋರ್ಷೆ ಕಾರು, ಮರ್ಸಿಡಿಸ್ ಬೆಂಜಲ್ಲಿ ಬರ್ಬೇಕು ಅಂದ್ರೆ ಏನ್ ಬೇಕು? ಚೆನ್ನಾಗಿ ಓದ್ಬೇಕು ಅಷ್ಟೇ. ಅದ್ ಬಿಟ್ಕೊಂಡು ಹಂಗೆ ಬರೋದಿಲ್ಲ. ಅವೆಲ್ಲ ನಮ್ಗೆ ಮಾಡಿರೋದು. ಅದ್ ಮಾಡಕ್ ತಗೊಳಕ್ ನಾವು ಅಷ್ಟು ಪವರ್ಫುಲ್ ಆಗಿ ರೆಡಿ ಆಗ್ತಾ ಇರ್ಬೇಕು. ಲೆಟ್ಸ್ ಸಿ, ಕ್ವಾಲಿಟಿ ಲೈಫ್ ಅಂದ್ರೆ ಅದು ಬೇಕೋ ಬೇಡವಾ? ಜೋರಾಗಿ ಬೇಕು. ನೋಡೋಣ ಹಾಗಾದ್ರೆ. ಸರಿ ತಪ್ಪು ಯಾವುದು ಎಲ್ಲ ಹೇಳ್ತಾ ಬರ್ಬೇಕು ನಂಗೆ. ಬೆಳಿಗ್ಗೆ ಎದ್ದು ಯಾವುದು ಮಾಡೋದು ಸರಿ? ವ್ಯಾಯಾಮ, ನಿದ್ರೆ. ವ್ಯಾಯಾಮ. ಇನ್ನೊಂದ್ಸರಿ
ಎಲ್ಲೆಲ್ಲ ಕೇಳ್ತಾ ಇದ್ದಾರೆ ನಿಮ್ ಸರ್ಗಳು ಹಿರಿಯರೆಲ್ಲ. ರಿಪೀಟ್. ವಾವ್. ನಂಬರ್ 2, ಯಾವುದು ಮಾಡೋದು ಸರಿ? ರೀಡಿಂಗ್, ಬ್ರೌಸಿಂಗ್. ರೀಡಿಂಗ್. ಯಾವುದು ಮಾಡೋದು ಸರಿ? ಟಿವಿ, ವಾಚಿಂಗ್ ಟಿವಿ, ಡೂಯಿಂಗ್ ಹೋಮ್ವರ್ಕ್. ಡೂಯಿಂಗ್ ಹೋಮ್ವರ್ಕ್. ರಾ ಫುಡ್, ಜಂಕ್ ಫುಡ್. ರಾ ಫುಡ್ ಅಂದ್ರೆ ರೊಟ್ಟಿ, ನಿಮ್ದೇ ಜೋಳದ ರೊಟ್ಟಿ. ಜಂಕ್ ಫುಡ್ ಅಂದ್ರೆ ಪಾನಿಪುರಿ, ಗೋಬಿ ಮಂಚೂರಿ. ಯಾವ ಫುಡ್ ಹೇಳ್ರಿ ಇನ್ನೊಂದ್ಸರಿ? ರಾ ಫುಡ್ಡೇ ಬೇಕು. ಒಬ್ಬ ಹಾ. ಟೈಮ್ ಪಾಸ್, ಟೈಮ್ ಯೂಸ್. ಟೈಮ್ ಯೂಸ್. ಮತ್ ನಾನು ಇನ್ಯಾಕೆ ಭಾಷಣ ಮಾಡ್ಲಿ? ಎಲ್ಲ ನಿಮಗೆ ಗೊತ್ತಲ್ಲ, ನೀವು ಹೇಳೋದೆಲ್ಲ ಸರಿನೇ ಇದೆ, ಪರ್ಫೆಕ್ಟ್. ಇಷ್ಟೆಲ್ಲ ಇದೆ, ಆದರೂ ನೀವು ಸಾಧನೆ ಮಾಡ್ತಾ ಇಲ್ಲ. ಎಲ್ಲ ಸರಿ ಗೊತ್ತು ನಿಮಗೆ. ಬೆಳಿಗ್ಗೆ ಎದ್ದು ವ್ಯಾಯಾಮ ಮಾಡಬೇಕು, ಬೆಳಿಗ್ಗೆ ಎದ್ದು ಓದಬೇಕು, ಅಂಡ್ ಟಿವಿ ನೋಡಬಾರ್ದು, ಹೋಮ್ವರ್ಕ್ ಮಾಡಬೇಕು, ರಾ ಫುಡ್ ತಿನ್ಬೇಕು, ಟೈಮ್ ಯೂಸ್ ಮಾಡಬೇಕು. ಎಲ್ಲ ಜಾಣ ಮರಿಗಳಿದ್ದೀರಪ್ಪ. ಮತ್ತಿಷ್ಟು ಜಾಣ ಮರಿಗಳಿದ ಮೇಲೆ ನೀವು ಸಾಧನೆ ಮಾಡಬೇಕು. ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಇನ್ನೊಂದು ಸ್ವಲ್ಪ ನೋಡೋಣ. ಆದರೂ ನೀವು ಸಾಧಿಸಲು ಸಾಧ್ಯ ಆಗ್ತಾ ಇಲ್ಲ. ಯಾಕೆ? ನೀವು ಬಡವ್ರ ಮಕ್ಕಳು, ಅದಕ್ಕೆ ಸಾಧಿಸಕ್ಕಾಗಲ್ಲ. ಎಸ್, ನೋ? ಯಾವ್ದೋ ಫಿಲಮ್ ಇರೋ ಡೈಲಾಗ್ ಇದೆಯಲ್ಲ, ಬಡವ್ರ ಮಕ್ಕಳು ಏನಾಗಬೇಕು? ಬಡವ್ರ ಮಕ್ಕಳು ಬೆಳಿಬೇಕು. ಮತ್ತೆ ಇನ್ಯಾರು ಬೆಳಿಬೇಕು? ಅಲ್ಲಿಗೆ ಬಡತನಕ್ಕೂ ಸಾಧನೆಗೂ ಸಂಬಂಧ ಇಲ್ಲ. ನಂಬರ್ 2, ಕನ್ನಡ ಮೀಡಿಯಂ ಅಲ್ಲಿ ಓದ್ಕೊಂಡ್ ಬಂದಿದ್ದೀರಾ? ನೋ, ಸಂಬಂಧ ಇಲ್ಲ. ಜೋರಾಗಿ ಹೇಳ್ಬೇಕು. ಹಳ್ಳಿ ಹುಡುಗರು ನೀವು, ಬೆಂಗಳೂರು ಹುಡುಗರು ಅಷ್ಟೇ ಸಾಧನೆ ಮಾಡ್ಬೇಕು, ನಿಮ್ ಕೈಲಿ ಆಗಲ್ಲ. ಎಸ್, ನೋ? ನೋ. ನಿಮ್ ಹಳ್ಳಿ ಸರಿ ಇಲ್ಲ. ನೋ. ನಿಮ್ ಪೇರೆಂಟ್ಸ್ ಸರಿ ಇಲ್ಲ. ಏನ್ ಸರ್ ನಮ್ ಪೇರೆಂಟ್ಸ್ ಸರಿ ಇಲ್ಲ ಅಂತೀರಾ? ನೋ. ಜೋರಾಗಿ ಹೇಳ್ತೀರಿ. ನಿಮ್ ಟೀಚರ್ಸೇ ಸರಿ ಇಲ್ಲಪ್ಪ, ಅದಕ್ಕೆ ನೀವು ಕಡಿಮೆ ಮಾರ್ಕ್ಸ್ ತೆಗಿತೀರೇನೋ? ಎಸ್, ನೋ? ನೋ. ನಿಮ್ ಫ್ರೆಂಡ್ಸ್ ಸರಿ ಇಲ್ಲ. ಕೆಲವ್ರು ಅಂತಿರ್ಬೋದು, ಇದ್ರೂ ಇರ್ಬೋದೇನೋ ಅಂತ, ಆದ್ರೆ ಹೇಳಂಗಿಲ್ಲ. ಯಾಕಂದ್ರೆ ಅವರಿಂದ ಅರ್ಧ ಹಾಳಾದವ್ರು ಇದೀರಿ ಇಲ್ಲಿ. ಲೆಟ್ಸ್ ಸಿ. ನಿಮ್ ಮನೆ ಸರಿ ಇಲ್ಲ. ನೋ. ಇನ್ ಯಾವ್ದು ರೀಸನ್ ಇಲ್ಲ, ಎಲ್ಲ ಮುಗೀತು. ಅಲ್ಲಿಗೆ ಇವ್ಯಾವ ಪ್ರಾಬ್ಲಮ್ ಇಲ್ಲ. ಯಾವ್ದು ಸರಿ ಎಲ್ಲ ಗೊತ್ತು, ಆದರೂ ಸಾಧಿಸಲು ಸಾಧ್ಯ ಆಗ್ತಾ ಇಲ್ಲ. ಯಾಕೆ? ಇಲ್ಲೊಂದು ಸಮಸ್ಯೆ, ದೇರ್ ಈಸ್ ಎ ಪ್ರಾಬ್ಲಮ್. ಅಲ್ಲೊಂದು ಪ್ರಾಬ್ಲಮ್ ಇದೆ. ಹಂಗಾರೆ ಏನ್ ಪ್ರಾಬ್ಲಮ್ ಅದು ಹುಡುಕ್ಬೇಕೀಗ. ಲೆಟ್ಸ್ ಚೆಕ್. 1, ಈಗ ಮತ್ತೆ ಸತ್ಯವನ್ನೇ ಹೇಳಬೇಕು, ಸುಳ್ಳುಗಳು ಹೇಳಂಗಿಲ್ಲ. ನಿಮಗೆ ಇಷ್ಟೊತ್ತು ಸತ್ಯ ಹೇಳಿದೀರಾ, ಈಗ ಚೇಂಜ್ ಮಾಡಬಾರ್ದು, ಟ್ರುತ್ತೇ ಹೇಳಬೇಕು. ಲೆಟ್ಸ್ ಸಿ. ಯಾವುದು ಮಜಾ ಕೊಡುತ್ತೆ ಹೇಳಬೇಕು. ಬೆಳಿಗ್ಗೆ ಯಾವ್ದು ಮಜಾ ಕೊಡುತ್ತೆ? ಯಾವುದು? ನಿದ್ರೆ. ಯಾವ್ದು ಮಜಾ ಕೊಡುತ್ತೆ? ಬ್ರೌಸಿಂಗ್ ಮಜಾ ಕೊಡುತ್ತೆ. ಯಾವ್ದು ಮಜಾ ಕೊಡುತ್ತೆ? ಟಿವಿ. ಇನ್ನೂ ಜೋರಾಗಿ ಹೇಳ್ತಾರೆ ನೋಡ್ರಿ, ಮಜಾ ಕೊಡುತ್ತೆ. ಯಾವ್ದು ಮಜಾ ಕೊಡುತ್ತೆ? ಜಂಕ್ ಫುಡ್ ಮಜಾ ಕೊಡುತ್ತೆ. ಯಾವ್ದು ಮಜಾ ಕೊಡುತ್ತೆ? ಮತ್ ಹಿಂಗಾದ್ರೆ 5 ನಿಮಿಷಕ್ಕೆ ಪಾರ್ಟಿ ಬದಲಾಯಿಸಿರಿ ನೀವು. ಒಂದ್ ಪಾರ್ಟಿ ಇತ್ತು ಕರ್ನಾಟಕದಲ್ಲಿ, ಒಂದ್ 6 ತಿಂಗಳು ವರ್ಷಕ್ಕೆ ಬೇರೆ ಪಾರ್ಟಿ ಜೊತೆ ಸೇರೋರು. ನೀವ್ ಹಂಗಲ್ಲ, 5 ನಿಮಿಷದಿಂದ ಯಾವುದು ಸರಿ, ಇದು ಸರಿ, ಇದು ಸರಿ, ಇದು ಸರಿ. ಈಗ ನೋಡಿದ್ರೆ ಆಗ್ಲೇ ಪಾರ್ಟಿ ಚೇಂಜ್. ಯಾವ್ದು ಮಜಾ? ಬೇರೆದೇ ಮಜಾ ಕೊಡ್ತಾ ಇದೆ. ಎಸ್, ಇಲ್ಲೊಂದ್ 1000 ಜನ ಇದ್ದೀರಾ, ಜಾಸ್ತಿ ಇದ್ದೀರಾ, 2000 ಜನ ಇದ್ದೀರಾ. 2000 ಜನನು ಸಾಧನೆ ಮಾಡ್ಬೋದು. ಆದ್ರೆ ಸಾಧನೆ ಮಾಡಕ್ ಯಾಕೆ ಆಗ್ತಾ ಇಲ್ಲ ಅಂದ್ರೆ ದಿಸ್ ಇಸ್ ಅ ಪ್ರಾಬ್ಲಮ್. ಸರಿ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು, ಯಾವ್ದು ಸರಿ ಅದನ್ನ ಮಾಡಿದ್ರೆ ಉದ್ಧಾರ ಆಗ್ತೀವಿ ಅಂತ. ಆದ್ರೆ ಮಜಾ ಯಾವುದು ಅನ್ನೋದು ನಿಮಗೆ ಕಾಟ ಕೊಡ್ತಾ ಇದೆ. ಮನುಷ್ಯನ ಮೈಂಡ್ ಅಲ್ಲಿ, ಹೃದಯದಲ್ಲಿ ಡಿಫ್ರೆನ್ಸ್ ಇದೆ. ಇದಕ್ಕೆ ಏನು ಅಂದ್ರೆ ಸರಿ ತಪ್ಪು ಗೊತ್ತಾಗತ್ತೆ, ಹೃದಯಕ್ಕೆ ಅದು ಗೊತ್ತಾಗಲ್ಲ. ಅದು ಯಾವ್ದು ಮಜಾ ಕೊಡುತ್ತೋ ಅದನ್ನ ಮಾತ್ರ ಅಕ್ಸೆಪ್ಟ್ ಮಾಡೋದು. ಬೆಳಿಗ್ಗೆ 5 ಗಂಟೆಗೆ ಅಲಾರಾಮ್ ಇಡ್ತೀರಾ, ಅಲಾರಾಮ್ ಹೊಡಿಯುತ್ತೆ. ಅಲಾರಾಮ್ ಹೊಡೆದಾಗ ನೀವೇನ್ ಮಾಡ್ತೀರಾ? ಅಲಾರಾಮ್ಗೆ ಹೊಡಿತೀವಿ ಸರ್. ನೋಡಿ ಎಷ್ಟು ಕರೆಕ್ಟ್ ಒಪ್ಕೋತೀರಾ. ಏನಂದ್ರೆ ಬೆಳಿಗ್ಗೆ ಏಳಬೇಕು ಸರಿ, ಎದ್ದಾಗ ಮಜಾ ಕೊಡೋದು ಯಾವುದು? ಎದ್ದೇಳೋದಲ್ಲ, ಮತ್ತೊಂದು ಸ್ವಲ್ಪ ಬ್ಲಾಂಕೆಟ್ ಹಾಕೊಂಡು ಮಲ್ಗದ್ ಮಜಾ ಕೊಡೋದು. ಇದು ಮಾಡಿದಾಗ ನಾವು ಹಿಂದಕ್ಕೆ ಬೀಳ್ತಾ ಇದೀವಿ. ಇಲ್ಲಿ ನೋಡಿ ಫಾರ್ಮುಲಾ. ಸರಿ ಅನ್ನೋದು ಯಾವುದು ನಿಮಗೆ ಮಜಾ ಕೊಡ್ತಾ ಇಲ್ಲ, ನೋವು ಕೊಡ್ತಾ ಇದೆ. ತಪ್ಪು ಅನ್ನೋದೆಲ್ಲ ನಿಮಗೆ ಮಜಾ ಕೊಡ್ತಾ ಇದೆ. ದಿಸ್ ಇಸ್ ಅ ಡಿಫ್ರೆನ್ಸ್. ಗೆಲ್ಲೋರ್ಗೂ ಲೂಸರ್ಗೂ ಇಷ್ಟೇ ವ್ಯತ್ಯಾಸ, ಇನ್ನೇನು ಇಲ್ಲ. ಗೆಲ್ಲುವವರು ಸರಿಯನ್ನ ಫಾಲೋ ಮಾಡ್ತಾರೆ, ಅದು ನೋವು ಕೊಟ್ರು ಇಷ್ಟೇ. ಸರಿ ಇದ್ದಿದ್ದು ಮಜವಾಗಿ ತಗೋಬೇಕು, ತಪ್ಪಿದ್ದನ್ನ ಬಿಡಬೇಕು. ಸಿಂಪಲ್ ಇಷ್ಟೇ. ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಬೆಳಿಗ್ಗೆ 5 ಗಂಟೆಗೆ ನಿಮಗೂ ಅಲಾರಾಮ್ ಹೊಡೆಯುತ್ತೆ, ನನಗೂ ಅಲಾರಾಮ್ ಹೊಡೆಯುತ್ತೆ, ಮೋದಿಯವ್ರಿಗೂ ಅಲಾರಾಮ್ ಹೊಡೆಯುತ್ತೆ, ಸಿದ್ದರಾಮಯ್ಯವ್ರಿಗೂ ಅಲಾರಾಮ್ ಹೊಡೆಯುತ್ತೆ.
ಮೋದಿಯವರು ಎದ್ದೇಳ್ತಾರೆ ದೇಶಕ್ಕಾಗಿ ಏನೋ ಮಾಡೋದಿದೆ ಅಂತೇಳಿ, ಸಿದ್ದರಾಮಯ್ಯ ಅವರು ಎದ್ದೇಳ್ತಾರೆ ರಾಜ್ಯಕ್ಕಾಗಿ ಏನೋ ಮಾಡೋದಿದೆ ಅಂತ, ಮಂಜುನಾಥ್ ಎದ್ದೇಳ್ತೀನಿ ನಾನು ರಾಜ್ಯದ ಯುವಕರಿಗೋಸ್ಕರ ಏನೋ ಮಾಡೋದಿದೆಯಪ್ಪ, ನಾನು ಈ ತರ ದರಿದ್ರನಾಗಿರಬಾರ್ದು. ಹೇಳು, ಆಲ್ರೆಡಿ ನಿಂದು 35-40 ವರ್ಷ ದರಿದ್ರ ಬದುಕ್ಬಿಟ್ಟಿದೀಯಾ, ಇನ್ ಮುಂದೆ ಹಂಗಿರಂಗಿಲ್ಲ, ಎದ್ದೇಳು. ಎದ್ದಿದ್ದೀನಿ. ಆದ್ರೆ 4ನೇವ್ರು ಒಬ್ರು ಇದ್ದಾರೆ. ಯಾರವರು? ನೀವು ಯೋಚನೆ ಮಾಡ್ತೀರಾ, ಏನ್ ಮಾಡ್ಬೇಕಿದೆ ಅಂತದ್ದು, ಒಂದ್ ಅರ್ಧ ಗಂಟೆ ಬಿಟ್ಟು ಹೇಳೋಣ ಅಂತ ಯೋಚನೆ ಮಾಡ್ತೀರಾ. ದಟ್ ಈಸ್ ಪ್ರಾಬ್ಲಮ್. ಅದು ಮಾಡಿದ್ರೆ ಸಿಂಪಲ್ ಹೇಳ್ತೀನಿ ನೋಡ್ರಿ, 5 ಗಂಟೆಗೆ ಅಲಾರಾಮ್ ಹೊಡಿತು, ಇನ್ನೊಂದು ಗಂಟೆ ಬಿಟ್ಟು ಎದ್ದೇಳೋಣ ಅಂತ ಅಂದ್ರೆ ನಂದು ವ್ಯಾಯಾಮ ಸ್ಕಿಪ್ ಆಯ್ತು. ವ್ಯಾಯಾಮ ಸ್ಕಿಪ್ ಆಯ್ತು ಅಂದ್ರೆ ಈ ಏಜ್ ಅಲ್ಲಿ ನಂದು ಇಷ್ಟೊತ್ತಿಗೆ ಇಲ್ಲಿರ್ತಿತ್ತು ನನ್ನ ಹೊಟ್ಟೆ. ಆತ್ಮೀಯ ವಿದ್ಯಾರ್ಥಿಗಳು ಎಲ್ಲ ಆರಾಮಿದ್ದೀರಾ ಹಿಂಗ್ ಮಾತಾಡ್ಬೇಕಿತ್ತು. ಹಿಂಗಿದ್ದಿದ್ರೆ ನೀವು ನನ್ನ ಮಾತೇ ಕೇಳಿಸ್ಕೊತಿರ್ಲಿಲ್ಲ. ನನ್ನ ಮಾತು ಯಾಕೆ ಕೇಳಿಸ್ಕೊತೀರ ಅಂದ್ರೆ, ಯಾರೋ ನಮ್ಮ ತರದಲ್ಲೇ ಒಬ್ಬ ಬಂದ್ಯಾನಪ್ಪ, ನಮ್ಮ ತರನೇ ತೆಳ್ಳಗಿಳ್ಳಗಿದ್ದಾನೆ, ಓಕೆ ಒಂದು ಮಾತು ಕೇಳ್ಬೋದು ಅಂತ. ಅದ್ ಬಿಟ್ಕೊಂಡು ದೊಡ್ಡ ಅಂಕಲ್ ತೋರು ಹಿಂಗ್ ಬಂದು ನಿಂತ್ಕೊಂಡ್ರೆ ನೀವು ಕೇಳ್ತೀರ ನನ್ನ ಮಾತು? ನೋ, ಯೂತ್ ಕಾಂಟ್ ಲಿಸನ್. ಅದಕ್ಕೋಸ್ಕರನಾರು ಹೇಳಲೇಬೇಕು ನಾನು. ಸೊ ನಿಮಗೆ ಯಾವ್ದು ಸರಿ ಅನ್ಸುತ್ತೋ ಅದು ಮಜವಾಗಿ ತಗೊಳಕ್ ಸ್ಟಾರ್ಟ್ ಮಾಡ್ಬೇಕು. ಓದನ್ನ ಮಜವಾಗಿ ತಗೋಬೇಕು, ಬಯಾಲಜಿಯನ್ನು ಮಜವಾಗಿ ತಗೋಬೇಕು, ಅಕೌಂಟ್ಸ್ ಅನ್ನ ಮಜವಾಗಿ ತಗೋಬೇಕು. ಇದನ್ನ ಮಜವಾಗಿ ತಗೊಳಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಆಟೋಮೆಟಿಕ್ಲಿ ಗೆಲ್ತೀರಾ. ಅದಕ್ಕೇನ್ ಬೇರೆ ಫಾರ್ಮುಲಾ ಇಲ್ಲ. ಲೆಟ್ಸ್ ಸಿ, ರೈಟ್ ಓವರ್ ಪ್ಲೆಜರ್ ಅಂತ ಕರಿತೀವಿ. ಸರಿ ಅನ್ನೋದೇ ಮುಖ್ಯ ಆಗ್ಬೇಕು, ಮಜಾ ಅನ್ನೋದಲ್ಲ. ಮಜಾ ಅನ್ನೋದು ಮುಖ್ಯ ಅನ್ನೋಕೆ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಇಷ್ಟೇ ಸಿಂಪಲ್. ನೀವು ಸರಿ ತಪ್ಪು ಏನ್ ಹೇಳ್ತಾ ಇದ್ದೀರಾ, ನೀವಷ್ಟೇ ಅಲ್ಲ, ಇಂಡಿಯಾದಲ್ಲಿರೋ 140 ಕೋಟಿ ಜನಕ್ಕೂ ಗೊತ್ತು ಏನು ಸರಿ ಅಂತೇಳಿ. ಬಟ್ 140 ಕೋಟಿ ಜನರಲ್ಲಿ 10 ಕೋಟಿ ಜನ ಮಾತ್ರ ಸರಿನ್ ಫಾಲೋ ಮಾಡ್ತಾ ಇದ್ದಾರೆ, ಉಳಿದವರೆಲ್ಲ ಬ್ರೌಸಿಂಗ್ ಮಾಡ್ತಾ ಕುತ್ಕೊಂಡಿದ್ದಾರೆ. 10 ಕೋಟಿ ಜನ ಮಾತ್ರ ಇಂಡಿಯಾದಲ್ಲಿ ದುಡಿತಾ ಇರೋದು. ನೀವು ನಂಬ್ತಿರೋ ಬಿಡ್ತಿರೋ, 130 ಕೋಟಿ ಜನ ವೇಸ್ಟ್ ಆಫ್ ದಿ ಟೈಮ್. ಅವ್ರ ಜಾಬ್ ಅಲ್ಲಿ ಇರ್ಬೋದು, ಈ ಕರ್ನಾಟಕ ಸರ್ಕಾರದಲ್ಲಿ 5-6 ಲಕ್ಷ ಜನ ಜಾಬ್ ಅಲ್ಲಿ ಇದ್ದಾರೆ, ಎಲ್ರು ಕೆಲಸ ಮಾಡ್ತಾ ಇದಾರ, ನಾಟ್ ಗ್ಯಾರಂಟಿ. ಯಾಕೆ ಅಂತ ಅಂದ್ರೆ ದಿಸ್ ಇಸ್ ಅ ಪ್ರಾಬ್ಲಮ್. ಸರಿ ಯಾವುದು ಗೊತ್ತು ಅನ್ನೋದು ಒಬ್ನು, ಆದರೆ ಒಳಗಡೆ ಒಂದು ಹಾರ್ಟ್ ಇದೆಯಲ್ಲ, ದಟ್ ಈಸ್ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು 7. ಒಂದ್ ವಿಷಯಕ್ಕೆ ನನಗೆ ಉತ್ತರ ಕೊಡ್ರಿ. ಒಂದ್ ಕಂಪ್ನಿಯಲ್ಲಿ 8 ಜನ ಕೆಲಸಗಾರರಿದ್ದಾರೆ, ಒಬ್ಬ ಮಾತ್ರ ದುಡಿತಾನೆ, 8 ಜನ ಮಲ್ಕೊಂಡಿದ್ದಾರೆ. ಕಂಪ್ನಿ ಉದ್ಧಾರ ಆಗತ್ತಾ ಹಾಳಾಗತ್ತಾ? ಈಗ ನಿಮ್ಮಲ್ಲೂ ಅದೇ ಪ್ರಾಬ್ಲಮ್. ಒಬ್ಬ ಮಾತ್ರ ಏನ್ ಮಾಡ್ಬೇಕು, ಒಳ್ಳೇದಾಗ್ಬೇಕು ಅಂತ ಅನ್ಕೋತಾ ಇದ್ದಾನೆ, 7 ಜನ ನಿದ್ದೆ ಹೊಡಿತಾ ಇದಾರೆ ಇಲ್ಲಿ. ಹಂಗಾಗಿ ನೀವು ಹಾಳಾಗ್ತಾ ಇದ್ದೀರಾ. ಸರ್, ಆ 7 ಜನರನ್ನ ಎಬ್ಸದ್ ಹೆಂಗೆ ಅನ್ನೋದು ಈಗ ಪ್ರಾಬ್ಲಮ್. ದಟ್ ಈಸ್ ಸಬ್ ಕಾನ್ಶಿಯಸ್ನೆಸ್ ಅವೇಕನ್ ಅಂತ ಕರಿತೀವಿ, ಎಬ್ಸೋದು ಅಂತ. ಎಬ್ಬಿಸ್ಬೇಕದ್ನೀಗ. ಅದ್ನ ಎಬ್ಸಿದ್ರಿ ಅಂದ್ರೆ ನಿಮ್ಮನ್ನ ಹಿಡಿಯೋರು ಯಾರು ಇಲ್ಲ. ನೀವು ನಂಬ್ತಿರೋ ಬಿಡ್ತೀರೋ, ಒಬ್ಬ ಹುಡುಗ, ನಾನು ಹೈಸ್ಕೂಲ್ ಟೀಚರ್ ಇದ್ದೆ ಶಿಕಾರಿಪುರ. ಹೈಸ್ಕೂಲ್ ಟೀಚರ್ ಇದ್ದಾಗ ಹೈಸ್ಕೂಲಲ್ಲಿ ಅಡಿಗೆ ಮಾಡೋಕ್ ಒಬ್ಬ ಲೇಡಿ ಇದ್ಲು. ಅವಳು ಗಂಡ ಸತ್ತೋಗಿದ್ದಾರೆ. ಅವನ್ ಏಕೈಕ ಪುತ್ರ, ತಾಯಿ ಮಗ ಇಬ್ಬರೇ ಇರೋದು, ಡಿಗ್ರಿ ಓದ್ತಾ ಇದ್ದಾನೆ. ಆ ಹುಡುಗನ್ ತಾಯಿಯ ಮುದ್ದಿನ ಮಗಲ ಪರಮ ಪೋಲಿ ಆಗಿದ್ದಾನೆ. ಕಾಲೇಜಲ್ಲೇನೋ ಗಲಾಟೆ ಮಾಡ್ಕೊಂಡ, ಪ್ರಿನ್ಸಿಪಾಲ್ ಹತ್ರ ಹೋದ. ಏನ್ ಸರ್ ನೀವು ನಮ್ಗೆ ಆವಾಜ್ ಆಗ್ತೀರಾ ಹಾಗೆ ಹೀಗೆ ಅಂತೇಳಿ ಹಿಂಗ್ ಗುದ್ದಿದ ಟೇಬಲ್ನ. ಹಿಂಗ್ ಗುದ್ದುತ್ತಾ ಇದ್ದಂಗೆ ಗ್ಲಾಸ್ ಒಡ್ಕೊಂತು. ಒಡೆದು ಹೋಗಿ ಗ್ಲಾಸ್ ಕೈಗೆ ಹೊಡಿತು ಪ್ರಿನ್ಸಿಪಾಲ್ಗೆ. ಪ್ರಿನ್ಸಿಪಾಲ್ ಬಂದ್ರು, ನನ್ನನ್ನು ಕೊಲ್ಲಲು ಬಂದಿದ್ದಾನೆ ಅಂತ ಕಂಪ್ಲೇಂಟ್ ಕೊಡ್ತಾರೆ, FIR. ಈ ಅಮ್ಮ ಬಂದು ಅಳ್ತಾ ಕೂತ್ಕೊಂತು. ಸರ್, ನನ್ನ ಮಗನ್ ಪೊಲೀಸ್ನವ್ರು ಎಳ್ಕೊಂಡೋಗಿದ್ದಾರೆ ಸರ್, ನೀವು ಹೋಗಿ ಬಿಡಿಸ್ಕೊಂಬರಿ ಸರ್, ನೀವು ಒಂದ್ ಕಾಲದಲ್ಲಿ ಪೊಲೀಸ್ ಇದ್ರಂತಲ್ಲ ಅಂತ. ನಾನೊಂದ್ ಕಾಲ ಪೊಲೀಸ್ ಇದ್ದಿದ್ದಕ್ಕೆ ನನ್ನ ಹತ್ರ ಏನೋ ಕೆಲಸ ಆಗತ್ತೆ ಅಂತ ಬಂತು. ಪೊಲೀಸ್ ಸ್ಟೇಷನ್ಗೆ ಹೋದೆ. ನನ್ನ ಪುಣ್ಯ ಚೆನ್ನಾಗಿತ್ತು, ನನ್ನ ಬ್ಯಾಚ್ಮೇಟ್ ಒಂದ್ ಎಕ್ಸಾಮ್ ಬರ್ದು ಪಾಸ್ ಆಗಿ ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದ್ಬಿಟ್ಟಿದ್ದಾನೆ. ಅಲ್ಲಿ ನನ್ನ ಬ್ಯಾಚ್ಮೇಟೇ ಸಬ್ ಇನ್ಸ್ಪೆಕ್ಟ್ರು. ರಿಕ್ವೆಸ್ಟ್ ಮಾಡಿದೆ, ನಮ್ಮ ಹುಡುಗ ಪ್ಲೀಸ್ ಬಿಟ್ಬಿಡ್ರಿ ಅಂತ. ಮಂಜು, ನೀ ಬಂದಿದ್ದಕ್ಕೆ ಮಾತು ಕೇಳ್ತೀನಿ, ಆದ್ರೆ ಪ್ರಿನ್ಸಿಪಾಲ್ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಕೊಟ್ಟಿದ್ದಾರೆ, ಅದ್ ನಂಗೆ ಅಷ್ಟು ಸುಲಭ ತೆಗಿಯಕ್ ಬರಲ್ಲ. ಪ್ರಿನ್ಸಿಪಾಲ್ ಬಂದ್ ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ನಾನು ಕ್ಲೋಸ್ ಮಾಡ್ತೀನಿ ಅಂತ. ಮತ್ತೆ ಪ್ರಿನ್ಸಿಪಾಲ್ ಹತ್ರ ಹೋದ್ವಿ. ನನ್ನ ಪುಣ್ಯಕ್ಕೆ ಅಲ್ಲೂ ನನ್ನ ಪುಣ್ಯ ಚೆನ್ನಾಗಿತ್ತು, ನನಗೆ ಯಾರು ಪ್ರಿನ್ಸಿಪಾಲ್ ಇದ್ರು ಅವರೇ ಇದಾರಲ್ಲಿ. ಅವ್ರಿಗೆ ಮತ್ತೆ ಕಾಲಿಗೆ ಬಿದ್ದು ರಿಕ್ವೆಸ್ಟ್ ಮಾಡಿ, ಇನ್ ಮುಂದೆ ಅವನು ಕಾಲೇಜಿಗೆ ಬರ್ದಂಗೆ ನೋಡ್ಕೋತೀವಿ ಬೇಕಾರೆ ಅಂತೆಲ್ಲ ಹೇಳಿದ್ಮೇಲೆ ಒಪ್ಕೊಂಡು ಬಂದು ಕಂಪ್ಲೇಂಟ್ ವಾಪಸ್ ತಗೊಂಡ್ರು. ಅಷ್ಟೊತ್ತಿಗೆಲ್ಲ ಪೊಲೀಸ್ನವ್ರಿಗೆ ಗೊತ್ತಲ್ಲ ಸಿಟ್ಟು ಹೆಂಗಿರುತ್ತೆ ಅಂತ. ಪ್ರಿನ್ಸಿಪಾಲ್ಗೆ ಹೊಡೆದೇನೆ ಅನ್ನೋ ಸಿಟ್ಟಿಗೆ ಸಖತ್ ರಿಪೇರಿ, 3ನೇ ಡಿಗ್ರಿ ಟ್ರೀಟ್ಮೆಂಟ್ ಎಲ್ಲ ಆಗೋಗಿದೆ. ಹಿಂಗ್ ಹಿಡ್ಕೊಂಡು ಕರ್ಕೊಂಬಂದ್ವಿ. ಹಿಂಗಿಂಗ್ ಬಂದ ಅವ್ನು ಹೊರಗೆ ಬಂದು ನಿಲ್ಸ್ಕೊಂಡು ಕೇಳಿದ್ವಿ, ಏನ್ ಅನ್ಸ್ತಾ ಇದೆ ನಿನಗೆ ಅಂತ. ಏನ್ ಅನ್ಸ್ತಾ ಇದೆ ಕೇಳಿದ್ವಿ. ಸರ್, ಆ ನನ್ನ ಮಕ್ಕಳು ಪೊಲೀಸ್ನವ್ರು ಬಾರಿ ಹೊಡೆದ್ಬಿಟ್ರು ಸರ್, ಅವ್ರು ಹೊರಗೆ ಬರ್ಲಿ ಸರ್ ನೋಡ್ಕೋತೀನಿ ಅಂತ ಅವನು. ಅಂದ್ರೆ
ಎಂತ ಮೆಂಟಲ್ ಇರ್ಬೋದು ಲೆಕ್ಕ ಹಾಕ್ರಿ. ಆ ನಮೂನಿ ರಿಪೇರಿ, ಹೊರಗ್ ಬರ್ಲಿ ನೋಡ್ಕೋತೀನಿ ಅಂತಾನೆ. ಅವಾಗ ನಾನು ಹೇಳ್ದೆ, ಈಗ ನಿಂಗೆ ಇಲ್ಲಿ ಕರ್ಕೊಂಬರಕ್ಕೆ ಹಣ ಒದ್ದಾಡೋಗಿದ್ದೀನಿ, ಇನ್ ಪೊಲೀಸ್ ತರಿ ನೀ ಟಚ್ ಮಾಡ್ದಿ ಅಂದ್ರೆ ನೀನ್ ಲೈಫ್ ಟೈಮ್ ಹೊರಗೆ ಬರಲ್ಲ. ನೀನು ಹೊಡಿಬೇಕು ನಿಜ, ಆದ್ರೆ ಒಬ್ಬ ರೌಡಿ ಆಗಲ್ಲ, ನೀನೇ ಪೊಲೀಸ್ ಆಗ್ಬೇಕು. ಯು ಶುಡ್ ಬಿಕಮ್ ಪೊಲೀಸ್ ಕಾನ್ಸ್ಟೇಬಲ್. ನೀನ್ ಮನ್ಸ್ ಮಾಡು, 6 ತಿಂಗಳೊಳಗೆ ನಿನ್ಗೆ ಯಾವ ಜಾಗದಲ್ಲಿ ಹೊಡೆದ್ರು ಆ ಜಾಗದಲ್ಲಿ ನೀನೇ ಪೊಲೀಸ್ ಆಗಿರ್ತೀಯ ಅಂದೆ. ಅವನಿಗೆ ಶಾಕು, ಕೈಯೆಲ್ಲ ರಿಪೇರಿ ಆಗೋಗಿದೆ. ನಾನು ಆಗ್ತೀನ ಸರ್ ಅಂದ. ನೀನೇ ಆಗೋದು ಬಾರಲೆ ಅಂದೆ. ದಿನ ಅವನಿಗೆ ಕರ್ಕೊಂಡು 2-2 ತಾಸು ಪಾಠ ಮಾಡಿದ್ವಿ. 1 ವರ್ಷ ಡೈಲಿ ಕ್ಲಾಸಿಗೆ ಬಂದ. 1 ವರ್ಷದ ನಂತರ ಒಂದು ಎಕ್ಸಾಮ್ ಬರೀತಾನೆ, ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಅಪಾಯಿಂಟ್ ಆದ. ಈ ಭಾಗದ ಪಾಪ್ಯುಲರ್ ಗೊತ್ತಿರ್ಬೋದು ನಿಮಗೆ, ರವಿ ಡಿ ಚಣ್ಣನವರ್, ಅವ್ರಿಗೆ ಒಂದು ಡ್ರೈವರ್ ಆಗ್ತಾನ. ಆಮೇಲೆ ಅವರಲ್ಲ, ಅವ್ರಿಗೆ ಡ್ರೈವರ್ ಆಗಿ ಸೆಲೆಕ್ಟ್ ಆಗ್ತಾನ ಅವನು. ಈಗ ನಮ್ಮ ಊರಲ್ಲಿ ಪೊಲೀಸ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಅಂದ್ರೆ ಒಬ್ಬ ಸಾಮಾನ್ಯ ಹುಡುಗ 1 ಕ್ಷಣ ಮನ್ಸು ಮಾಡಿದ್ರೆ ಚೇಂಜ್ ಮೈಂಡ್ ಸೆಟ್ ಚೇಂಜ್ ಆಗೋದಕ್ಕೆ ವರ್ಷಗಟ್ಲೆ ಪುರಾಣ ಬೇಡ. ಇವಾಗ ಅಕ್ಷರ ಜಾತ್ರೆಯಲ್ಲಿ 1 ಗಂಟೆ ನಾನ್ ಮಾತಾಡಿ ನನಗಿಂತ ಮಹಾನ್ ಗುರುಗಳು ಬಿರಾದರ್ ಸರ್ ಹೇಳ್ಬಿಟ್ರು ಅಂದ್ರೆ ಫಿನಿಶ್ ಅದು. ಅದ್ರ ಮೇಲೆ ಮತ್ತೇನು ಲೇಯರ್ ಇಲ್ಲ, ನೀವು ಚೇಂಜ್ ಆಗಿ ಆಗ್ತೀರಾ. ಲೆಟ್ಸ್ ಸಿ, ಈಗ ಅದನ್ನ ಚೇಂಜ್ ಮಾಡ್ಬೇಕು. 7 ಜನರನ್ನ ಎಬ್ಬಿಸ್ಬೇಕು. ಎಬ್ಸೋದ್ ಹೆಂಗೆ ಅನ್ನೋದು ಪ್ರಶ್ನೆ. ಈಗ ಕ್ವಶನ್ ನಂಬರ್ 1. ವಾವ್, ಗೊತ್ತಾಯ್ತಲ್ಲ ಯಾರೋನು? ಕಾಂತಾರದಲ್ಲಿ ಹೆಂಗ್ ಹೊಡ್ತಾ ತಿನ್ ಬಿದ್ಕೊಂಡಿದ್ದಾನೆ, ಆಗ್ತಾನೆ ಇಲ್ಲ ಅಂತ. ಮುಗೀತ್, ನನ್ನ ಕೈಲಿ ಸತ್ತೇ ಹೋದೆ ಅಂತ ಬಿದ್ದಿದ್ದಾರೆ. ಅವಾಗ ಒಂದು ಶಕ್ತಿ ಬಂದು ಓ ಅನ್ನತ್ತೆ, ದೈವ ನೀನ್ ಇಷ್ಟೇ ಅಲ್ಲ ಕಣೋ, ನಿನ್ ಕೈಲಿ ಇನ್ನೂ ಶಕ್ತಿ ಇದೆ, ನೀನ್ ಯಾರು ಅನ್ಕೊಂಡಿದ್ಯಾ, ನನ್ನ ಮಗ ನೀನ್ ಎದ್ದೇಳು ಅಂತ ಒಂದು ಶಕ್ತಿ ಕೂಗ್ದಂಗಾಯ್ತು. ಆಗ್ತಾ ಇದ್ದಂಗೆ ಎದ್ದ ಅವನು. ಹಂಗೆ ಇಷ್ಟು ದಿನ ನಿಮ್ ಕೈಲಿ ಮಾರ್ಕ್ಸ್ ತೆಗಿಯಕ್ಕಾಗಿಲ್ಲ, ಕಚಡ ದಡ್ಡಿ ಆಗಿದ್ದೀರಾ, ನೋ ಪ್ರಾಬ್ಲಮ್. ಇವತ್ತೊಂದು ಶಕ್ತಿ ಬಂದು ಕೂಗ್ಬೇಕು ನಿಮಗೆ. ಏನಂತ? ಓ ಅಂತ. ಅದು ಕೂಗಿದ್ಮೇಲೆ ಗೊತ್ತಾಗಬೇಕು ನಾನು ಆರ್ಡಿನರಿ ಅಲ್ಲ ಅಂತ. ಅದೇನ್ ದೈವ ಅಂತ ಅಲ್ಲ, ನಿಮ್ ಒಳಗಡೆ ಒಂದು ಪವರ್ ಇದೆ. ಆ ಪವರ್ನ ಎಬ್ಸೋರ್ಬೇಕಷ್ಟೇ. ಎಬ್ಸಿದ್ವಿ ಅಂದ್ರೆ ನಿಮ್ಮನ್ನು ಹಿಡಿಯೋರು ಯಾರು ಇಲ್ಲ, ಎದ್ದೇಳ್ತೀರಾ. ಅಲ್ಲಿ ಬಂದು ಎಬ್ಸಿದ್ ಒಂದು ಶಕ್ತಿ ಅಷ್ಟೇ, ಇನ್ನೇನು ಅಲ್ಲ. ದಟ್ ಈಸ್ ಸಿಂಬಾಲಿಕ್. ನಿಜವಾಗ್ಲೂ ದೈವ ಇರ್ಬೋದು, ಇಲ್ಲದೆ ಇರ್ಬೋದು. ನಿಮ್ಮಲ್ಲೂ ಒಂದು ಎಚ್ಚರಿಕೆ ಕೊಟ್ರೆ ಎದ್ದೇ ಹೇಳತ್ತೆ. ಸಿಂಪ್ಲಿ ಒಬ್ಬ ಹುಡುಗ ಬೈಕ್ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ. 4 ಜನ ರೌಡಿಗಳು ದೊಣ್ಣೆ ಚೈನು ಮಚ್ಚು ಹಿಡ್ಕೊಂಡು ಎದುರು ನಿಂತ್ಕೊಂಡ್ರು. ಏನ್ ಮಾಡ್ತಾನೆ ಇವನೀಗ? ಬೈಕ್ ಬಿಟ್ಟು ಓಡ್ತಿರ್ತಾನೆ ಸರ್ ಅಂತ ಅಂದ್ರಿ ನೀವು, ಹೌದಾ? ಅದೇ ಹುಡುಗ ತನ್ನ ಗರ್ಲ್ ಫ್ರೆಂಡ್ ಜೊತೆ ಬರ್ತಾ ಇದ್ದಾನೆ ಈಗ ಬೈಕಲ್ಲಿ. ಅದೇ 4 ಜನ ರೌಡಿಗಳು ಚೈನು ಮಚ್ಚು ಹಿಡ್ಕೊಂಡು ನಿಂತಿದ್ದಾರೆ. ಏನ್ ಮಾಡ್ತಾನೆ ಈಗ? ಈಗ ಓಡೋದ್ರೆ ಮರ್ಯಾದೆ ಪ್ರಶ್ನೆ. ಅದಕ್ಕೆ ಏನ್ ಮಾಡ್ತಾನೆ? ಇಳಿತಾನೆ, ಬೈಕ್ ಸೈಲೆನ್ಸರ್ ಕಿತ್ಕೊಂಡು ನಿಂತ್ಕೋತಾನೆ. ಅಂದ್ರೆ ನೆನ್ನೆ ಧೈರ್ಯ ಇರ್ಲಿಲ್ಲ, ಪುಕ್ಲಿದ್ದ, ಇವತ್ತು ಧೈರ್ಯ ಬಂದ್ಬಿಡ್ತಾ. ಅಂದ್ರೆ ನಿಮ್ ಒಳಗಡೆ ಪವರ್ ಇದೆ, ಆ ಪವರ್ ಹೊರ ತೆಗಿತಾ ಇಲ್ಲ. ಆ ತೆಗದ್ರಿ ಅಂದ್ರೆ ನೀವ್ ಯಾರು ಅಂತ ಗೊತ್ತಾಗತ್ತೆ. ಲೆಟ್ಸ್ ಸಿ, ಈ ಸೀನ್ ನೋಡಿದ್ಮೇಲೆ ನಿಮಗೆ ಅನ್ಸ್ತಾ ಇದೆ ನಮಗೂ ಒಂದ್ ಶಕ್ತಿ ಕೂಗಿದ್ರೆ ಎದ್ದೇಳ್ತೀವೇನೋ ಅಂತ. ರಿಯಲ್ ಸೀನ್ ಒಂದು ತೋರಿಸ್ತೀನಿ ನಿಮಗೆ. ಹಿಂಗೊಂದು ಕ್ರಿಕೆಟ್ ಮ್ಯಾಚ್ ಅಲ್ಲಿ ದಿಸ್ ಈಸ್ ಅ ಪರ್ಸನ್. ಎಷ್ಟು ಜನಕ್ಕೆ ಗೊತ್ತಿವ್ರು? ಒಬ್ಬ ನಮ್ಮ ಹುಡುಗರಿಗೆಲ್ಲ ಗೊತ್ತು. ಯಾರವರು? ಗ್ಲೆನ್ ಮ್ಯಾಕ್ಸ್ವೆಲ್ ಅಂತ, ಆಸ್ಟ್ರೇಲಿಯನ್ ಕ್ರಿಕೆಟರ್. ಒಂದ್ ಡಮ್ಮಿ ಟೀಮ್ ಮೇಲೆ ಮ್ಯಾಚ್ ನಡೀತಾ ಇದೆ. ಆಸ್ಟ್ರೇಲಿಯಾ ಟೀಮ್ ಸೋತೋಗ್ತಾ ಇದೆ. ಇವನ್ 5ನೇ 6ನೇ ಬ್ಯಾಟ್ಸ್ಮನ್ ಆಗಿ ಬರ್ತಾನೆ. ಇವನಿಗೆ ಮಸಲ್ ಸ್ಪ್ಯಾಮ್ ಆಗಿ ಬಿದ್ದ್ಬಿಡ್ತಾನೆ. ಹೆಂಗೆ ಅಂದ್ರೆ ಅವನಿಗೆ ನಿಂತ್ಕೊಳಕ್ ಆಗ್ತಾ ಇಲ್ಲ, ಓಡಕ್ ಆಗ್ತಾ ಇಲ್ಲ. ಆದ್ರೆ ಅವನಿಗೆ ಬಿದ್ಕೊಂಡಿದ್ದಾನೆ. ಫಿಸಿಯೋ ಬಂದು ಟ್ರೀಟ್ಮೆಂಟ್ ಕೊಡ್ತಾನೆ. ನನ್ನ ಕೈಲಿ ಆಗಲ್ಲ ಅನ್ನೋ ಸ್ಥಿತಿ. ಅವನೆಲ್ಲರೂ ಔಟ್ ಆದ್ರೆ ಆಸ್ಟ್ರೇಲಿಯಾ ಟೀಮ್ ವರ್ಲ್ಡ್ ಕಪ್ ಇಂದಾನೆ ಔಟು, ಅಂತ ಸ್ಥಿತಿ. ಅಂತ ಟೈಮಲ್ಲಿ ನಾನೇನ್ ಅಂದ್ಕೊಂಡೆ ಅಂದ್ರೆ ಹಿಂಗೇನೋ ಆಗಿರ್ಬೋದೇನೋ ಅಂತ. ಹಿಂಗ್ ಬಿದ್ಕೊಂಡಾಗ ಓ ಅಂದಿರ್ಬೋದೇನೋ ಶಕ್ತಿ ಒಂದ್ ಬಂದು. ಆಮೇಲೆ ಎದ್ ನಿಲ್ತಾನವನು. ಓಡಕ್ ಈಗ್ಲೂ ಆಗಲ್ಲ, ಏನ್ ಮಸಲ್ ಸ್ಪ್ಯಾಮ್ ಬಂದ್ ಕೂಡ ಹೋಗಲ್ಲ. ನಿಂತಲ್ಲೇ ಓಡಕ್ ಹೆಜ್ಜೆ ಇಡಕ್ಕಾಗಲ್ಲ. ನಿನ್ ಜಾಗದಲ್ಲೇ 6-4 ಹೊಡ್ಯಕ್ ಸ್ಟಾರ್ಟ್ ಮಾಡ್ತಾನೆ. ಆ ಮ್ಯಾಚ್ ಅನ್ನ ನಿಯರ್ಲಿ ಡಬಲ್ ಸೆಂಚುರಿವರೆಗೂ ರನ್ ಹೊಡೆದು ಒಬ್ಬ ಮ್ಯಾಚ್ ಗೆಲ್ಸ್ಕೊಡ್ತಾನೆ. ಅವನ್ ಗೆಲ್ಸ್ಕೊಟ್ಟಿದ್ದೇ ಪುಣ್ಯ. ಆಮೇಲೆ ಯಾರಿಗೂ ಮುಖ ನೋಡಲ್ಲ ಅವ್ರು. ಇಂಡಿಯಾ ಟೀಮ್ ಬಂದ್ರು, ಇಂಡಿಯಾನು ಚಚ್ ಬಿಸಾಡಿ ವರ್ಲ್ಡ್ ಕಪ್ ಗೆದ್ಕೊಂಡೆ ಹೋಗ್ಬಿಟ್ರು. ಅಲ್ಲಿ ಒಂದ್ ಬಂದ್ ಕೂಗಿರೋ ಶಕ್ತಿ ಇಂಥದ್ದು. ಇವತ್ ನಿಮಗೂ ಒಂದ್ ಶಕ್ತಿ ಕೂಗ್ಬೇಕು ಇವತ್ತು. ಏನಂತ? ಜೋರಾಗಿ ಕೂಗ್ರಿ ನೋಡೋಣ. ಓ ಬೇಕೀಗ. ದಟ್ ಶಕ್ತಿ ಏನು ಅಂದ್ರೆ ನೋಡೋಣ. ವಾಟ್ ಈಸ್ ದಟ್ ಪವರ್? ದಟ್ ಪವರ್ ಈಸ್ ಕಾಲ್ಡ್ ಕ್ರಿಯೇಟಿವ್ ಮೈಂಡ್, ಏನ್ಷಿಯಂಟ್ ಮೈಂಡ್. ಒಬ್ಬ ಮನುಷ್ಯನಲ್ಲಿ 2 ಮೈಂಡ್ ಇರುತ್ತೆ.
ಒಂದು ನಾನೇನೋ ಮಾಡಬೇಕು ಅಂತ. ಈಗ ನಮ್ಮ ನಾಗವೇಣಿ ಒಬ್ರಿಗೆ ಮಾತಾಡಿದೆ, ಪದೇ ಪದೇ ನಾಗವೇಣಿ ಅಂತಾರೆ ಅನ್ಬಿಡ್ರಿ, ನಿಮ್ಮ ಹೆಸರು ಕೇಳಿಲ್ಲ ಇನ್ನು. ಅವಳು ನಾನು ಸ್ಕೋರ್ ಮಾಡಬೇಕು, ದಟ್ ಕ್ರಿಯೇಟಿವ್ ಮೈಂಡ್. ಏನ್ಷಿಯಂಟ್ ಮೈಂಡ್ ಒಂದಿರುತ್ತೆ, ಪುಕ್ಕಲ್ ಮೈಂಡ್. ಒಬ್ರೊಳಗೆ ಎರಡು ಇರುತ್ತೆ. ಇದು ಬರೀ ನಾಗವೇಣಿಗೆ, ನಿಮ್ಗೆ, ನನಗೆ ಅಲ್ಲ, ನರೇಂದ್ರ ಮೋದಿಯವ್ರಿಗೂ ಎರಡು ಮೈಂಡು ಇರುತ್ತೆ, ಸಿದ್ದರಾಮಯ್ಯ ಸರ್ಗೂ ಎರಡು ಮೈಂಡ್ ಇರುತ್ತೆ. ಯಾವ ಮೈಂಡು? ಕ್ರಿಯೇಟಿವ್ ಮೈಂಡ್ ಅಂಡ್ ಏನ್ಷಿಯಂಟ್ ಮೈಂಡ್. ವಾಟ್ ಈಸ್ ಕ್ರಿಯೇಟಿವ್ ಮೈಂಡ್? ನಾನೇನೋ ಸಾಧಿಸಬೇಕು ಅಂದುಕೊಳ್ಳುವುದೇ ಕ್ರಿಯೇಟಿವ್ ಮೈಂಡ್. ವಾಟ್ ಈಸ್ ಏನ್ಷಿಯಂಟ್ ಮೈಂಡ್? ನಾವು ನೀವು ಯಾವುದರಿಂದ ಆಗಿರೋದು? ಅದೇನೋ ಓದ್ತಿರಲ್ಲ ಬಯಾಲಜಿಯಲ್ಲಿ, ಮಂಗನಿಂದ ಮಾನವ. ಮಂಗಗಳು ಎಲ್ಲಿರ್ತಾ ಇದ್ವು? ಕಾಡಲ್ಲಿ ಇರ್ತಾ ಇದ್ವು. ಕಾಡಲ್ಲಿ ಗುಡುಗು ಬಂದ್ ಕೂಡ್ಲೆ ಓಡೋಗು, ಮಿಂಚು ಬಂದ್ ಕೂಡಲೇ ಓಡೋಗು, ಮಳೆ ಬಂದ್ ಕೂಡಲೇ ಓಡೋಗು, ಹುಲಿ ಸಿಂಹ ಏನ್ ಬಂದ್ ಕೂಡ ಓಡೋಗಿ ಹಿಂಗ್ ಒಕ್ಕೊಳ್ತಾ ಇತ್ತದು. ಹಿಂಗ್ ಅಡಗಿಕೊಳ್ಳುವ ಬುದ್ಧಿ ಕಲ್ತ್ಕೊಂಡಿತ್ತು ಯಾವುದು? ಮಂಗ. ಅದಕ್ಕೇನು ಧೈರ್ಯನೇ ಇಲ್ಲ. ದ ಸೇಮ್ ಫಿಯರ್ ಇವತ್ ನಮಗೂ ಇದೆ. ಏನು? 5 ಗಂಟೆಗೆ ಅಲಾರಾಮ್ ಹೊಡೆಯುತ್ತೆ. ಅವಾಗ ಏನ್ ಲೆಕ್ಕಾಚಾರ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ರಾತ್ರಿ ಮಲಗಿದಾಗ 12 ಗಂಟೆ ಆಗಿತ್ತು, 1, 2, 3, 4, 5. ಎಷ್ಟು ಗಂಟೆ ಮಲಗಿದ್ದೀನಿ? 5 ಗಂಟೆ ಮಲಗಿದ್ದೀನಿ. ಆದರೆ ನಮ್ಮ ಸೈನ್ಸ್ ಟೀಚರ್ ಹೇಳಿದ್ದಾರೆ ಎಷ್ಟೊತ್ತು ಮಲಗಬೇಕು? 6 ರಿಂದ 8 ಗಂಟೆ ಮಲಗಬೇಕು. ಎಷ್ಟು ಗಂಟೆ ಕಡಿಮೆ ಆಯ್ತು? 3 ತಾಸು ಕಡಿಮೆ ಆಯ್ತು. ಹಂಗಾರೆ ಇನ್ನೊಂದು ಸ್ವಲ್ಪ ಮಲ್ಕೊಳ್ಳೋಣ. ದಿಸ್ ಈಸ್ ಪುಕ್ಕಲ್ಲು ಮೈಂಡ್. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಪುಕ್ಕಲ್ಲು ಮೈಂಡ್ ಇರುತ್ತೆ. ಆ ಪುಕ್ಕಲ್ಲು ಮೈಂಡ್ ವಿನ್ ಆಯ್ತು ಅಂದ್ರೆ ನೀವು ಸೋಲ್ತಿರ್ತೀರ. ಪುಕ್ಕಲ್ಲು ಮೈಂಡ್ ಅನ್ನು ಸೋಲ್ಸಿದವರೆಲ್ಲ ಗೆಲ್ತಾ ಇರ್ತಾರೆ. 5 ಗ್ಯಾರಂಟಿ ಕೊಟ್ಟು ಕರ್ನಾಟಕ ಸರ್ಕಾರದಲ್ಲಿ ದುಡ್ಡಿಲ್ಲ. ಸಿದ್ದರಾಮಯ್ಯ ಸರ್ಗೀಗ ಬಿಟ್ರೆ ಸಾಕಪ್ಪ ಗ್ಯಾರಂಟಿ ಅನ್ನೋ ಸ್ಥಿತಿ ಇರುತ್ತೆ, ಆದರೂ ಬಿಡಲ್ಲ. ದಟ್ ಈಸ್ ಕ್ರಿಯೇಟಿವ್ ಮೈಂಡ್. 5 ವರ್ಷ ಕೊಡ್ತೀವಿ ಅಂದ್ರೆ ಕೊಟ್ಟೆ ಕೊಡ್ತೀವಿ. ಈ ಬದ್ಧತೆಗಳು ಅಂದ್ರೆ ಮಾತು ಕೊಟ್ಟ ಮೇಲೆ ಪ್ರಾಣ ಹೋಗ್ಲಿ, ಅದು ಜಾನ್ ದೇನಕ್ಕೂ ತಯಾರ ಅಂತೀವಿ, ಕಿತ್ಕೊಂಡೋಗ್ಲಿ ಮಾಡೇ ಮಾಡ್ತೀನಿ ಅಂತ. ಅದಕ್ಕೆ ರೆಡಿ ಆಗೋದೇ ಕ್ರಿಯೇಟಿವ್ ಮೈಂಡ್ ಅಂತ ಕರಿತೀವಿ. ಎಷ್ಟೇ ಕಷ್ಟ ಬಂದ್ರು ಎದುರಿಸ್ತೀನಿ ಅಂತ. ಓಕೆ, ಬಯಾಲಜಿ ಸ್ಟೂಡೆಂಟ್ಸ್, ಇದಕ್ಕೇನು ಕಾಮರ್ಸ್ ಗಿಮರ್ಸ್ ಬೇಕಾಗಿಲ್ಲ, ಹೈಸ್ಕೂಲಲ್ಲೇ ಓದಿರ್ತೀರ. ಬೆನ್ನು ಮೂಳೆ ಇರೋ ಪ್ರಾಣಿಗಳು ಏನಂತಿರೋ ಕನ್ನಡದಲ್ಲಿ? ಕಶೇರುಕಗಳು. ಬೆನ್ನು ಮೂಳೆ ಇರೋದು. ಬೆನ್ನು ಮೂಳೆ ಇರೋ ಪ್ರಾಣಿಗಳು ಸಾವಿರಾರಿದೆ ಭೂಮಿ ಮೇಲೆ, ಮೋರ್ ದ್ಯಾನ್ 1000. ಆದರೆ ಒಂದೇ ಒಂದು ಪ್ರಾಣಿ ವಿಶೇಷ ಯಾವುದು ಅಂದ್ರೆ ಮನುಷ್ಯ. ವೈ? ಆ ಎಲ್ಲಾ ಬೆನ್ನು ಮೂಳೆ ಇರೋ ಪ್ರಾಣಿಗಳ ಬೆನ್ನು ಮೂಳೆ ಹಿಂಗ್ ಬಕ್ಕೊಂಡಿದೆ. ಒಂದೇ ಒಂದು ಪ್ರಾಣಿ ಎದ್ದು ಸೊಂಟ ನೆಟ್ಟಗೆ ಮಾಡ್ಕೊಂಡಿರೋದು ನಾವು ನೀವು. ನಮ್ಮ ಬೆನ್ನು ಮೂಳೆ ಸ್ಟ್ರೈಟ್ ಇದೆ, ನಿಮ್ಮ ಬೆನ್ನು ಮೂಳೆ ಸ್ಟ್ರೈಟ್ ಇದೆ. ಈ ಸ್ಟ್ರೈಟ್ ಆಗೋದಕ್ಕೆ ಮಿಲಿಯನ್ಸ್ ಆಫ್ ಇಯರ್ಸ್ ತಗೊಂಡಿದೆ, ಲಕ್ಷಗಟ್ಟಲೆ ವರ್ಷ. ಇಷ್ಟಾದ್ಮೇಲೆ ಇದನ್ನ ಉಪಯೋಗಿಸ್ಕೊಂಡು ನೀವು ಸಾಧಿಸದೆ ಅದೇ ಬಡತನ, ಅದೇ ದಾರಿದ್ರ್ಯ, ಅದೇ ಸೋಂಬೇರಿತನದಲ್ಲಿ ಬದುಕ್ತೀರಿ ಅಂದ್ರೆ ನಿಮ್ಮಂತ ನಮ್ಮಂತ ವೇಸ್ಟ್ ಬಾಡಿ ಯಾರು ಇಲ್ಲ. ಲೆಟ್ಸ್ ಸಿ. ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಬಲವಿದ್ದವನು ಬದುಕುತ್ತಾನೆ ಅಂತ ಪದ ಕೇಳಿದಿರ. ಬಲ ಇದ್ದವನು ಬದುಕ್ತಾನೆ ಅಂತ. ಬಲ ಇದ್ದವನು ಅಂತಂದ್ರೆ ಸ್ಟ್ರಾಂಗ್ ಇರೋನು ಬದುಕಬೇಕು. ನಾನು ನೀವು ಸ್ಟ್ರಾಂಗ, ಡೈನೋಸಾರ್ ಸ್ಟ್ರಾಂಗ? ಯಾರು ಸ್ಟ್ರಾಂಗ್? ಡೈನೋಸಾರ್ ಒಂದು ಕಾಲಿಟ್ರೆ ಇದಿಷ್ಟು ಜಾಗ ಹೋಗ್ತಾ ಇತ್ತು. ಅದ್ರ ಕಾಲ್ಗಳೇ ಎಷ್ಟು ದೊಡ್ಡಕ್ಕಿದ್ವು. ಅಷ್ಟು ದೊಡ್ಡ ಪ್ರಾಣಿ ಇವತ್ತಿದೆಯಾ? ಇಲ್ವಾ? ಇಲ್ಲ. ಮತ್ ನಿಮ್ಮ ಬಲವಿದ್ದವನು ಬಾಳುತ್ತಾನೆ ಅಂದ್ಮೇಲೆ ಇದು ಬಾಳ್ಬೇಕಿತ್ತಲ್ಲ, ನಾವು ಸತ್ತೋಗ್ಬೇಕಿತ್ತು. ನಾವಷ್ಟೇ ಉಳ್ಕೊಂಡಿದೀವಿ, ಅದು ಸತ್ತೋಗಿದೆ. ಅಂದ್ರೆ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಅಂದ್ರೆ ಬಾರಿ ಸ್ಟ್ರಾಂಗ್ ಇರಬೇಕು ಅಂತಲ್ಲ, ರೆಡಿ ಟು ಅಕ್ಸೆಪ್ಟ್ ದ ಚೇಂಜ್. ಬದಲಾವಣೆಗೆ ಹೊಂದ್ಕೋಬೇಕು, ಹೊಸ ಪ್ಯಾಟರ್ನ್ಗಳಿಗೆ ರೆಡಿ ಆಗಬೇಕು, ನ್ಯೂ ಟ್ರೆಂಡ್ಗಳಿಗೆ ಬರಬೇಕು. ನೀವೇನು ಅಂದ್ಕೊಂಡಿದ್ದೀರೋ ಜೀವನದಲ್ಲಿ ಅದಾಗೋದಕ್ಕೆ ರೆಡಿ ಆಗೋದನ್ನೇ ನಾವು ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತ ಕರಿತೀವಿ. ಲೆಟ್ಸ್ ಸಿ. ಈ ಸೀನ್ ಒಂದು ನೋಡ್ಕೊಳ್ರಿ. ಕಿಂಟ್ಸುಗಿ ಅಂತ ಕರಿತೀವಿ ಇದನ್ನ. ನಿಮ್ಮ ಮನೇಲಿ ಒಂದು ಮಡಕೆ ಇದೆ, ಒಡೆದೋಗಿದೆ. ಏನ್ ಮಾಡ್ತೀವಿ? ತಗೊಂಡೋಗಿ ಬಿಸಾಡ್ತೀವಿ. ದೇವಸ್ಥಾನದಲ್ಲಿ ಒಂದು ವಿಗ್ರಹ ಇದೆ, ಒಡೆದೋಗಿದೆ. ಏನ್ ಮಾಡ್ತೀವಿ? ಊರು ಹೊರಗೆ ಒಯ್ದು ಇಡ್ತಾರೆ, ಯಾಕಂದ್ರೆ ಅದನ್ನ ನೋಡಬಾರ್ದು ಅಂತ. ಬಟ್ ಜಪಾನಲ್ಲಿ ಒಂದು ಕಲ್ಚರ್ ಏನು ಅಂದ್ರೆ, ಏನಾದ್ರೂ ಒಡೆದೋಯ್ತು ಅಂದ್ರೆ ಅದನ್ನ ತಗೊಂಡು ಚಿನ್ನದ ಬೆಸುಗೆ ಹಾಕ್ತಾರೆ, ಅದಕ್ಕೆ ಗೋಲ್ಡನ್ ಬೆಸುಗೆ ಹಾಕಿ ಆ ತರ ಸುಂದರ ಆಕೃತಿ ಮಾಡಿ ಇಟ್ಕೋತಾರೆ. ಏನು ಅಂದ್ರೆ ಒಮ್ಮೆ ಒಡೆದೋಗಿದ್ದನ್ನ ಇನ್ನೂ ಸುಂದರವಾಗಿ ಕಟ್ಟಬಹುದು ಅಂತ. ಈಗ ನಿಮ್ ಬದುಕಲ್ಲೂ ಕೂಡ ಏನಾದ್ರೂ ಡಿಸಾಸ್ಟರ್ಗಳಾಗಿದ್ರೆ ನನ್ನ ಲೈಫ್ ಮುಗಿದೋಯ್ತು ಅನ್ಕೊಳಂಗಿಲ್ಲ.
ಅದನ್ನ ಆ ತರ ಕಟ್ಟಬೇಕು. ಯಾವ ತರ? ಬಂಗಾರದ ನೆರಿಗೆ ಹಾಕಿ ಕಟ್ಟಿದಾರಲ್ಲ ಆ ತರ ಕಟ್ಕೊಂಡು ಬ್ಯೂಟಿಫೈ ಮಾಡ್ಕೋಬೇಕು. ದಟ್ ಈಸ್ ದ ಲೈಫ್. ಲೆಟ್ಸ್ ಸಿ, ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್, ಯಾವ್ದು ಇಂಪಾರ್ಟೆಂಟ್? ಸ್ಮಾರ್ಟ್ ವರ್ಕ್ ಅಂದ್ರೆ ಶಾರ್ಟ್ ವರ್ಕ್ ಅಲ್ಲ. ಅಲ್ಲಿ ನೋಡ್ರಿ, ಕಲ್ಲು ಹೊಡಿಯೋರು 20 ವರ್ಷದಿಂದ ಕಲ್ಲು ಹೊಡಿತಾನೆ ಇರ್ತಾರೆ. ಏನು ಬದಲಾಗಲ್ಲ ಲೈಫ್. ಅಷ್ಟೇ ಬಟ್ಟೆ, ಅದೇ ಗುಡಿಸ್ಲು, ಅದೇ ಜೀವನ. ಅದೇ ಒಬ್ಬ ಕಲ್ಲೊಡಿಯನ್ನು ಯೋಚನೆ ಮಾಡ್ತಾನೆ, ನನ್ನ ಬದುಕು ಇಷ್ಟೇ ಅಲ್ಲ, ಬ್ಯಾಂಕಲ್ಲಿ ಹೋಗಿ ಸಾಲ ತಗೊಂಡು ಒಂದು ಕ್ರಷರ್ ಮಿಷಿನ್ ಹಾಕ್ತೀನಿ. ಹಾಕ್ತಿದ್ದಂಗೆ ಕೋಟ್ಯಾಧಿಪತಿ ಆಗ್ತಾನೆ. ಬಂದಿದ್ ಒಂದ್ ಐಡಿಯಾ ಅಷ್ಟೇ. ನೀವು ಅಷ್ಟೇ, ನಾನು ಹಿಂಗೆ ಇರ್ತೀನಿ ಅಂತಂದ್ರೆ ಹಂಗೆ ಬದುಕ್ತೀರಾ. ನಾನು ಇಂಪ್ರೂವ್ ಆಗ್ಬೇಕು ಅಂತ ಯಾವತ್ ಯೋಚನೆ ಮಾಡ್ತೀರೋ ಅವತ್ತು ನಿಮ್ ಲೈಫ್ ಆ ಲೆವೆಲಿಗೆ ಬೆಳೆದು ನಿಂತ್ಕೊಳ್ಳುತ್ತೆ. ಲೆಟ್ಸ್ ಸಿ, ಕನ್ಕ್ಲೂಡ್, ಮುಗಿಸಾಕ್ ಬರ್ತೀನಿ. ನೆಕ್ಸ್ಟ್ ನಿಮ್ ಜೊತೆ ಮಾತಾಡೋಣ. ಹೊಸ ಮೈಂಡ್ ಸೆಟ್ ಬೇಕು ಅಂದ್ರೆ ಇದು ಸೈಕಾಲಜಿ ಹೇಳೋದು. ನಾನು ಇದಲ್ಲಪ್ಪ, ನಾನು ಬೇರೆ. ಅಭಿಷೇಕ್, ನಾನು ಇದಲ್ಲ, ನಾನು ಹೊಸ ಅಭಿಷೇಕ್. ರಾಜೇಶ, ಈ ರಾಜೇಶ್ ಎಲ್ಲ ಹೊಸ ರಾಜೇಶ್. ಇಲ್ಲಿ ನಂದಿನಿ, ಈ ನಂದಿನಿ ಎಲ್ಲ ಹೊಸ ನಂದಿನಿ. ಒಂದೇ ದಿನದಲ್ಲಿ ಬರ್ತಾರೆ. ನೀವು ಅಂದ್ಕೋಬೇಕಷ್ಟೇ. ಮೈಂಡ್ ಸೆಟ್. ನ್ಯೂ ಹ್ಯಾಬಿಟ್, ಹೊಸ ಹ್ಯಾಬಿಟ್ ಕಲಿಬೇಕು ಅಂದ್ರೆ 21 ದಿವಸ, ಒಂದ್ ದಿನಕ್ಕೆ ಬರಲ್ಲ. 21 ಡೇಸ್ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಬೇಕು, ಬರುತ್ತೆ. ನ್ಯೂ ಸ್ಕಿಲ್ 90 ದಿವಸ, 90 ಡೇಸ್ ಅಲ್ಲಿ ಹೊಸ ಸ್ಕಿಲ್ ಕಲಿಬಹುದು. ನ್ಯೂ ಬಾಡಿ ಅಂದ್ರೆ ಹಿಂಗೆಂಗೋ ಸಣ್ಣ ತೆಳ್ಳಗಿದ್ದೀರಾ, ಸ್ಟ್ರಾಂಗ್ ಬಾಡಿ ಬೇಕು ಅಂದ್ರೆ 6 ತಿಂಗಳ ಎಫರ್ಟ್ ಹಾಕಿದ್ರೆ ಯು ಗೆಟ್ ಗುಡ್ ಬಾಡಿ. ಅಂಡ್ ದೆನ್ ಹೊಸ ಲೈಫ್ ಬೇಕಂದ್ರೆ 1 ವರ್ಷ. ಸೆಕೆಂಡ್ PUC ಯಾರಿದ್ದೀರಾ, ಇವತ್ತಿಂದ ಕುತ್ಕೊಂಡು ತಪಸ್ ಮಾಡಿದ್ರು ನೀವು, ಇವತ್ತಿಂದ. ನೀಟ್ ಬೇಕಾ ನೀಟ್, CT ಬೇಕಾ CT, JE ಬೇಕಾ JE. ಅಂಡ್ ಕಾಮರ್ಸ್ ಅಲ್ಲಿ ಇರೋಂಥವ್ರು ಯಾವ್ದು ನಿಮ್ದು CA ಡ್ರೀಮ್ ಇರುತ್ತಲ್ಲ, CS ಯಾವ್ದಕ್ ಹೋಗ್ಬೇಕು ಅನ್ಕೋತಿರೋ ಅದಕ್ಕೆ ಹೋಗ್ಬೋದು. ನ್ಯೂ ಲೈಫ್, ಹೊಸ ನೀವು. ಇದು ನೀವೇ ಅಲ್ಲ. 3 ವರ್ಷ ಕಷ್ಟಪಟ್ಬಿಟ್ರೆ ನೀವು ನೀವಾಗೇ ಇರಲ್ಲ, ಇನ್ಯಾರೋ ಒಬ್ಬ ಹೊಸಬ್ರು ಬಂದ್ಬಿಡ್ತಾರೆ. ಆ ತರ ಬದಲಾಗೋದಕ್ಕೆ ಪ್ರತಿಯೊಬ್ಬರಿಗೂ ಚಾನ್ಸ್ ಇದೆ. ಲೆಟ್ಸ್ ಸಿ, ದಿನಕ್ಕೆ 1% ಇಂಪ್ರೂವ್ ಆಗ್ಬೇಕು. ಎಷ್ಟು ಪರ್ಸೆಂಟ್? 1%. ನೀವೇನ್ ಮಾಡ್ತೀರಿ? ರನ್ ಮಾಡೋಣ ಅಂದ್ಕೊಳ್ಳಿ, ಏನ್ ಮಾಡ್ತೀರಾ? ನಾಳೆ ಬೆಳಿಗ್ಗೆ ಬಂದು ಎದುರುಗಡೆ ಗ್ರೌಂಡ್ ಅಲ್ಲಿ 5 ರೌಂಡ್ ಓಡ್ಬಿಡ್ತೀರಾ. ಹೋಗಿ ಮಲ್ಕೊಂಡವ್ರು 5 ದಿನ ಎದ್ದೇಳಲ್ಲ. ಯಾಕೆಂದ್ರೆ ಕಾಲ್ ನೋವು ಬರುತ್ತೆ. ಓದ್ರಿ, ಇವತ್ತೆಲ್ಲ ನಂದು ಸರ್ದು ಭಾಷಣ ಕೇಳಿ ಫುಲ್ ರೆಡಿ ಆದ್ರಿ. ಇವತ್ತು ಹೋದ್ರ ಬುಕ್ಕೆ ಮುಚ್ಚಲ್ಲ, ಹಂಗ ಓದ್ತೀರಾ. ಮಲಗಿಸಿ ಬಡ್ಸಿಟ್ಬಿಟ್ರೆ 5 ದಿನ ನೋಡಲ್ಲ. ಹಿಂಗಲ್ಲ, ಸ್ವಲ್ಪ ಇಂಪ್ರೂವ್ಮೆಂಟ್. ದಿಸ್ ಈಸ್ ಕಾಲ್ಡ್ 1% ಇಂಪ್ರೂವ್ಮೆಂಟ್ ಫಾರ್ಮುಲಾ, ಕೈಸನ್. ಲೆಟ್ ಸಿ, 1,000 ಹುಡುಗರು ಇದ್ದೀರಾ ಇಲ್ಲಿ, ಜಾಣ ಮರಿಗಳೇ ಇದ್ದೀರಾ. ಸರ್ ಹೇಳಿದ ಪ್ರಕಾರ ಮಾರ್ಕ್ಸ್ ಕಾರ್ಡ್ ಎಲ್ಲ ನಿಮ್ ಸಾಧನೆ ನೋಡ್ಕಿದ್ವಿ. ಅಲ್ಲಿ ದೊಡ್ಡ ಒಳ್ಳೊಳ್ಳೆ ಹುಡುಗರು ಇದ್ದೀರಿ. ನೀವು ಹಿಂಗೆ ಇರ್ಬೇಕು ಅನ್ಕೊಂಡ್ರೆ, ಇಷ್ಟೇ ಸಾಕು ನಾನು ಅನ್ಕೊಂಡ್ರೆ, 1 into 1 into 1 into 1 into 1 365 ಸರಿ ಗುಣಿಸಿದ್ರು ನಂಬರ್ ಎಷ್ಟಾಗತ್ತೆ? 365. ಆದ್ರೆ ಸ್ವಲ್ಪ ನಾನು ಇಂಪ್ರೂವ್ ಆಗ್ಬೇಕು, ನಾನು ಇದಲ್ಲ, ಐ ಶುಡ್ ಇಂಪ್ರೂವ್ ಲಿಟ್ಲ್ ಬಿಟ್ ಅನ್ಕೊಂಡ್ರೆ ಏನಾಗತ್ ನೋಡ್ರಿ. ಫಾರ್ಮುಲಾ ನೋಡ್ರಿ, 1.01 into 1.01 ಇನ್ನು 1.01 ಗುಣಿಸ್ಕೊಂತ 365 ಗುಣಿಸಿದ್ರೆ 37 ಆಗತ್ತೆ. ಅಂದ್ರೆ 37% ಇಂಪ್ರೂವ್ಮೆಂಟ್. 37 ಟೈಮ್ಸ್, ಪರ್ಸೆಂಟ್ ಅಲ್ಲ, ಈಗಿರುವ 30 ಪಟ್ಟು ನೀವು ಮೇಲಕ್ಕೆ ಹೋಗಿರ್ತೀರ. ಇದಕ್ಕೆ ಏನ್ ಸರ್ ಸಾಕ್ಷಿ? ನಂದೇ ಕತೆ ಹೇಳ್ಬಿಡ್ತೀನಿ. 10 years ಬ್ಯಾಕ್ ನನ್ನ ಸಂಬಳ ಒಂದು 40,000, 40,000 ಮೈ ಸ್ಯಾಲ್ರಿ. ಕಾರ್ ತಗೊಂಡಿದ್ದೆ, ಕಾರ್ ಲೋನ್ ಕಟ್ಟಿಲ್ಲ ಅಂತ ಕಾರ್ನ ಎತ್ಕೊಂಡು ಹೋಗ್ತಾರೆ ಬ್ಯಾಂಕ್ನವರು, ಸೀಸ್ ಮಾಡ್ಕೊಂಡು. ಮಂಜುನಾಥ್ದೇ ಓನ್ ಸ್ಟೋರಿ ಹೇಳ್ತಿರೋದು. ಅಮ್ಮ ಕೇಳ್ತಾರೆ, ಯಾರೋ ಬಂದು ಬೀಗ ಇಸ್ಕೊಂಡ್ರು ಕಣೋ, ತಗೊಂಡೋದ್ರು. ಅಮ್ಮಂಗೆ ಹೇಳಂಗಿಲ್ಲ, ಬ್ಯಾಂಕ್ನವ್ರು ಕಾರ್ ಸೀಸ್ ಮಾಡಿದ್ದಾರೆ ಅಂತ. ಎಲ್ಲ ದುಡ್ಡು ಅಡ್ಜಸ್ಟ್ ಮಾಡಿದೆ, ಸಾಯಂಕಾಲ ತಂದೆ. ಬಹಳ ಅವಮಾನ ಆಯ್ತು ಅವತ್ತು. ಮಂಜುನಾಥ್ ಒಂದ್ ಕಾಲದಲ್ಲಿ IAS ಆಗ್ಬೇಕು ಅಂತ ಓದ್ದೋನು, IAS ಎಕ್ಸಾಮ್ ಕೊಟ್ಟು ಇಂಟರ್ವ್ಯೂಗೆ ಓದೋನು. ನೀನ್ ನೋಡಿದ್ರೆ ಇವತ್ತು ದರಿದ್ರನಾಗಿ ಒಂದು ಕಾರ್ ಪ್ರೀಮಿಯಂ ಕಟ್ಟಕ್ಕಾಗದೆ ಕಾರ್ ಸೀಸ್ ಆಗಿದೆಯಲ್ಲ, ಇದು ನಿನ್ ಲೈಫಾ? ದರಿದ್ರ ಮಂಜುನಾಥ್ ಎಷ್ಟೊತ್ತಿಗೆ ಹೇಳ್ತಾ ಇದ್ದೆ ಅಂದ್ರೆ 9 ಗಂಟೆಗೆ ಹೇಳ್ತಾ ಇದ್ದೆ ನಾನು, 9 o'clock. ಇಂಥ ದರಿದ್ರ ತರ ಬದುಕಬೇಡ ನೀನು ಅಂತ ಅನ್ಕೊಂಡೆ. ಅವತ್ತೇ ಡಿಸೈಡ್ 1% ಇಂಪ್ರೂವ್ಮೆಂಟ್. ನನ್ನ ಲೈಫಲ್ಲಿ ಹೇಳೋದು ಇಂಪ್ರೂವ್ಮೆಂಟ್, ನನ್ನ ಲೈಫಲ್ಲಿ ಕೆಲಸ ಮಾಡೋದು ಇಂಪ್ರೂವ್ಮೆಂಟ್. ಇವತ್ತು ನನ್ನ ಟೋಟಲ್ ಇನ್ಕಮ್ ಪರ್ ಮಂತ್ ಅವತ್ತು 40,000, ಇವತ್ತು ನಿಯರ್ಲಿ 6 ಲಕ್ಷ ರೂಪಾಯಿ 1 ತಿಂಗಳಿಗೆ.
ಅಂದ್ರೆ 12 ಟೈಮ್ ಇಂಪ್ರೂವ್, 12 ಟೈಮ್ ಇಂಪ್ರೂವ್. ಯಾವಾಗ ಬಂತು ಇಂಪ್ರೂವ್ಮೆಂಟ್ ಆಗಬೇಕು ಅಂದ್ಕೊಂಡ್ ಕೂಡಲೇ ಬರುತ್ತದು, ಇಲ್ದಿರ್ ಬರಲ್ಲ. ದರಿದ್ರ ನಾರಾಯಣ ಶ್ರೀಮನ್ ನಾರಾಯಣ ಆಗ್ಬೇಕು, ದರಿದ್ರರಾಗಿರಂಗಿಲ್ಲ. ಹೇಳಿದ್ನಲ್ಲ, ಪ್ರತಿಯೊಂದು ಹಂತದಲ್ಲಿ ದರಿದ್ರ ಇರತ್ತೆ. ಹೇಳೋದು, ಕೂರೋದು, ಓದೋದು, ಎವ್ರಿವೇರ್ ದರಿದ್ರ. ಆ ದರಿದ್ರವನ್ನ ಬಿಟ್ಟಾಗೆ ನಿಮ್ಮ ದಾರಿದ್ರ್ಯ ತೊಲಗೋದು. ಲೆಟ್ಸ್ ಸಿ, ಇಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಇದನ್ನ ಮಾತ್ರ ಕೇರ್ಫುಲ್ ಆಫ್ ನೀವು ಸ್ಟೇಟ್ಮೆಂಟ್ ಹೇಳ್ರಿ. ಇಫ್ ಯು ಹ್ಯಾಂಗ್ ಅರೌಂಡ್ ವಿತ್ 5 ಕಾನ್ಫಿಡೆಂಟ್ ಪೀಪಲ್, 5 ಜನ ಕಾನ್ಫಿಡೆಂಟ್ ವ್ಯಕ್ತಿಗಳ ಜೊತೆಗೆ ಇದ್ದರೆ, 6ನವ್ರು ಯಾರು? ಯು ವಿಲ್ ಬಿಕಮ್ 6. 6ನವ್ರು ಯಾರು? ನೀವೇ. ಕಾನ್ಫಿಡೆಂಟ್ ಜನ 5 ಜನರು ಸುತ್ತ ಇದ್ರೆ 6ನವ್ರು ನೀವೇ. ಇಫ್ ಯು ಹ್ಯಾಂಗ್ ಅರೌಂಡ್ ವಿತ್ 5 ಸಕ್ಸಸ್ಫುಲ್ ಪೀಪಲ್, 5 ಜನ ಸಕ್ಸಸ್ಫುಲ್ ವ್ಯಕ್ತಿಗಳ ಜೊತೆಗಿದ್ರೆ 6ನವ್ರು ಯಾರು? ನೀವೇ. ಇಫ್ ಯು ಹ್ಯಾಂಗ್ ಅರೌಂಡ್ ವಿತ್ 5 idiots, 6ನವ್ರು ಯಾರು? ನೀವೇ. ನಿಮ್ ಜೊತೆಗಿರೋರು ಸಾಧನೆ ಮಾಡಬೇಕು, ಮಾಡೋಣ ಅನ್ನೋರು ಇರ್ಬೇಕು ಬಿಟ್ಟು ಹೆಂಗಿರ್ತಾರೆ ಕೆಲವರು ಅಂತಂದ್ರೆ, ರಾತ್ರಿ 12 ಗಂಟೆ 01 ಸೆಕೆಂಡ್ಗೆ ನನಗೆ ಹ್ಯಾಪಿ ಬರ್ತ್ಡೇ ಹೇಳಿಲ್ಲ ನೀನು, ನಿನ್ ಚಾಳಿಟ್ಟು, ಈ ತರದವ್ರು ಇರ್ತಾರೆ. ಅಂದ್ರೆ ರಾತ್ರಿ 12 ಗಂಟೆಗೆ ಫಸ್ಟ್ ವಿಶ್ ನಿಂದ್ಬೇಕಿತ್ತು ಅಂತ. ಇಂಥ ದರಿದ್ರ ಫ್ರೆಂಡ್ ಬೇಕಾಗಿಲ್ಲ. ಅಂದ್ರೆ 10 ಗಂಟೆ 11 ಗಂಟೆ ಮಲಗಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ಫಸ್ಟ್ ವಿಶ್ ಅಂದ್ರೆ ಅರ್ಲಿ ಮಾರ್ನಿಂಗ್ ವಿಶ್. 12 ಗಂಟೆ 01 ಅಲ್ಲ, ಡೆವಿಲ್ ನೈಟ್ಸ್ ಅಲ್ಲ, ದ ಗಾಡ್ಸ್ ಡೇಸ್ ಬೇಕು. ಹಾಗಾಗಿ ಆ ತರ ಫ್ರೆಂಡ್ಸ್ಗಳು ಮಾಡ್ಕೊಳ್ರಿ. ಫ್ರೆಂಡ್ಸ್ ಅಂತ ಅಂದ್ರೆ ನಿಮ್ಮ ಅಕ್ಕಪಕ್ಕ ಮನೆಯಲ್ಲೆಲ್ಲ ರಿಚ್ ಇರ್ತಾರೆ, ನೀವು ರಿಚ್ ಆಗ್ಬೇಕು ಅಂತ ಅಲ್ಲ. ರಿಚ್ ಪೀಪಲ್ಗಳ ಯೂಟ್ಯೂಬ್, ರಿಚ್ ಪೀಪಲ್ಗಳ ಇನ್ಸ್ಟಾಗ್ರಾಮ್, ನಿಮ್ದು ಹಿಸ್ಟ್ರಿ ತೆಗೆದ್ರೆ ಸಾಕು. ನಿಮ್ ಮೊಬೈಲ್ ಕೊಡ್ರಿ, ನೀವ್ ಎಂತವ್ರು ಅಂತ 5 ನಿಮಿಷದಲ್ಲಿ ಹೇಳ್ತೀನಿ ನಾನು. ಜಸ್ಟ್ ಗಿವ್ ಮಿ ಯುವರ್ ಮೊಬೈಲ್. ನಿಮ್ ಇನ್ಸ್ಟಾಗ್ರಾಮ್ಗೆ ಹೋಗಿ ಹಿಸ್ಟ್ರಿ ಹೊಡೆದ್ಬಿಟ್ರೆ ನೀವೇನ್ ನೋಡಿದಿರ ಸಿಗತ್ತೆ. ನಿಮ್ ಫೇಸ್ಬುಕ್ ಹೋಗಿ ಹಿಸ್ಟ್ರಿ ಹೊಡೆದ್ರೆ ಏನ್ ನೋಡಿದ್ರೆ ಸಿಗತ್ತೆ. ನಿಮ್ ಯೂಟ್ಯೂಬ್ ಹೋಗಿ ಹಿಸ್ಟ್ರಿ ಹೊಡೆದ್ರೆ ಏನ್ ನೋಡಿದ್ರೆ ಸಿಗತ್ತೆ. ಅಷ್ಟು ನೋಡ್ದಂಗೆ 6ನವ್ರು ಯಾರು? ನೀವೇ. ಅಲ್ಲಿ ಏನೇನ್ ನೋಡಿದಿರೋ, ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ನೋಡಿದಿರಿ ಅಂದ್ರೆ ಇನ್ನೊಂದು ಬಿಗ್ ಡೆವಿಲ್ ಯಾರು ಅಂದ್ರೆ ನೀವೇ, ಇನ್ಯಾರು ಅಲ್ಲ. ಅಂದ್ರೆ ನಿಮ್ಮನ್ನ ಕ್ರಿಯೇಟ್ ಮಾಡೋದು ನೀವು ನೋಡ್ಬೇಕು, ನಿಮ್ಮನ್ನ ನಾಶ ಮಾಡೋದು ನೋಡೋದಲ್ಲ. ಆ ತರದಲ್ಲಿ ಬದುಕಿರಿ. ಲೆಟ್ಸ್ ಸಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಹಳ್ಳಿ ಹುಡುಗರು ಅಂತ ಏನ್ ಬಿಡಕ್ ಬರಲ್ಲ. ನೀವು ಒಂದು 10,000 ರೂಪಾಯಿ ಪರ್ ಡೇ ಅರ್ನ್ ಮಾಡಬೇಕು ಅಂದ್ರೆ 10,000 ರೂಪಾಯಿ ಪರ್ ಡೇ. ವೆರಿ ಫಸ್ಟ್ ಯು ಶುಡ್ ಮೇಂಟೈನ್ ಯುವರ್ ಹೆಲ್ತ್. ನಿಮ್ ಹೆಲ್ತ್ ಚೆನ್ನಾಗಿರ್ಬೇಕು. ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ಚೆನ್ನಾಗಿ ನಿದ್ದೆ ಮಾಡ್ಬೇಕು, ಚೆನ್ನಾಗಿ ಊಟ ಮಾಡ್ಬೇಕು, ಟೈಮ್ ಟು ಟೈಮ್ ಊಟ, ಟೈಮ್ ಟು ಟೈಮ್ ನಿದ್ದೆ, ಗುಡ್ ಹ್ಯಾಬಿಟ್ಸ್ ಇರ್ಬೇಕು. ಅವಾಗ ಹೆಲ್ತ್ ಇರತ್ತೆ. ಮನಿ, ಕಾಲೇಜ್ ಬರಬೇಕು ಅಂದ್ರೆ ಫೀಸ್ ಎಲ್ಲ ಇರಬೇಕು, ಲಿಟ್ಲ್ ಬಿಟ್ ಮನಿ ಬೇಕು. ಫ್ಯಾಮಿಲಿ ಜೊತೆ ಚೆನ್ನಾಗಿರ್ಬೇಕು, ವರ್ಕ್ ಮಾಡಬೇಕು, ಕನಸುಗಳು ಬೆನ್ನತ್ಕೊಂಡು ಹೋಗ್ಬೇಕು, ಎಲ್ಲ ಸರಿ. ಆದರೆ ಫಸ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವುದು? ಹೆಲ್ತ್. ನೋಡ್ರಿ, ಅದನ್ನ ತೆಗಿಯೋಣ ಈಗ. ಹೆಲ್ತ್ ತೆಗೆದ್ವಿ ಅಂದ್ರೆ ಏನಾಯ್ತು? ಪೂರ್ತಿ 0 0 0 0, ನೋ ವ್ಯಾಲ್ಯೂ. ಏನು ಮಾಡಕ್ಕಾಗಲ್ಲ, ನಿಮ್ ಡ್ರೀಮ್ ಬೆನ್ನತ್ತಕ್ಕಾಗಲ್ಲ, ಇನ್ನೊಂದು ಮಾಡಕ್ಕಾಗಲ್ಲ. ಒಂದ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಾನು. ಪುರಾಣ ನಾನೇ ಇಷ್ಟು ಹೊಡಿತೀನಿಲ್ಲ, ಈ ಪುರಾಣ ಒಂದು 6 ವರ್ಷದಿಂದ ಹೊಡೆದವನೇ ನಾನು. ಇಷ್ಟು ಹೊಡಿತಾ ಇದ್ರು ನನ್ನ ಒಂದು ಮಿಸ್ಟೇಕ್ಗಳು ಸಣ್ಣ ಸಣ್ಣದು. ಫುಡ್ ತಿಂತಾ ಇದ್ದೆ, ರೈಟ್ ಆಗಿ ಫುಡ್ ತಿಂತಾ ಇರ್ಲಿಲ್ಲ. ಅಂದ್ರೆ ಆ ಫುಡ್ ಅಲ್ಲಿ ಏನ್ ಕಾಳುಗಳಿರ್ಬೇಕು, ಏನ್ ಇರ್ಬೇಕು, ಬಟಾಣಿ ಕಾಳು, ಕಡಲೆ ಕಾಳು ಎಲ್ಲ ಇರ್ಬೇಕಲ್ಲ, ಅವೆಲ್ಲ ಇಲ್ಲ. ಬರೀ ಅನ್ನ ಸಾರು ತಿಳಿಸಾರು ತಿನ್ಕೊಂಡು ಎದ್ದು ಹಿಂಗೆ ಬೆಂಗಳೂರಿನ ಲೈಫಲ್ಲಿ ಬದುಕಿದೆ. ಬದುಕಿದಾಗ ಹೋದ ವರ್ಷ ಜನವರಿಗೆ ಟೆಸ್ಟ್ ಮಾಡ್ತೀನಿ ನಾನು, ಮಂಜುನಾಥ್, B12 ತುಂಬಾ ವೀಕ್, ಡಿ ತುಂಬಾ ವೀಕ್, ವಿಟಮಿನ್ಸ್ಗಳು, ಜಸ್ಟ್ ವಿಟಮಿನ್ಗಳು ಶಾರ್ಟೇಜು. ನಂದು ಹೆಂಗಾಯ್ತು ಪರಿಸ್ಥಿತಿ ಅಂದ್ರೆ, ದಿನಕ್ಕೆ 14 ಗಂಟೆ ಮಲಗಬೇಕು, ಬರೀ 10 ಗಂಟೆ ಕೆಲಸ. ಅಷ್ಟು ಬಾಡಿ ವೀಕ್ ಆಗಿದೆ. ನನ್ನ ಕೈಲಿ ಕೆಲಸ ಮಾಡಕ್ಕಾಗ್ತಿಲ್ಲ, ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ, ಫೋಕಸ್ ಮಾಡಕ್ಕಾಗಲ್ಲ. ಡೌಟ್ ಇದ್ರೆ ಹೋಗಿ ನಾನು ಯೂಟ್ಯೂಬ್ ತೆಗಿರಿ, 2025 ನನ್ನ ವಿಡಿಯೋಸೇ ಇಲ್ಲ. ಎಲ್ಲಿ ಸತ್ತೋದ ಮಂಜುನಾಥ್ ಅಂದ್ರೆ ವಿಟಮಿನ್ಸ್ಗಳು ಸಾಯಿಸ್ಬಿಟ್ಟಿದಾವೆ. 2 ವಿಟಮಿನ್, B12 ವಿಟಮಿನ್, ಡಿ ವಿಟಮಿನ್, ಕಿಲ್ಡ್ ಮೀ. ಹಂಗಾಗಿ ಫುಡ್ ಅಲ್ಲಿ ಫೋಕಸ್ ಕಡಿಮೆ ಮಾಡ್ಕೊಂಡ್ರಿ ಅಂದ್ರೆ ನೀವು, ನಿಮ್ ಫೋಕಸ್ಸೇ ಕಡಿಮೆ ಆಗೋಗತ್ತೆ. ಈಗ ನಿಮಗೆ ತುಂಬಾ ಇಂಟ್ರೆಸ್ಟ್ ಇದೆ ಏನೋ ಮಾಡ್ಬೇಕು ಅಂತ, ಆದ್ರೂ ಲಾಂಗ್ ಟೈಮ್ ಕುತ್ಕೊಳಕ್ ಆಗ್ತಿಲ್ಲ ಅಂದ್ರೆ ಚೆಕ್ ಯುವರ್ ಬ್ಲಡ್. ನಿಮ್ ಬ್ಲಡ್ ಚೆಕ್ ಮಾಡ್ಬೇಕು. ಅಲ್ಲಿ ಏನಾದ್ರೂ ವ್ಯತ್ಯಾಸ ಇದ್ರೆ ಆ ಬ್ಲಡ್ ಅಲ್ಲೇ ಅದನ್ನ ಫುಲ್ಫಿಲ್ ಮಾಡ್ಕೋಬೇಕು. B12 ಅಂತ ಒಂದು ವಿಟಮಿನ್ ರಾಜ್ಯದ ಎಷ್ಟೋ ಯುವಕ ಯುವತಿಯರ ಫೋಕಸ್ ಹಾಳು ಮಾಡ್ತಾ ಇದೆ. ಸೊ ನೀವು ಕಾಳು ಕಡಿಗಳು, ನಾನ್ ವೆಜಿಟೇರಿಯನ್ಸ್ ಇದ್ರೆ ಮೊಟ್ಟೆಗಳನ್ನ ಇಂಥವೆಲ್ಲ ಕರೆಕ್ಟಾಗಿ ತಿನ್ಕೊಂಡು ನೀವು ಬ್ಯಾಲೆನ್ಸ್ ಇರ್ಬೇಕು. ನೀವು ಜಂಕು ಹಾಳು ಮುಳು ತಿನ್ಕೊಂಡು ಹಾಳಾದ್ರಿ ಅಂದ್ರೆ ಲೈಫ್ ಬಿಕಮ್ 0 0 0 0. ಲೆಟ್ಸ್ ಸಿ, ಸ್ಲೀಪ್
ಚೆನ್ನಾಗಿ ಮಾಡಬೇಕು. ಎಕ್ಸಸೈಸ್ ಹಳ್ಳಿ ಹುಡುಗರು ನೀವೇನಂತೀರಾ, ಸರ್ ನಾವು ಹಳ್ಳಿ ಹುಡುಗರು ಸ್ಟ್ರಾಂಗ್ ಇರ್ತೀವಿ, ನಮ್ಗೆ ಯಾಕೆ ಎಕ್ಸಸೈಸ್ ಬೇಕು ಅಂತ. ಸರ್ ಇಲ್ಲೇ ಇದ್ದಾರೆ. ದೇಹದಲ್ಲಿ ಕೋಟ್ಯಂತರ ಸೆಲ್ಸ್ ಇದಾವೆ, ಸೆಲ್ಸ್. ನಿಮಗೆ ಇಲ್ಲಿ ಬ್ರೈನ್ ಮೆಮೊರಿ ಇಲ್ಲಷ್ಟೇ ಇಲ್ಲ, ಇಡೀ ಬಾಡಿಯಲ್ಲಿ ನಿಮ್ ಕೆಪಾಸಿಟಿ ಇದೆ. ಬೆಳಿಗ್ಗೆ ಒಂದು 5 ನಿಮಿಷ ನಿಂತ ಜಾಗದಲ್ಲೇ ಓಡೋದು, ಇಷ್ಟೇ 6-3 ಜಾಗ ಸಾಕು. ಒಂದು ಸಿಂಪಲ್ ಜಂಪ್ ಹಿಂಗೆಲ್ಲ ಮಾಡಿ ಆಗ್ಬೇಕಷ್ಟೇ, 5ರಿಂದ 10 ನಿಮಿಷ. ಇಷ್ಟು ಮಾಡಿ ನೀವು ಓದಕ್ ಕುತ್ಕೊಳ್ರಿ, ನಿಮ್ಮ ಓದು ಫೋಕಸ್ ಲೆವೆಲ್ಲೇ ಚೇಂಜ್. ಎಕ್ಸಸೈಸ್ ಅಂದ್ರೆ ಜಿಮ್ಗೆ ಹೋಗ್ಬೇಕು, ಯೋಗ ಶಾಲೆಗೆ ಹೋಗ್ಬೇಕು ಅಲ್ಲ, ನಿಮಗೆ ಏನ್ ತಿಳಿಯುತ್ತೋ ಅದೇ ಎಕ್ಸಸೈಸ್ ಅದು. ಬಟ್ ಫೈನಲ್ಲಿ 5-6 ನಿಮಿಷದ ನಂತರ ಬರ್ಬೇಕು. ಬಂತು ಅಂದ್ರೆ ಇಲ್ಲಿ ಲಿಟ್ಲ್ ಬಿಟ್ ಸ್ವೆಟ್ ಬಂದಿರುತ್ತೆ, ಈ ಮಲ್ಕೊಂಡಿರೋ ಎಲ್ಲಾ ಸೆಲ್ಗಳು ಐ ಆಮ್ ರೆಡಿ ಅಂತ ರೆಡಿ ಆಗ್ತವೆ. ಆಮೇಲೆ ಏನು ಓದ್ತಿರೋ ಅಷ್ಟು ಮೆಮೊರಿ ಆಗ್ತಾ ಬರುತ್ತೆ. ದಟ್ ರೀಸನ್ ಸ್ಲೀಪ್ ವೆರಿ ಇಂಪಾರ್ಟೆಂಟ್. ಎಕ್ಸಸೈಸ್ ನಂಬರ್ 2, ನ್ಯೂಟ್ರಿಷನ್. ತಿನ್ನೋ ಫುಡ್ ಕರೆಕ್ಟಾಗಿ ತಿನ್ಬೇಕು, ಕರೆಕ್ಟ್ ಟೈಮ್ ತಿನ್ಬೇಕು. ನೀವು ಮನ್ಸಿಗೆ ಬಂದಾಗ ಬೆಳಿಗ್ಗೆ ಕಾಲೇಜ್ ಟೈಮ್ ಲೇಟ್ ಆಗುತ್ತೆ ಅಂತ ಎಷ್ಟೋ ಜನ ಟಿಫನ್ ಡ್ರಾಪ್ ಮಾಡಿ ಬರ್ತೀರಾ. ಎಷ್ಟು ಜನ ಬ್ರೇಕ್ಫಾಸ್ಟ್ ಡ್ರಾಪ್ ಮಾಡಿ ಬಂದಿರ ಕೈ ಎತ್ತಿ, ಪ್ರಾಮಾಣಿಕ, ಮೋಸ ಮಾಡಂಗಿಲ್ಲ ನೋಡ್ರಿ ಇಷ್ಟು ಜನ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟೈಮ್. ಬೆಳಿಗ್ಗೆ ಫುಡ್ ಕೇಳಿಸ್ಕೊಳ್ರಿ ಇಲ್ಲಿ, ದಿಸ್ ಈಸ್ ಬ್ರೇಕ್ ಫಾಸ್ಟ್, ಅದ್ರ ಹೆಸರೇ ಬ್ರೇಕ್ಫಾಸ್ಟ್. ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 8 ಗಂಟೆವರೆಗೂ ತಿಂದಿರಲ್ಲ ನೀವು, 12 ತಾಸು ತಿಂದಿರಲ್ಲ. ಅದನ್ನ ಬ್ರೇಕ್ ಮಾಡ್ಬೇಕು ಅಂತಾನೆ ತಿಂಡಿ ಇರೋದದು. ನೀವು ಆ ಬ್ರೇಕ್ಫಾಸ್ಟ್ನೇ ಬ್ರೇಕ್ ಮಾಡಿ ಬಂದಿಟ್ಟಿರ್ತೀರ, ಅದಾದ್ಮೇಲೆ ಸರ್ವನಾಶ, ನಿಮ್ ಪವರ್ ಕಡಿಮೆ ಆಯ್ತು. ಕೇರ್ಫುಲ್ ಅಬೌಟ್ ದಟ್, ಅವಾಗ ನೀವು ಸಾಧನೆ ಮಾಡ್ತೀರಾ. ಅಂಡ್ ಲಾಸ್ಟ್ ಒನ್ ಈಸ್ ಆಟಿಟ್ಯೂಡ್ ಅಂಡ್ ಆಪ್ಟಿಟ್ಯೂಡ್. ನಿಮ್ ಮೈಂಡ್ ಅಲ್ಲಿ ಯೋಚನೆಗಳಿರ್ಬೇಕು, ಆ ಪ್ರಕಾರ ಹೋಗ್ತಾ ಇರೋದು. ಲಾಸ್ಟ್ ಒನ್ ಇಲ್ಲಿ ನೋಡ್ಕೊಳ್ರಿ, ಇದು ಜಗತ್ತಿನ ಅತ್ಯಂತ ಶ್ರೀಮಂತ ಕೊಟ್ಟಿರೋ ಲೈನ್ಸ್ ನಿಮ್ಮ ಮುಂದೆ ಹಂಗೆ ತಂದು ಹೇಳ್ತಾ ಇದ್ದೀನಿ, ನಂದೇನು ಚೇಂಜಸ್ ಇಲ್ಲ. ಅವ್ರು ಹೇಳಿದ ಲೈನ್ಸ್ ಕೇಳಿಸ್ಕೊಳ್ರಿ. ಮನಿ ಲೈಕ್ಸ್ ದ ಸೈಲೆನ್ಸ್, ಮನಿ ಫಿಯರ್ಸ್ ದ ನಾಯ್ಸ್. ದುಡ್ಡಿಗೆ ಸೈಲೆನ್ಸ್ ಅಂದ್ರೆ ಇಷ್ಟ ಅಂತೆ. ಸೈಲೆಂಟ್ ಅಂದ್ರೆ ಒಂಚೂರು ಸೌಂಡ್ ಇರಬಾರ್ದು, ಅಲ್ಲಿ ದುಡ್ಡು ಓಡೋಡ್ಕೊಂಡ್ ಬರುತ್ತಂತೆ. ಎಲ್ಲಿ ನಾಯ್ಸ್ ಇರುತ್ತೋ ಅಲ್ಲಿ ದುಡ್ಡು ಬರಲ್ಲ, ಸೌಂಡ್ ಇರೋ ಕಡೆ ಬರಲ್ಲ. ಸರ್ ನಾವೆಲ್ಲಿ ಸೌಂಡ್ ಮಾಡ್ತಾ ಇದೀವಿ ಅಂತ ನೀವಂತ ಇದ್ದೀರಾ. ನಿಮ್ ಮನೆಗಳು ನೋಡ್ರಿ ಪರಿಸ್ಥಿತಿ, ಹೋಗ್ತಾ ಇದ್ದಂಗೆ ಅಮೃತ ಧಾರೆ, ಕರ್ಣ, ಕಿತ್ತೋದ, ಪತ್ತೋದ ಎಲ್ಲ ಬರ್ತಿರ್ತಾವಲ್ಲಿ. ಸೌಂಡ್ 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 ಸೌಂಡ್. ಆಯ್ತು ಟಿವಿ ಆಫ್ ಮಾಡಿದ್ರಿ, ಹೋಯ್ತು. ಟಿವಿ ಆಫ್ ಮಾಡ್ದಂಗೆ ಮೊಬೈಲ್ ಸ್ಟಾರ್ಟ್ ಆಯ್ತು. ಒಟ್ಟು ಸೌಂಡ್ ಅಲ್ಲೇ ಜೀವನ. ಈ ಸೌಂಡ್ ಇರೋ ಕಡೆ ದುಡ್ಡು ಬರಲ್ಲ, ಸೈಲೆಂಟ್ ಇರೋ ಕಡೆ ಬರತ್ತೆ. ಇದೊಂದು ಟೆಸ್ಟ್ ಮಾಡಕ್ಕಂತಾನೆ ನಾನು ಈ ಡೈಲಾಗ್ ಕೇಳ್ಕೊಂಡು ನಿಮ್ ತರ ಒಪ್ಕೊಳಕ್ ರೆಡಿ ಇಲ್ಲ ನಾನು. ಡಾಲರ್ಸ್ ಕಾಲೋನಿ ಅಂತ ಶಿವಮೊಗ್ಗ ಬೆಂಗಳೂರಲ್ಲಿದೆ. ಡಾಲರ್ಸ್ ಕಾಲೋನಿಗೆ ಹೋದೆ, ಸದಾಶಿವ್ ನಗರ್ ಹೋದೆ, ಪುನೀತ್ ಸರ್ ಮನೆ, ಡಿ.ಕೆ. ಶಿವಕುಮಾರ್ ಸರ್ ಮನೆ ಇರೋ ಜಾಗ. ಯಾರ ಮನೆ ಹತ್ರ ಹೋಗ್ಲಿ ಒಂದು ಟಿವಿ ಸೌಂಡ್ ಇಲ್ಲ, ಒಂದು ಮೊಬೈಲ್ ಸೌಂಡ್ ಇಲ್ಲ, ಒಂದು ಡಿಜೆ ಸೌಂಡ್ ಇಲ್ಲ. ಒಂಥರ ಸ್ಮಶಾನ ಮೌನ, ಅಲ್ಲಿ ಫುಲ್ ಸೈಲೆಂಟ್. ಬಟ್ ಆ ಏರಿಯಾ ಇಡೀ ರಾಜ್ಯದ ಶ್ರೀಮಂತ ಏರಿಯಾಗಳು, ಅಲ್ಲಿರೋರೆಲ್ಲ ಶ್ರೀಮಂತರೆ. ಯಾರ್ಯಾರು ಸೈಲೆನ್ಸ್ ಇರ್ತಿರೋ ನಿಮ್ ಮೈಂಡಲ್ಲಿ ಕ್ರಿಯೇಟಿವಿಟಿ ಸ್ಟಾರ್ಟ್ ಆಗತ್ತೆ. ನಾನು ಯಾರು, ನಾನೇನಾಗ್ಬೇಕು ಅಂತ. ಸೌಂಡೇ ಕೊಡ್ತಾ ಇದ್ರೆ ಸೌಂಡ್ ಅಲ್ಲಿ ದುಡ್ಡು ಬರಲ್ಲ, ಥಾಟ್ಸ್ ಬರಲ್ಲ. ಮನಿ ಫಿಯರ್ಸ್ ದ ನಾಯ್ಸ್, ಸೈಲೆನ್ಸ್ ಇರ್ ದ ಗಾರ್ಡನ್ ವೇರ್ ಮನಿ ಗ್ರೋಸ್. ಸೈಲೆನ್ಸ್ ಇದ್ದಲ್ಲಿ ಹಣ ಬೆಳೆಯುತ್ತದೆ, ಸೌಂಡ್ ಇದ್ದಲ್ಲಿ ಹಣ ಸತ್ತು ಹೋಗುತ್ತೆ. ಸೌಂಡ್ ಮಾಡೋದನ್ನ ಅವಾಯ್ಡ್ ಮಾಡ್ರಿ. ದಟ್ ಮೀನ್ಸ್ ಸೌಂಡೇ ಆಗ್ಬಾರ್ದು. ಮನೇಲಿ ಟಿವಿ ಗಿವಿ ಸೌಂಡ್ ಇರಬಾರ್ದು. ನೀವು ಅಪ್ಪ ಅಮ್ಮನೆಲ್ಲ ಚೇಂಜ್ ಮಾಡಕ್ ಆಗಲ್ಲ. ಆದಷ್ಟು ನೀವಾದ್ರೂ ನೀವು ಎಲ್ಲಿ ಸೌಂಡ್ ಇರಲ್ವೋ ಆ ಜಾಗದಲ್ಲಿ ಒಬ್ಬೊಬ್ಬರೇ ಕುತ್ಕೊಂಡು ಧ್ಯಾನಸ್ಥರಾಗೋದ್ ಕಲೀರಿ. ಕಾಲ್ ಮಡ್ಚ್ಕೊಂಡು ಕೂತ್ಕೊಂಡು ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ನೋಂಥ ರಾಕ್ಷಸರಿಗೆ ದೇವ್ರು ಬರ್ತಾನೆ. ಏನು ಭಕ್ತ ಕೇಳು ಅಂತಂದ್ರೆ ತಪಸ್ಸೋದು. ಅವನ್ ರಾಕ್ಷಸನೋ ದೇವ್ರ ನೋಡಲ್ಲ. ಅವರು ಎಷ್ಟು ಕಾಲ ಸೈಲೆನ್ಸ್ ಆಗಿ ಪ್ರೇಯರ್ ಮಾಡಿದ್ದಾನೆ, ದಟ್ ಈಸ್ ಇಂಪಾರ್ಟೆಂಟ್. ಅವನಿಗೆ ಕೇಳಿದ ವರದ್ ಕೊಟ್ಟೋಗಿದ್ದಾರೆ. ನೀವ್ಯಾರು ರಾಕ್ಷಸರಿಲ್ಲ. ಒಂದ್ ಕಡೆ ಕಾಲ್ ಮಡ್ಚ್ಕೊಂಡು ಕೂತ್ಕೊಳ್ರಿ, 2 ವರ್ಷ ಕೂತ್ಕೊಳ್ರಿ. 18 ವರ್ಷ ಆದ್ರೆ 2 ವರ್ಷ ಕೂತ್ಕೊಳ್ರಿ. 2 ವರ್ಷ ಕೂತ್ಕೊಂಡಾಗ ಕೂತ ಜಾಗಕ್ಕೆ ಅಪಾಯಿಂಟ್ಮೆಂಟ್ ಆರ್ಡರ್ ಹುಡ್ಕೊಂಬರತ್ತೆ. ಅವತ್ತು ಭಗವಂತ ಬಂದು ದುವಾ ಮಾಡ್ತಾ ಇದ್ದ, ಇವತ್ತು ಪೋಸ್ಟ್ ಮ್ಯಾನ್ ಬಂದು ಲೆಟರ್ ಕೊಟ್ಟು ಹೋಗ್ತಾನೆ, ನೀವ್ ಇಂಥ ಜಾಬ್ ಸೆಲೆಕ್ಟ್ ಆಗಿದ್ದೀರಾ ಅಂತ. ಅಲ್ಲಿಗೆ ಏನ್ ಬೇಕಿರೋದು, ಸೈಲೆನ್ಸ್ ಅಂಡ್ ಸಿಟ್ ಮಾಡಿದ್ರೆ ಗೆದ್ರಿ ಅಂತ ಅರ್ಥ. ಲಾಸ್ಟ್, ವಾಟ್ ಈಸ್ ಸಕ್ಸಸ್? ಸಕ್ಸಸ್ ಅಂದ್ರೇನು? ಸಕ್ಸಸ್ ಅಂದ್ರೆ
ಯಾರಿಗೆ ಯಾವ್ದು ಬೇಕೋ ಅದನ್ನ ಪಡ್ಕೋಬೇಕು ಅನ್ಸ್ತಾ ಇದೆಯೋ ಅದು ಪಡ್ಕೊಂಡ್ರೆ ಸಕ್ಸಸ್. ಅಂದ್ರೆ ಸೈನ್ಸ್ ಹುಡುಗರು ನಾನ್ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಮತ್ತೊಂದಾಗಬೇಕು, ಅದನ್ನು ಪಡೆದುಕೊಂಡರೆ ಸಕ್ಸಸ್, ಪಡ್ಕೊಳ್ಳಿಲ್ಲ ಅಂದ್ರೆ ಫೇಲ್ಯೂರ್. ಕಾಮರ್ಸ್ ಹುಡುಗರು ಚಾರ್ಟರ್ಡ್ ಅಕೌಂಟೆಂಟು ಅಥವಾ ಕಂಪನಿ ಸೆಕ್ರೆಟರಿ ಅಥವಾ ಬೇರೆ ನಿಮ್ದು M.Com ಮಾಡ್ತೀರಾ, ಲೆಕ್ಚರರ್ ಆಗ್ಬೇಕು, ಇನ್ನೊಂದಾಗಬೇಕು, ಪಡ್ಕೊಂಡ್ರೆ ಸಕ್ಸಸ್. ಇದು ಹುಡುಗರಿಗೆ. ಹಾಸ್ಪಿಟ್ಲಲ್ಲಿ ಒಬ್ಬ ಅಡ್ಮಿಟ್ ಆಗಿದ್ದಾನಪ್ಪ, ಅವನ ಹತ್ರ ಹೋಗಿ ನಿಂಗೆ ಏನು ಸಕ್ಸಸ್ ಅಂದ್ರೆ ಏನ್ ಹೇಳ್ತಾನ ಅವನೀಗ? ಡಿಸ್ಚಾರ್ಜ್ ಆಗೋದೇ ಸಕ್ಸಸ್. 40 ವರ್ಷದ ಬಡ್ಡಿಗೆ ಬಂದಿದೆ, ಮದ್ವೆ ಆಗಿಲ್ಲ, ಅವನಿಗೇನ್ ಸಕ್ಸಸ್ಸು? ಹುಡುಗಿ ಸಿಕ್ಕರೆ ಸಕ್ಸಸ್ಸು. ಅದಕ್ಕೆ ಹೇಳಿದ್ ನಾನು, ಯಾರಿಗೆ ಏನ್ ಬೇಕೋ ಅದನ್ನ ಪಡ್ಕೋಬೇಕು, ಬಿಡೋದಲ್ಲ. ದಟ್ ಈಸ್ ಸಕ್ಸಸ್. ಇದಕ್ಕೆ ಏನ್ ಮಾಡ್ಬೇಕು? ಈಗ ಫಿನಿಶಿಂಗಿಗೆ ಬರ್ತೀನಿ. ಕ್ಲೋಸ್ ದ ಟಾಪಿಕ್. ಇಲ್ಲಿ 1,000ದಿಂದ 1,500 ಹುಡುಗರನ್ನ ಕೊಟ್ಟಿದ್ದಾರೆ ಪಾಟೀಲ್ ಸರ್ ನನಗೆ ಮಾತಾಡೋಕ್ಕೆ. ನಾನು ನಿಮ್ಮ ಎದುರಿಗೆ ಕಾನ್ಫಿಡೆಂಟ್ ಇಂದ ಹೇಳ್ತಾ ಇದ್ದೀನಿ, ಜಗತ್ನಲ್ಲಿ 100 ಜನರ ಗುಂಪಿದ್ರೆ ಗೆಲ್ಲೋರು 5% ಮಾತ್ರ. 95% ಜನ ಈ ಭಾಷಣ ಕೇಳ್ಕೊಂಡು ಚಪ್ಪಾಳೆ ಹೊಡೆದು ಮನೇಲಿ ಹೋಗಿ ಮಲ್ಕೊಂಡ್ಬಿಡ್ತಾರೆ. ಆ ಚಪ್ಪಾಳೆ ಹೊಡೆದು ಹೋಗಿ ಮಲ್ಕೊಳ್ಳೋರ್ ಲಿಸ್ಟಿಗೆ ಬರ್ತಿರೋ, ಆ ಕಡೆ ಇರೋ 5%ಗೆ ಬರ್ತಿರೋ. ಯಾವ ಕಡೆ ಬರ್ತೀರಾ? 5%ಗೆ ಬರ್ತೀರಾ, ಶೋರ್, ಗ್ಯಾರಂಟಿ. ಆ 5% ಕಡೆ ಬರ್ಬೇಕು ಅಂದ್ರೆ, ಈಗ ನಿಮ್ಮೂರಲ್ಲೇ ನೋಡ್ರಿ, ಒಂದು ಹಳ್ಳಿಯಲ್ಲಿ ಸಾಧನೆ ಆಗಿದೆ ಇಷ್ಟು ಮನೆಗಳಲ್ಲಿ ಲೆಕ್ಕ ಹಾಕ್ರಿ, 100 ಮನೆ ಇದ್ರೆ 5 ಮನೆ ಮಾತ್ರ ನಿಮಗೆ ಸಾಧನೆ ಸಿಗೋದು. ಬೆಂಗಳೂರಿಗೆ ಬರ್ರಿ, 1.25 ಕೋಟಿ ಜನ ಇದ್ದಾರೆ, ಲೆಕ್ಕ ಹಾಕಿದ್ರೆ 5% ಜನ ಸಕ್ಸಸ್ಫುಲ್ ಅಷ್ಟೇ. ಒಂದು ಗ್ರೂಪ್ ಹಿಡ್ಕೊಂಡ್ರೆ 5% ಪೀಪಲ್ ಸಕ್ಸಸ್ಫುಲ್, 95% ಫೇಲ್ಯೂರ್. ಯಾಕೆ ಹಿಂಗಾಗ್ತಾ ಇದೆ ಅಂದ್ರೆ, ನಾಗವೇಣಿಯಿಂದನೇ ಮತ್ತೆ ಸ್ಟಾರ್ಟ್ ಪಾಠ, ಮತ್ತೆ ಪಾಠ ಅಲ್ಲಿಂದನೇ ಸ್ಟಾರ್ಟ್. ಯಾಕೆ ಅಂದ್ರೆ ದಿಸ್ ಇಸ್ ದ ರೀಸನ್. 83% ಜನಕ್ಕೆ ತಲೆಯಲ್ಲಿ ಗೋಲೇ ಇಲ್ಲ. ನಾನು ಏನಾಗಬೇಕು, ನಾನು ಯಾರು ಅನ್ನೋದೇ ಗೊತ್ತಿಲ್ಲ. ನಿಮಗೆ ಸುದೀಪ್ ಯಾರು ಅಂದ್ರೆ, ಸುದೀಪ್ ಕನ್ನಡದ ಮಹಾನ್ ನಟ, ಮಾರ್ಕ್ ಪಿಕ್ಚರ್ ರಿಲೀಸ್ ಆಗಿದೆ, ಒಂದು 5 ನಿಮಿಷದ ಪ್ರಬಂಧ ಬರೀತೀರಾ. ದರ್ಶನ್ ಯಾರು 1.5 ಪುಟದ ಬರೀತೀರಾ, ಯಾಕಂದ್ರೆ ಬಹಳ ಗೊತ್ತಾಗಿದೆ 2 ವರ್ಷದಿಂದ. ಓಕೆ, ಯಶ್ ಯಾರು, ಯು ಕ್ಯಾನ್ ರೈಟ್. ಸಚಿನ್ ಯಾರು, ರೈಟ್. ಕೊಹ್ಲಿ ಯಾರು, ರೈಟ್. ನೀನು ಯಾರು ಅಂದ್ರೆ, ನಾನು ನಾಗವೇಣಿ. ಮುಗೀತು, ಒಂದೇ ಲೈನು, ಇನ್ನೇನು ಗೊತ್ತಿಲ್ಲ ನಿಮಗೆ. ಅಂದ್ರೆ ನಿಮ್ ಬಗ್ಗೆ ನಿಮಗೆ ಗೊತ್ತಿಲ್ಲ, ನಿಮ್ ಗೋಲ್ಸ್ ನಿಮಗಿಲ್ಲ. ಜಗತ್ನಲ್ಲಿ ಜನ ಸೋಲ್ತಾ ಇರೋದೆ ದಿಸ್ ರೀಸನ್. ನಾನು ಇಷ್ಟು ದೊಡ್ಡ ಪುರಾಣ ಇಡೀ ರಾಜ್ಯಕ್ಕೆ ಮಾಡ್ತಾ ಬರ್ತಾ ಇದ್ದೀನಿ. ಬಟ್ ನನ್ನ ಪ್ರಾಬ್ಲಮ್ ಏನಂದ್ರೆ, ನಾನು ಮನೆಗೆ ಫೋಕಸ್ ಮಾಡಿಲ್ಲ. ಮನೆಗೆ ಹೋಗಿಲ್ಲ ನಾನು ಹೆಚ್ಚು ಕಡಿಮೆ ಒಂದು 5 ವರ್ಷದಿಂದ. ಮನೆಯಲ್ಲೇ ದುರಂತ ನಡೆದೋಗಿದೆ. ಏನು? ನನ್ನ ಸ್ವಂತ ಅಕ್ಕನ ಮಗಳು ನನ್ನ ಮನೆಯಲ್ಲೇ ಓದ್ತಾ ಇದ್ದಾಳೆ. ಹೋದ ವರ್ಷ 2nd PUC ಸೈನ್ಸ್ ಅಲ್ಲಿ 98%. ಎಷ್ಟು ಪರ್ಸೆಂಟ್? 98% PUC ಸೈನ್ಸ್. ಡಾಕ್ಟರ್ ಆದ್ಲಾ? ಇಲ್ಲ. ಇಂಜಿನಿಯರ್ ಆದ್ಲಾ? ಇಲ್ಲ. ಯಾವ ಸೀಟ್ ಸಿಕ್ತು? ಯಾವುದು ಸಿಗ್ಲಿಲ್ಲ. ಯಾಕೆ ಹಂಗಾಯ್ತು ಅಂದ್ರೆ, ಅವಳ ತಲೆಯಲ್ಲಿ ಗೋಲೇ ಇರಲಿಲ್ಲ. ಏನಿತ್ತು? PUC ಜಾಸ್ತಿ ಮಾರ್ಕ್ಸ್ ತೆಗೆದ್ರಾಯ್ತು, ಜಾಸ್ತಿ ಮಾರ್ಕ್ಸ್ ಬಂತು. ಆಮೇಲೇನು? ಆಮೇಲೆ ಟೈಮ್ ಇಲ್ಲ. PUC ಜಾಸ್ತಿ ಮಾರ್ಕ್ಸ್ ಬರೋದಕ್ಕೂ ಮೊದ್ಲೇನೆ ಡೇಟ್ ಡಿಕ್ಲೇರ್ಡ್ ಆಗಿರುತ್ತೆ. ನೀಟ್ ಎಕ್ಸಾಮ್, CET ಎಕ್ಸಾಮ್ದು 15-20 ದಿವಸ ಇರುತ್ತೆ. ಅವಾಗ ನೀವು ಬುಕ್ ತಕೊಂಡು ನಾನು ಡಾಕ್ಟರ್ ಆಗ್ತೀನಿ ಅನ್ನೋಕ್ಕೆ ಚಾನ್ಸೇ ಇಲ್ಲ. ನೀವೇನು ಆಗ್ಬೇಕು ಅನ್ನೋದು 7ನೇ ಏಜಲ್ಲಿ ಡಿಸೈಡ್ ಆದ್ರೆ, 7ನೇ ವಯಸ್ಸಲ್ಲಿ 14ನೇ ವರ್ಷಕ್ಕೆ ವೈಭವ್ ಸೂರ್ಯವಂಶಿ ಆಗ್ತೀರಾ. 8ನೇ ಏಜಲ್ಲಿ ಗೊತ್ತಾದ್ರೆ 15ನೇ ವರ್ಷಕ್ಕೆ ವಿರಾಟ್ ಕೊಹ್ಲಿ ಆಗಿದ್ದಾರೆ. ನಿಮಗೆ ಅಟ್ಲೀಸ್ಟ್ 18-17ನೇ ವಯಸ್ಸಲ್ಲಿ ಈಗೂ ಗೊತ್ತಾಗದೆ ಇದ್ರೆ, ಇನ್ನು 10 ವರ್ಷ ಬಿಟ್ಟು ಏನು ಗೊತ್ತಾಗಲ್ಲ. ಹಿಂಗೆ ಆರ್ಡಿನರಿ ಲೈಫ್ ಲೀಡ್ ಮಾಡಿ ಆರ್ಡಿನರಿ ಸತ್ತೋಗ್ತೀರಾ. ನಾನಿಲ್ಲಿ ಬಂದಿರೋದು ಸುಮಾರು 300 ಕಿಲೋಮೀಟರ್ ಜರ್ನಿ ಮಾಡ್ಕೊಂಡು ಮತ್ತೆ ವಾಪಸ್ 300 ಕಿಲೋಮೀಟರ್ ಹೋಗ್ಬೇಕು. ಒಂದ್ ದಿನ ಇಡೀ ನಿಮ್ಗೋಸ್ಕರ ಕೊಟ್ಟಿದ್ದೀನಿ ಅಂದ್ರೆ, ನಿಮ್ಮನ್ನ ಡಬ್ಬಗಳು ಮಾಡಕ್ ಮಾತಾಡಕ್ ಬಂದಿರೋದಲ್ಲ. ಪ್ರತಿಯೊಬ್ರು ಸೂಪರ್ ಮ್ಯಾನ್ ಆಗ್ಬೇಕು, ಸೂಪರ್ ಹ್ಯೂಮನ್ ಆಗ್ಬೇಕು. ನೀವ್ ಯಾರು ಅಂತ ನೀವು ಸರ್ಚ್ ಮಾಡ್ಕೋಬೇಕು, ಗುರಿ ಇಟ್ಕೋಬೇಕು. ನೋ ಗೋಲ್ಸ್ ಅಂದ್ರೆ ನೀವೇನು ಆಗಲ್ಲ. ನಾಗವೇಣಿ ಇಲ್ಲಿಗೆ ಚೇಂಜ್ ಆಗ್ಬೇಕು. ನೀನ್ PUC ತಗೊಂಡು ನಾವೇನು ಮಾಡಕ್ಕಾಗಲ್ಲ. ವಾಟ್ ಯು ಬಿಕಮ್ ಇನ್ 20th ಏಜ್, 25th ಏಜ್, 25ನೇ ಏಜ್ ಅಲ್ಲಿ ಡಾಕ್ಟ್ರಾ, ಇಂಜಿನಿಯರಾ, ಟೀಚರಾ, ಪ್ರೊಫೆಸರಾ, ಅದು ಇವತ್ತು ಡಿಸೈಡ್ ಆಗ್ಬೇಕು. ಅದು ನಾಗವೇಣಿಗೆ ಒಬ್ಳಿಗೆ ಅಲ್ಲ, ನಿಮ್ಮೆಲ್ಲರಿಗೂ ಅಪ್ಲೈ ಆಗತ್ತೆ. ನಾನು ಯಾರು ಅನ್ನೋದು ಇವತ್ತು ರಾತ್ರಿ ಮಲ್ಕೊಂಡು ನಾಳೆ ಬೆಳಕಾಗದ ಡಿಸೈಡ್ ಆಗ್ಬೇಕು. ನೀವದು ಡಿಸೈಡ್ ಆಗ್ತಾ ಇದ್ದಂಗೆ ಅವರೆಲ್ಲರೂ ಎಚ್ಚರ ಆಗ್ತಾರೆ. ಯಾರು? ಓ ಹೇಳಿದ್ನಲ್ಲ, ಅವ್ರು ಎಚ್ಚರ ಆಗ್ತಾರೆ. ಅವ್ರು ಎಚ್ಚರ ಆಗ್ಬೇಕು ಅಂತ ಅಂದ್ರೆ, ನೀವ್ ಯಾರು ಅಂತ
ನಾನು ಡಾಕ್ಟರ್ ಅಂತಂದ್ರೆ ಬೆಳಿಗ್ಗೆ 5 ಗಂಟೆಗೆ ಅಲಾರಾಮ್ ಹೊಡೆದಾಗ ಆರ್ಡಿನರಿ ವ್ಯಕ್ತಿ ಎದ್ದೇಳೋದಲ್ಲ, ಒಬ್ಬ ಡಾಕ್ಟರ್ ಎದ್ದೇಳೋದು. IAS ಅಂತಂದ್ರೆ ನಾನೊಬ್ಬ IAS ಎದ್ದೇಳೋದು, ನಾನೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಎದ್ದೇಳೋದು. ಆರ್ಡಿನರಿ ನರೇಗಲ್ನ PU ಕಾಲೇಜ್ನ ಸ್ಟೂಡೆಂಟ್ ಆಗಿ ಬದುಕಂಗಿಲ್ಲ. ಇವತ್ತಿಂದ ತಲೆಯಲ್ಲಿ ಒಂದು ಗೋಲ್ ಇಟ್ಕೋಬೇಕು. ಆ ಗೋಲ್ ಕಡೆ ಕೆಲಸ ಮಾಡಿದವ್ರು ಎಲ್ರು ಗೆಲ್ತಾರೆ. 3% ಜನ ಬರ್ದಿಟ್ಟಿರ್ತಾರೆ ರಿಟರ್ನ್ ಗೋಲ್, ಇವತ್ತೇ ಹೋಗಿ ಬರ್ದಿಡ್ಬೇಕು ನಾನು ಇದಾಗ್ತೀನಿ ಅಂತ. 5ರಲ್ಲಿ 3% ಅವರೇ ಬಂದ್ಬಿಡ್ತಾರೆ ಬರ್ದಿಟ್ಟವರು, ಇನ್ನು ಉಳಿದಿರೋದು 2%. ಆ 2% ಅಲ್ಲಿ ಇವ್ರು ಬರ್ತಾರೆ, ತಲೆಯಲ್ಲಿ ಗೋಲ್ ಇಟ್ಕೋತಾರೆ. ನಾನು ಏನೋ ಆಗ್ಬೇಕು, ನಾನು ಡಾಕ್ಟರ್ ಆಗ್ಬೇಕು, ಆದ್ರೆ ಬರ್ದಿಡಕ್ ನಾಚಿಕೆ ಅವರಿಗೆ. ಅಯ್ಯೋ ಯಾರಾದ್ರೂ ನೋಡ್ಬಿಟ್ರಿ ಅಂತ. ಯಾರು ನೋಡ್ತಾರೆ ಗಿಡ್ತಾರೆ ಬೇಕಾಗಿಲ್ಲ. ಈ ಸಮಾಜಕ್ಕೆ ಭಯ ಪಡೋದ್ ಬಿಡ್ರಿ ನೀವು. ಯಾಕೆಂದ್ರೆ ಈ ಸಮಾಜ ಬಹಳ ಕೆಟ್ಟ ಸಮಾಜ ಐತಿ. ಯಾಕೆ ಹೇಳ, ಒಬ್ಬ ಗಂಡ ಹೆಂಡತಿ ಒಂದ್ ಕತ್ತೆ ತಗೊಂಡು ಹೋಗ್ತಾ ಇದ್ದಾರೆ, ಏನು ಡಾಂಕಿ ಕತ್ತೆ ತಗೊಂಡು ಅದನ್ನ ಹಿಡ್ಕೊಂಡು ಇಬ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಜನ ಏನಂತಾರೆ, ಎಷ್ಟ್ ದಡ್ರಿದಾರ ನೋಡಿ ಇವ್ರು, ಕತ್ತೆ ಐತಿ ಕತ್ತೆ ಮೇಲೆ ಕೂತ್ಕೊಂಡು ಹೋಗ್ಬೋದಲ್ಲ ಅಂತ. ಹಂಗ ಅಂದ್ಕೊಳ್ಳಿ ಗಂಡ ಏನ್ ಮಾಡ್ದ, ತಾನ್ ಮೇಲ್ ಕೂತ್ಕೊಂಡ ಕತ್ತೆ ಓಡಿಸ್ಕೊಂಡು ಹೊಂಟ. ಅವಾಗ ಜನ ಏನಂದ್ರು, ಇವನ್ ಇವನು ಪಾಪ ಹೆಂಡತಿಗೆ ನಡ್ಸ್ಕೊಂಡು ಇವನ್ ಕತ್ತಿ ಮೇಲೆ ಕುಂತ್ಯ ನೋಡು ಅಂತ. ಅವಾಗ ಬೇಜಾರಾಯ್ತವನಿಗೆ, ಅವನು ಹೇಳ್ದ, ಯಾರನ್ನ ಕೂರ್ಸಿದ, ಹೆಂಡ್ತಿನ ಕೂರ್ಸಿದ. ಸ್ವಲ್ಪ ಮುಂದೋಗ್ತೀನಿ ಮತ್ ಜನ ಮಾತಾಡಿದ್ರು, ಇವನೇ ಅನ್ಲೇ ಹೆಂಡತಿ ಸುಬ್ಬ ಇದ್ದಾನೆ, ಇವನು ಹೆಂಡ್ತಿನ ಮೇಲೆ ಕೂರ್ಸಿ ಇವ್ನ್ ನಡ್ಕೊಂಡೆ ನೋಡು ಅಂದ್ರು. ಅವಾಗ ಅವನೇನ್ ಮಾಡ್ದ, ಸಿಟ್ಟು ಬಂದು ಇಬ್ರು ಮೇಲೆ ಕೂತ್ಕೊಂಡ. ಅವಾಗ ಜನ ಏನಂದ್ರು, ಎಂತ ದರಿದ್ರಗಳಿದಾರ್ಲಿ, ಆ ಸಣ್ಣ ಕತ್ತಿ ಮೇಲೆ ಇಬ್ರು ಕೂತ್ಯಾರಲ್ಲ ಅಂತ. ಅವಾಗ ಮತ್ತೇನ್ ಮಾಡ್ಬೇಕೀಗ ಅವನು, ಮತ್ತೆ ಇಬ್ರು ಇಳಿಬೇಕು. ಇಬ್ರು ಇಳಿದ್ಕೊಳ್ಳೆ ಕತ್ತಿ ಹಿಡ್ಕೊಂಡು ನಡ್ಕೊಂತಾರಲ್ಲ ಇಬ್ರು ಅಂತಾರೆ. ಅಂದ್ರೆ ಜನ ನೀವ್ ಏನ್ ಮಾಡಿದ್ರು ಬಿಡಲ್ಲ. ಡೋಂಟ್ ಫಿಯರ್ ಅಬೌಟ್ ಪೀಪಲ್. ಹಳ್ಳಿಗಳಲ್ಲಿ ಅಕ್ಕಪಕ್ಕದ ಮನೆಯಲ್ಲಿ ಅಕ್ಕಪಕ್ಕದ ಬೀದಿಯಲ್ಲಿ ಮಾತಾಡ್ತಾರೆ. ಡೋಂಟ್ ವರಿ, ನಾವೇನ್ ದೊಡ್ಡ ಸಿಟಿಯಲ್ಲಿ ಬೆಳೆದವರಲ್ಲ, ಹಳ್ಳಿಯಲ್ಲೇ ಬೆಳೆದವರು. ನಮ್ದೇ ಒಂದು ಪ್ರಪಂಚ ಕ್ರಿಯೇಟ್ ಮಾಡ್ಕೊಳ್ರಿ, ಅದಕ್ಕೆ ತಕ್ಕಂಗೆ ಬದುಕ್ತಾ ಬರ್ರಿ. ನಮ್ ಶಿಕಾರಿಪುರದಲ್ಲಿ ಮೋಟಿವೇಶನ್ಗೆ ನನ್ನ ಭಾಷಣಕ್ಕೆ ಯಾರು ತಂದು ಫುಡ್ ಕೊಡ್ತಾರೆ, ಯೂಟ್ಯೂಬಲ್ಲಿ ನಾನೊಂದು 10 ಜನ ಗುರುಗಳು ಸೆಲೆಕ್ಟ್ ಮಾಡ್ಕೋತೀನಿ. ದಟ್ 10 ಪೀಪಲ್ ನಾನು ಫಾಲೋ ಮಾಡ್ತೀನಿ. 10 ಜನನ ಫಾಲೋ ಮಾಡಿದ್ಮೇಲೆ 11ನೇ ನಾನೇ ಆಗ್ತೀನಿ. ಹಂಗೆ ನೀವೇನಾಗ್ಬೇಕು ಅನ್ನೋದು ನೀವು ಒಂದು ಟ್ರ್ಯಾಕ್ ಹಾಕೊಳ್ರಿ, ಅದನ್ನ ಫಾಲೋ ಮಾಡ್ರಿ, ಅದು ನೀವು ಆಗ್ರಿ. ನಿಮ್ಮ ಹಿಸ್ಟ್ರಿ ಒಳಗಡೆ ಬರೀ ಕಾಕಿ ಕಾಕಿ ಕಾಕಿ. ಯೂಟ್ಯೂಬ್ ತೆಗೆದು ಹಿಸ್ಟ್ರಿ ತೆಗೆದ್ರೆ ಕಾಕಿ ಇರಬೇಕು, ಇನ್ಸ್ಟಾಗ್ರಾಮ್ ಅಲ್ಲಿ ಕಾಕಿ ಇರಬೇಕು, ಎಲ್ಲ ಕಡೆ ಕಾಕಿ ಇರಬೇಕು. ಆವಾಗ 5 ವರ್ಷ ಬಿಟ್ಟು ಕಾಕಿ ಯೂನಿಫಾರ್ಮ್ ಅಲ್ಲಿ ಯಾರು ಇರ್ತಾರೆ, ನೀವೇ ಇರ್ತೀರಾ. ನೀವೇನಾಗ್ಬೇಕು ಅನ್ನೋದು ಕನಸುಗಳು ಕಟ್ಕೋಬೇಕು, ಬರ್ದಿಡ್ಬೇಕು, ಅದನ್ನ ಫಾಲೋ ಮಾಡ್ಬೇಕು. ಲೆಟ್ಸ್ ಸಿ, ಮೇಕ್ ಗ್ರೋತ್ ಎ ಹ್ಯಾಬಿಟ್. ಸಕ್ಸಸ್ ಅನ್ನೋದನ್ನ ಒಂದು ಸರಿ ಹೋಗಿ ಮುಟ್ಟಿದ ಕೂಡಲೇ ಮಲ್ಕೊಳ್ಳೋದಲ್ಲ. ಬಹಳಷ್ಟು ಜನ ಬಿರಾದಾರ್ ಸರ್ 25,000 ಜನಕ್ಕೆ ಗೌರ್ಮೆಂಟ್ ಜಾಬ್ ಕೊಡ್ಸಿದ್ದಾರೆ. ಎಷ್ಟು ಜನ ಸಾಧಕರಿದ್ದಾರೆ ಕೇಳ್ರಿ. 25,000 ಜನ ಸಾಧಕರನ್ನೆಲ್ಲ ನಾವು ಜಾಬ್ ಓದ್ಕೊಳ್ಳಿ, ಜಾಬ್ ಸಿಕ್ಬಿಡ್ತು ಆರಾಮ್ ಮಲ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಅಂತವರೆಲ್ಲ ಸಾಧಕರಲ್ಲ. ಪ್ರತಿದಿನ ಕಷ್ಟ ಪಡ್ಬೇಕು. ಬಿರಾದರ್ ಸರ್ ಎವ್ರಿ ಡೇ 8 ಗಂಟೆ ಪಾಠ ಮಾಡ್ತಾರೆ. ಎಷ್ಟು ಗಂಟೆ? 8 ಗಂಟೆ. ನೀವು 8 ಗಂಟೆ ಕ್ಲಾಸ್ ಅಲ್ಲೇ ಇರಲ್ಲ, 8 ಗಂಟೆ ಟೀಚ್ ಮಾಡ್ತಾರೆ. ಅಟ್ ದ ಏಜ್ ಆಫ್ 50 ಇಯರ್. ಹಂಗಾಗಿನೇ ಬಿರಾದರ್ ಸರ್ ಐಡೆಂಟಿಫೈಡ್ ಬೈ ಕರ್ನಾಟಕ ಗುರುತಿಸ್ತಾ ಇದೆ. ಓಕೆ, ಸಿದ್ದರಾಮಯ್ಯನವರು 75 ವರ್ಷ ಎಷ್ಟು ಗಂಟೆಗೆ ಎದ್ದೇಳ್ತಾರೆ? 5 ಗಂಟೆಗೆ ಎದ್ದೇಳ್ತಾರೆ. ಮಲ್ಗೋದು ಎಷ್ಟು ಗಂಟೆಗೆ? 11 ಗಂಟೆಗೆ. ಅಷ್ಟು ಗಂಟೆ ಕೆಲಸ ಮಾಡ್ತಾರೆ. ನರೇಂದ್ರ ಮೋದಿ ಅವರು 5 ಗಂಟೆಗೆ ಎದ್ದೇಳ್ತಾರೆ, 11 ಗಂಟೆಗೆ ಮಲಗ್ತಾರೆ, ಅಷ್ಟು ಗಂಟೆ ಕೆಲಸ ಮಾಡ್ತಾರೆ. ಹಂಗಾಗಿ ಅಷ್ಟು ದೊಡ್ಡ ಮನುಷ್ಯರಾದ್ರು. ಆದ್ರೆ ನಮ್ಮ ನರೇಗಲ್ ಕಾಲೇಜಲ್ಲಿ ಕೆಲವು ಮಹಾಶಯರಿದ್ದಾರೆ, ಎಷ್ಟು ಗಂಟೆಗೆ ಎದ್ದೇಳ್ತಾರೆ? 8 ಗಂಟೆಗೆ ಎದ್ದೇಳ್ತಾರೆ. ಎಷ್ಟು ಓದ್ತಾರೆ? ಏನು ಓದೋದಿಲ್ಲ. ಅಂದ್ರೆ ಎಲ್ರಿಗೂ ಅಲ್ಲ ಹೇಳ್ತಾ ಇರೋದು, ಸಮ್ ಪೀಪಲ್. ಅದನ್ನೆಲ್ಲ ಬಿಡಬೇಕು. ನೀವು ಆ ಸಾಲಿಗೆ ಬರ್ಬೇಕು, ದಟ್ ಟ್ರ್ಯಾಕಿಗೆ ಬರ್ಬೇಕು. ಲೆಟ್ಸ್ ಸಿ, ಇಲ್ಲಿ ಒಂದು ಸ್ಟೋರಿ ಹೇಳಿ ನಾನು ಮಾತು ಮುಗಿಸ್ತೀನಿ, ಆಮೇಲೆ ಬಿರಾದರ್ ಸರ್ ಮುಂದುವರಿಸ್ತಾರೆ. ಒಂದು ಸಕ್ಸಸ್ ಅನ್ನೋದು ಲಾಂಗ್ ಎಫರ್ಟ್ ಅಂತ ಕೇಳತ್ತೆ, ಶಾರ್ಟ್ ಎಫರ್ಟ್ ಅಲ್ಲ. ಎಕ್ಸಾಂಪಲ್ ಕೊಡ್ತೀನಿ. ವಿರಾಟ್ ಕೊಹ್ಲಿ 8ನೇ ಏಜ್ ಇಂದ ಬ್ಯಾಟಿಂಗ್ ಮಾಡ್ತಾ ಇದಾರೆ. 8ನೇ ವಯಸ್ಸಿಂದ 38 ವಯಸ್ಸೀಗ, ಈಗಲೂ ಬ್ಯಾಟಿಂಗೇ ಮಾಡ್ತಾರೆ. ನಿಮಗೆ ಬೆಳಿಗ್ಗೆ ಮ್ಯಾಥಮೆಟಿಕ್ಸ್ ಕೊಟ್ಟು ಮಧ್ಯಾಹ್ನದವರೆಗೂ ಮ್ಯಾಥಮೆಟಿಕ್ಸ್ ವರ್ಕ್ ಮಾಡು ಅಂದ್ರೆ ಏನಂತೀರಿ ನೀವು? ಬೋರ್ ಆಗುತ್ತೆ ಸರ್, 1 ಗಂಟೆಗೆ ಚೇಂಜ್ ಮಾಡ್ತೀನಿ ಅಂತ. ನಿಮಗೆ ಮಧ್ಯಾಹ್ನದವರೆಗೂ ಮ್ಯಾಥ್ಸ್ ಬೋರ್ ಆಗುತ್ತೆ ಅಂದ್ರೆ ಕೊಹ್ಲಿ ಲೈಫ್ ಎಷ್ಟು ಬೋರಿಂಗ್ ಇರ್ಬೋದು. 8ನೇ ವಯಸ್ಸಿಂದ ಬರೀ ಬ್ಯಾಟಿಂಗೇ 30 ವರ್ಷ ಬ್ಯಾಟಿಂಗ್ ಮಾಡಿ ಅಲ್ಲ. ಜೀವನ ಬೋರ್ ಆಗಲ್ವ? ಹಂಗಾರೆ ಆಗಬಾರ್ದು. ಲುಕ್ ಹಿಯರ್, ಟೆಸ್ಟ್ ಮ್ಯಾಚ್ ಅಂತ ಇತ್ತು.
5 ದಿನ ನಡೆದ ಮೇಲೆ ಯಾರು ಗೆದ್ರು ಸೋತ್ರು ಗೊತ್ತಾಗದು. ಒನ್ ಡೇ ಮ್ಯಾಚ್ ಅಂತ ಬಂತು, ಬೆಳಗಿಂದ ಸಾಯಂಕಾಲ ತನಕ ನಡೆದ ಮೇಲೆ ಯಾರು ಗೆದ್ರು ಯಾರು ಸೋತ್ರು ಗೊತ್ತಾಗೋದು. ಈಗ ಯಾವ್ದು ಬಂದಿದೆ? 2020. 3 ತಾಸಲ್ಲಿ ಯಾರು ಗೆದ್ರು ಯಾರು ಸೋತ್ರು ಗೊತ್ತಾಗತ್ತೆ. ನೀವೆಲ್ಲ ಹಿಂಗೆ ಟೈಮ್ ಕಡಿಮೆ ಮಾಡ್ಕೊಂಡ್ ಬರ್ತಾ ಇದ್ದೀರಾ, ಹಿಂಗಾಗಿ ನಿಮ್ಮ ಫೋಕಸ್ ಕಡಿಮೆ ಆಗ್ತಾ ಇದೆ. ಲೆಟ್ಸ್ ಸಿ, ಲಗಾನ್ ಅಂತ ಒಂದು ಪಿಕ್ಚರ್ ಇತ್ತು. 3.5 ಗಂಟೆ ನೋಡಿದ್ರೆ 4 ಗಂಟೆ ಹತ್ತತ್ರ ಆ ಪಿಕ್ಚರ್ ನೋಡಾದ್ಮೇಲೆ ನಮಗೆ ವಾವ್ ಒಳ್ಳೆ ಪಿಕ್ಚರ್ ನೋಡಿದ್ರೆ ಒಂದು ಮಜಾ ಸಿಗ್ತಾ ಇತ್ತು. ನಿಮ್ಗೆಲ್ಲ ಹೆಂಗ್ ಮಜಾ ಸಿಗ್ತಾ ಇದೆ ಈಗ? ಆ ಕಡೆ ಇದೆಯಲ್ಲ, ನೋಡಿದ್ದೀರಾ ಅದು? ಯಾವ್ದದು? ನನ್ನ ಪಾತಿಯೇ ಅಪಾತಿಕೆ ಕೆ ನಾ, ದಟ್ ಈಸ್ ಎಷ್ಟು ಸೆಕೆಂಡ್ ಇದೆ ಅದು? 23 ಸೆಕೆಂಡ್ ಇದೆ. 23 ಸೆಕೆಂಡ್ಗೆ ಮಜಾ ಸಿಗ್ತಾ ಇದೆ. ಈ ಮಜಾ ತಗೊಂಡ್ ಜೀವನ ಹಾಳಾಗ್ತಾ ಇದೆ. ಒಂದ್ ಸತ್ಯ ಹೇಳ್ಬಿಡ್ತೀನಿ, ಪುಷ್ಪ ಪಿಕ್ಚರ್ ನೋಡಿದೀರಾ? ಕಾಂತಾರ ನೋಡಿದೀರಾ? KGF ನೋಡಿದೀರಾ? ಒಂದು ಪುಷ್ಪ ಪಿಕ್ಚರ್ ತೆಗಿಯೋಕೆ 4 ವರ್ಷ ಕಷ್ಟಪಟ್ಟಿದ್ದಾರೆ ಅವರು, 4 ಇಯರ್. ಅದಕ್ಕೆ 1400 ಕೋಟಿ ದುಡಿಯುತ್ತದು. ಒಂದು ಕಾಂತಾರ ತೆಗಿಯೋಕೆ 3 ವರ್ಷ ಕಷ್ಟಪಡ್ತಾರೆ, 900 ಕೋಟಿ ದುಡಿಯುತ್ತೆ. ಒಂದು KGF ತೆಗಿಯೋಕೆ 5 ವರ್ಷ ಕಷ್ಟಪಡ್ತಾರೆ, 1500 ಕೋಟಿ ದುಡಿಯುತ್ತದು. ಲಾಂಗ್ ಎಫರ್ಟ್ ಎಷ್ಟು ಹಾಕ್ತಿರೋ ಅಷ್ಟು ದೊಡ್ಡ ಸಕ್ಸಸ್ ಬರುತ್ತೆ. ಈಗ ಛೋಟಾ ಮೋಟಾ ಪಿಕ್ಚರ್ಗಳು ಈ ವರ್ಷ ರಿಲೀಸ್ ಆಗಿದ್ದಾವೆ, 30 ಕೋಟಿ 40 ಕೋಟಿ ದುಡಿದ್ದಾರೆ. ಒಂದು ಕಾಂತಾರದಷ್ಟು ದುಡಿಬೇಕು ಅಂದ್ರೆ ಇಂಥ ಪಿಕ್ಚರ್ 20 ಮಾಡಬೇಕು. 20 ಮಾಡಿದ್ರು ಅಷ್ಟು ದುಡ್ಡು ಆಗಲ್ಲ. ಅದ್ರ ಬದಲು ಒಂದೇ ಸ್ಟ್ರೆಚ್ ಲಾಂಗ್ ಎಫರ್ಟ್ ಹಾಕ್ಬಿಟ್ರೆ, ಫಸ್ಟ್ PUC ಸೆಕೆಂಡ್ PUC ಸೀರಿಯಸ್ ಆಗಿ ಓದಿದ್ರಿ, ಆ 4 ವರ್ಷ 5 ವರ್ಷ ಮೆಡಿಕಲ್ಲು ಅಥವಾ ಡಿಗ್ರಿನೋ ಸರಿಯಾಗಿ ಓದಿರಿ, 6 ವರ್ಷ ಕಷ್ಟಪಟ್ಟು ಹೊರಗೆ ಬರ್ತಾ ಇದ್ದಂಗೆ ಸೂಪರ್ ಮ್ಯಾನ್, IAS ಆಫೀಸರ್, IPS ಆಫೀಸರ್, ಏನ್ ಬೇಕೋ ಅದು ಸಿಗ್ತಾ ಇರೋದು. 4-5 ವರ್ಷ ಲಾಂಗ್ ಎಫರ್ಟ್ ಹಾಕಿದ್ರೆ ಹೆಂಗೆ ಕಾಂತಾರ, ಪುಷ್ಪ, KGF ಬ್ಲಾಕ್ ಬಸ್ಟರ್ ಆಗ್ತಾವೋ, ನೀವು ಬ್ಲಾಕ್ ಬಸ್ಟರ್ ಆಗ್ತೀರಾ. ಅದ್ ಬಿಟ್ಕೊಂಡು ನೀವು ಛೋಟಾ ಅರ್ಧ ಗಂಟೆ ಮ್ಯಾಥ್ಸ್, ಅರ್ಧ ಗಂಟೆ ಫಿಸಿಕ್ಸ್, ಅರ್ಧ ಗಂಟೆ ಕೆಮಿಸ್ಟ್ರಿ, ಸಾಕು ಬ್ರೌಸಿಂಗ್ ಮಾಡೋ ತರ ಮಾಡ್ಬಿಟ್ರೆ ನಿಮ್ ಮಾರ್ಕ್ಸು ರೈಸ್ ಆಗಲ್ಲ, ಲೈಫ್ ರೈಸ್ ಆಗಲ್ಲ. ದಟ್ ಮೀ ರೀಸನ್, ಫೋಕಸ್ ಆನ್ ಒನ್ ಟಾಪಿಕ್. ನಿರಂತರ ಪರಿಶ್ರಮ ಪಡ್ರಿ. ಟೈಮ್ ಅಂಡ್ ಕಮ್ಯುನಿಕೇಶನ್. ಟೈಮ್ ಅಂಡ್ ಕಮ್ಯುನಿಕೇಶನ್ ಅಂದ್ರೆ ನಿಮ್ ಟೈಮ್ ವ್ಯಾಲ್ಯೂನೇ ನಿಮಗೆ ಗೊತ್ತಿಲ್ಲ. ನಿಮ್ ಟೈಮ್ ನಿಮ್ಮನ್ನ ಕಟ್ಬೋದು, ನಿಮ್ ಟೈಮ್ ನಿಮ್ಮನ್ನ ಸಾಯಿಸ್ಬೋದು. 2026 ಸ್ಟಾರ್ಟ್ ಆಗ್ತಾ ಇದೆ, 3 ದಿನ. 26 ಅಲ್ಲಿ ನಾನು ಹಿಂಗಿರಲ್ಲ, ದಟ್ ಈಸ್ ಯುವರ್ ಡಿಸಿಷನ್. ನಾನಲ್ಲ ಸರ್. ನಿಮಗ್ ತೃಪ್ತಿ ಇದೆಯಾ ಕೇಳ್ರಿ ಬೇಕಿದ್ ನನಗೆ. ಮಂಜುನಾಥ್ ಇವತ್ತಿರೋದಕ್ಕೆ ನಂಗೆ ಒಂಚೂರು ಖುಷಿ ಇಲ್ಲ. ನಾನು 26 ಮುಗಿಯೋದ್ರಲ್ಲಿ ಇನ್ಯಾರೋ ಹೊಸ ಮನುಷ್ಯನಾಗಿ ಬರಬೇಕು. ಮೋದಿ ಅವ್ರಿಗೆ ಕೇಳ್ರಿ, ಸರ್ ನೀವು ಆರ್ ಯು ಹ್ಯಾಪಿ? ನೋ. ಮೋದಿ ಅವ್ರು ಇನ್ನೇನೋ ಆಗ್ಬೇಕು ಅಂತ ಆಸೆ ಕಟ್ಕೊಂಡಿರ್ತಾರೆ. ಸಿದ್ದರಾಮಯ್ಯವ್ರಿಗೂ ಕೇಳ್ರಿ, ಸರ್ ಆರ್ ಯು ಹ್ಯಾಪಿ? ನಾನು ಇನ್ನೂ ಬಹಳ ವರ್ಷ CM ಆಗಿರ್ಬೇಕು ಅಂತಾರ ಅವರು. ಅಂದ್ರೆ ಇನ್ನೂ ಮಾಡ್ಬೇಕು ಅನ್ನೋದಿರುತ್ತೆ. ನೀವಿನ್ನೂ 18 ವರ್ಷ ಆಗಿಲ್ಲ, ಜೀವನನೇ ಸಾಕಾದವ್ರ ತರ ಹೆಂಗ್ ಕುತ್ಕೊಂಡ್ಬಿಟ್ಟಿದ್ದೀರಾ? ದಿಸ್ ಇಸ್ ನಾಟ್, ಇದು ಲೈಫ್ ಅಲ್ಲ. ಲೈಫ್ ಅನ್ನೋದು ಬಹಳ ಅದ್ಭುತ ಇದೆ, ಅದನ್ನ ಕಟ್ಟಕ್ ಹೊರಡ್ರಿ. ಅಂಡ್ ದೆನ್ ಲಾಸ್ಟ್ ಒನ್ ನೋಡ್ರಿ, ಸಕ್ಸಸ್ ಐಸ್ಬರ್ಗ್ ತರ ನಿಮಗೆ ಮೇಲ್ಗಡೆ ಅಷ್ಟೇ ಕಾಣ್ತಾ ಇರತ್ತೆ, ಕೆಳಗಡೆ ಸಿಕ್ಕಾಪಟ್ಟೆ ಕಷ್ಟ ಇರತ್ತೆ. ನೀವತ್ತು ಕೊಯ್ಲಿ ಅಂತ ಕೂಗ್ತಾ ಇದ್ದೀರಾ. ದಟ್ ಕೊಯ್ಲಿ ಬರ್ಬೇಕು ಅಂದ್ರೆ ರಕ್ತ ಹರಿಸಿದ್ದಾರೆ. ಏನ್ ರಕ್ತ? 8 ವರ್ಷದ ಹುಡುಗ ಚಳಿ, ಈ ಚಳಿಗೆ ನೀವು ಗಡಗಡ ಅಂತೀರಾ. ಡೆಲ್ಲಿ ಚಳಿ 4 ಡಿಗ್ರಿ ಇರುತ್ತೆ, 5 ಡಿಗ್ರಿ ಇರುತ್ತೆ. ದಟ್ ವಿಂಟರ್ ಅಲ್ಲೂ ದಟ್ 8 ಇಯರ್ ಬಾಯ್ ಎದ್ದು ಬ್ಯಾಟ್ ಹಿಡ್ಕೊಂಡು ಬಂದ, ಅದಕ್ಕೆ ಅವನು ಕೊಹ್ಲಿ ಆದ. ಅದ್ರ ಜೊತೆಗೆ ಇನ್ನೂ ಒಂದು ಘಟನೆ ಇದೆ. ದಟ್ ಕೊಹ್ಲಿ ಒಂದು ಮ್ಯಾಚ್ ಆಡ್ಬೇಕಾದ್ರೆ ಆ ಮ್ಯಾಚ್ ಅವನು ಚೆನ್ನಾಗಿ ಆಡಿದ್ರೆ ಮ್ಯಾಚ್ ಗೆಲ್ಲುತ್ತೆ, ಇಲ್ದಿರ ಮ್ಯಾಚ್ ಸೋಲೋ ಸ್ಥಿತಿ ಇದೆ. ಆ ಟೈಮಲ್ಲಿ ಒಂದು ನ್ಯೂಸ್ ಬರುತ್ತೆ ಅವನಿಗೆ. ಏನು ನ್ಯೂಸ್ ಅಂತ ಅಂದ್ರೆ, ಕೊಹ್ಲಿ ಯುವರ್ ಫಾದರ್ ಈಸ್ ಡೆಡ್, ನಿಮ್ಮಪ್ಪ ಸತ್ತೋಗಿದ್ದಾರೆ ಅಂತ. ದಳ ಕಣ್ಣೀರು ಇರ್ತಾನೆ, ಅಲ್ಲೇ ಅಳ್ತಾನೆ. ಹೊರಗೆ ಬಂದು ಒಂದ್ಸರಿ ನೀರು ಕುಡ್ಕೋತಾನೆ. ನೀರು ಕುಡ್ಕೊಂಡು ಡಿಸೈಡ್ ಮಾಡ್ತಾನೆ, ಸರ್ ನಾನು ಇವತ್ತು ಹೋದ್ರೂ ನಮ್ಮ ಅಪ್ಪನ ವಾಪಸ್ ತರಕ್ಕಾಗಲ್ಲ, ಯಾಕಂದ್ರೆ ಅಪ್ಪ ಹೋಗ್ಬಿಟ್ಟಿದ್ದಾರೆ. ಇವತ್ತು ನಾನು ಗೆದ್ಕೊಟ್ಟು ಹೋಗ್ತೀನಿ ಅಂತ ಪಿಚ್ಚಿಗೆ ಬರ್ತಾನೆ. ಅಪ್ಪ ಸತ್ತಿರೋ ನ್ಯೂಸ್ ಅಂದ್ರೆ ಯು ಕಾಂಟ್ ಇಮ್ಯಾಜಿನ್. ಪೇರೆಂಟ್ ಒಬ್ಬ ಸತ್ತಾಗ ಬ್ಯಾಟ್ ಹಿಡ್ಕೊಂಡು ರನ್ ಹೊಡಿಬೇಕು ಅಂದ್ರೆ ಎಂತ ಆತ್ಮವಿಶ್ವಾಸ ಇರಬೇಕು. ದಟ್ ಈಸ್ ಪೇಯ್ನ್. ಅಂತ ಪೇಯ್ನ್ ಎಲ್ಲ ಪಟ್ಟಿದ್ದಕ್ಕಾಗಿನೇ ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ರೆ ಸಾಕು 5 ಕೋಟಿ ದುಡ್ಡು ಬರುತ್ತೆ ಟ್ಯಾಕ್ ಅಂತ. ಅದು ಬರಕ್ ಕಾರಣ ಅಷ್ಟು ಕಷ್ಟಪಡ್ತಿರ್ತಾರೆ. ನೀವ್ ಹಂಗಲ್ಲ, ಏನು ಕಷ್ಟಪಡದೆ, ಏನು ಇದಲ್ಲದೆ ಬೆಚ್ಚಗಿರ್ಬೇಕು, ಹಿಂಗೆಲ್ಲ ಸಕ್ಸಸ್ ಬರಲ್ಲ. ಸಕ್ಸಸ್ ಎಕ್ಸ್ಪೆಕ್ಟ್ಸ್ ನಿಮ್ಮನ್ನ ಹಿಂಡ್ ಹಾಕತ್ತೆ.
ಸಕ್ಕರೆ ಬೇಕು ಅಂದ್ರೆ ಏನ್ ಮಾಡುತ್ತೆ, ಕಬ್ಬನ್ ಹಿಂಡ್ತಾರಲ್ಲ, ನಿಮ್ಮನ್ನು ಹಿಂಡುತ್ತೆ. ಹಿಂಡೋದನ್ನೆಲ್ಲ ಅನ್ಭವಿಸ್ಬೇಕು, ಅನ್ಭವಿಸ್ಕೊಂಡು ಹಿಂಗ್ ಕಿತ್ಕೊಂಡು ಬರ್ಬೇಕು. ಹಿ ಮ್ಯಾನ್, ಸೂಪರ್ ಮ್ಯಾನ್ ಬರ್ಬೇಕು. ಅದ್ ಬರ್ಬೇಕಾಗಿರೋದು ಯಾರು? ಯಾರು? ಜೋರಾಗಿ ಹೇಳ್ರಿ. ನೀವೇ ಬರ್ಬೇಕು, ಇನ್ಯಾರು ಅಲ್ಲ. ಓಕೆ, ಫಿನಿಶ್ ಮಾಡೋಣ. ಅಂಡ್ ಲಾಸ್ಟ್ ಒನ್ ಟಾಕ್. ನೀವೇನಿದ್ದೀರಾ ಅದು ಗ್ರೀನ್ ಝೋನ್. ಈಗ ಇದಿರಲ್ಲ ಅಷ್ಟೇ ಸಾಕು, ನಮಗೆ ಬಹಳ ಬೇಕಾಗಿಲ್ಲ. ಸ್ವಲ್ಪ ಅದಕ್ಕೆ ಆಡ್ ಮಾಡ್ಕೊಂಡ್ರೆ ಸಾಕು, ಸಕ್ಸಸ್. ಯೆಲ್ಲೋ ಝೋನ್. ಬಟ್ ರೆಡ್ ಝೋನ್ ನಿಮಗೆ ಬೇಕಾಗಿಲ್ಲ. ಕಾರ್ ಮೆಕ್ಯಾನಿಕ್ ಆಗ್ಬೇಕಾ ನೀವು? ಈಗ ಬೇಕಾಗಿಲ್ಲ ನಿಮಗೆ ಕಾರ್ ಮೆಕ್ಯಾನಿಕ್. ನೀವು ಕಾರ್ ತಗೊಂಡು ಡ್ರೈವರ್ ಇಟ್ಕೊಂಡು ಹೋಗುವಂತ ರಿಚ್ ಪೀಪಲ್, ವೈ ಡು ಯು ಲರ್ನ್ ಕಾರ್ ಮೆಕ್ಯಾನಿಕ್? ಬೇಕಾಗಿಲ್ಲ ನಿಮಗೆ. ಓಕೆ, ನೀವು ಏನಾಗಬೇಕು ಅದ್ರ ಕಡೆ ಫೋಕಸ್ ಮಾಡ್ರಿ. ಬಹಳಷ್ಟು ಹುಡುಗ ಹುಡುಗಿಯರು ಸುಮ್ಮನೆ ಟೈಮ್ ಪಾಸ್. ಈ ಹುಡುಗರು ಕೆಲವರು ಆ ಯೂಟ್ಯೂಬ್ ಅಲ್ಲಿ ಅಡುಗೆ ಮಾಡುವುದು ಹೇಗೆ ನೋಡ್ತಿರ್ತಾರೆ. ಇವ್ರು ಯಾವ ಕಾಲದಾಗ ಅಡುಗೆ ಮಾಡ್ಕೊಡ್ತಾರೆ ನಮಗೆ ಗೊತ್ತಿಲ್ಲ. ಓಕೆ, ರಂಗೋಲಿ ಹಾಕುವುದು ಹೇಗೆ, ಆ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ನೋಡ್ತಿರೋ ಗೊತ್ತಿಲ್ಲ, ಒಟ್ಟು ನೋಡ್ತಿರ್ತಾರೆ. ಅಂದ್ರೆ ವೇಸ್ಟ್ ಆಫ್ ಟೈಮ್ ನೀವು ಮಾಡ್ತಿರ್ತೀರಿ. ನಿಮಗೆ ಬ್ಯಾಡ್ದಿದ್ದನ್ನೆಲ್ಲ ಮಾಡ್ತಿರ್ತೀರಿ. ಅದನ್ನ ಮಾಡಬಾರ್ದು. ನಿಮಗೆ ಏನ್ ಬೇಕು ಅದನ್ನ ಮಾಡ್ಬೇಕು. ಓಕೆ, ಇಷ್ಟು ಸೀಸನ್ ಆಯ್ತು. ಇವತ್ವರೆಗೂ ಬಿಗ್ ಬಾಸ್ ಯಾರು ಗೆದ್ರು ಏನಾಗಿದೆ ನಂಗೆ ಗೊತ್ತಿಲ್ಲ, ಇಷ್ಟು ಸೀಸನ್ ಆದ್ರು. ಬಟ್ ಕಾಂತಾರ ಏನು ನಂಗೆ ಗೊತ್ತು. ಬಿಕಾಸ್ 900 ಕೋಟಿ ದುಡಿಯುತ್ತೆ ಒಂದ್ 3 ಗಂಟೆ ಪಿಕ್ಚರ್ ಅಂದ್ರೆ ಹೆಂಗೆ ಕಷ್ಟಪಟ್ಟಿದ್ದಾರೆ ನೋಡಕ್ ಹೋಗ್ತೀನಿ ನಾನು. ಆ ದಿನಗಟ್ಲೆ 24 ಗಂಟೆ 24 ಕ್ಯಾಮ್ರಾ ಇಟ್ಕೊಂಡು ಅದು ಮಾಡು ಇದು ಮಾಡು ಬೇಕಾಗಿಲ್ಲ. ಬಿಗ್ ಬಾಸ್ ಇಸ್ ಎ ಬಿಗ್ ಲಾಸ್. ಡೋಂಟ್ ವೇಸ್ಟ್ ಯುವರ್ ಟೈಮ್. ರೀಲ್ಸ್ಗಳಿಗೆ ವೇಸ್ಟ್ ಮಾಡಬೇಡ್ರಿ. ಇಂಥವೆಲ್ಲ ಡಮ್ಮಿಗಳಿಗೆ ವೇಸ್ಟ್ ಮಾಡದೆ ನಿಮ್ಮ ಲೈಫನ್ನು ನೀವು ಕಟ್ಕೊಂಡ್ರಿ ಅಂದ್ರೆ ಆಟೋಮೆಟಿಕ್ಲಿ ಗೆಲ್ತೀರಾ. ನಿಮಗೆ ಬೇಕಾಗಿಲ್ಲದನ್ನ ರೆಡ್ ಕಡೆ ಹೋಗ್ಬೇಡ್ರಿ. ಬಟ್ ನೀವೇನ್ ಮಾಡ್ತಿದ್ದೀರಿ ಅಂದ್ರೆ, ನಾನೆಷ್ಟು ಕೆಲಸ ಮಾಡ್ತೀನೋ, ಮೋದಿಯವ್ರು ಎಷ್ಟು ಬ್ಯುಸಿನೋ, ಸಿದ್ದರಾಮಯ್ಯ ಸರ್ ಎಷ್ಟು ಬ್ಯುಸಿನೋ ಅದಕ್ಕಿಂತ ಜಾಸ್ತಿ ಬ್ಯುಸಿ ಇದ್ದೀರಿ ನೀವು. ಬಟ್ ಎಲ್ಲಿದ್ದೀರಾ? ರೆಡ್ ಝೋನ್ ಅಲ್ಲಿ ಬ್ಯುಸಿ ಇದ್ದೀರಾ. ನಿಮ್ಮ ಟೈಮ್ ಅಲ್ಲಿ ಹೋಗ್ತಾ ಇದೆ. ಬಟ್ ನಮಗೇನು ಗೊತ್ತಿಲ್ಲ. ನಮಗೆ ಮೊನ್ನೆ ಒಂದು ಕೇಕ್ ತರಕ್ ಹೋಗಿದ್ದೀನಿ, ಈ ಕೇಕ್ ಕೊಡಪ್ಪ ಅಂತ ತಗೊಂಬಂದೆ. ನಮ್ಮ ಮನೇಲಿರೋ ಮೊನ್ನೆ ಕ್ಲಾಸ್ ಹುಡುಗಿ ಹೇಳ್ತಾಳೆ, ಮಾಮ ಅದ್ರ ಹೆಸರು ಪ್ಲಮ್ ಕೇಕ್ ಅಂತ. ರೀಲ್ಸ್ ನೋಡಿ ನೋಡಿ ಅದು ಕಲ್ತು ಬಿಡಿದೆ ಪ್ಲಮ್ ಕೇಕ್ ಅಂತ. ನನಗದು ಗೊತ್ತಿಲ್ಲ, ಬೇಕಾಗಿಲ್ಲ. ನನಗೇನದು ಪ್ಲಮ್ ಕೇಕ್ ಅಂತ ಹೇಳಿ ತರಬೇಕಂತೇನಿಲ್ಲ. ಇದು ಕೊಡು ಅಂದ್ರೆ ಕೊಡ್ತಾನೆ, ತಗೊಂಡು ತಿಂತೀನಿ ನಾನು. ಅದು ಗೊತ್ತಾಗ್ಬೇಕು ಅಂತ ಇಲ್ಲ. ನಿಮಗೆ ಜಗತ್ತಿನಲ್ಲಿರೋ ಎಲ್ಲಾ ನಾಲೆಡ್ಜು ಬೇಕಾಗಿಲ್ಲ. ನಿಮಗೆಷ್ಟು ಬೇಕೋ ಅಷ್ಟು ನಾಲೆಡ್ಜ್ ಗೊತ್ತಿದ್ರೆ ಸಾಕು, ಗೆದ್ದು ಬಿಡ್ತೀರಾ. ಗೆಲ್ತೀರೋ ಸೋಲ್ತೀರೋ? ಗ್ಯಾರಂಟಿನಾ? ಒಂದ್ ಮಾತು ಹೇಳ್ತೀನಿ, ಮೆಮೊರಿ ಎಷ್ಟು ಇಂಪಾರ್ಟೆಂಟ್ ಅಲ್ಲ, ಇಂಟೆಲಿಜೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅಲ್ಲ. ನಾನು IAS ಕ್ಲಿಯರ್ ಮಾಡಿಲ್ಲ, KS ಕ್ಲಿಯರ್ ಮಾಡಿಲ್ಲ ಅಂದ್ರೆ ಅದಕ್ಕೆ ನನ್ನ ಬುದ್ಧಿಶಕ್ತಿ ಮೆಮೊರಿ ಕಾರಣ ಅಲ್ಲ, ನಾನು ದರಿದ್ರ ಮಂಜುನಾಥ್ ಆಗಿದ್ದು ಕಾರಣ. 10 ವರ್ಷದಿಂದ ಎಷ್ಟು ವೇಸ್ಟ್ ಬಾಡಿ ಆಗಿದ್ನಲ್ಲ, ಅದಕ್ಕೆ ನಾನು ಸೋತೆ. ನಾಲೆಡ್ಜ್ ಜೊತೆಗೆ ನೀವು ಸೂಪರ್ ಮ್ಯಾನ್ ಆಗಬೇಕು ಅಂದ್ರೆ ಗುಡ್ ಹ್ಯಾಬಿಟ್ಸ್, ಗುಡ್ ಆಟಿಟ್ಯೂಡ್, ಗುಡ್ ಕ್ಯಾರೆಕ್ಟರ್ ಇಟ್ಕೊಂಡ್ರಿ ಅಂದ್ರೆ ಆಟೋಮೆಟಿಕ್ಲಿ ನಿಮ್ಮನ್ನ ಜಗತ್ತು ಗೆಲ್ಸುತ್ತೆ. ಹಾರ್ಡ್ ವರ್ಕ್, ಹಾರ್ಡ್ ವರ್ಕ್, ಹಾರ್ಡ್ ವರ್ಕ್, ನೋ ಅದರ್ ಸೊಲ್ಯೂಷನ್. ಓಕೆನಾ? ಇನ್ನು ಯಾರಿಗಾರು ಡೌಟ್ ಇದ್ರೆ, ಇಲ್ಲ ಸರ್ ನಾನು ಸೋಲ್ತೀನೇನೋ ಅನ್ನೋರಿದ್ರೆ ಕೈ ಎತ್ರಿ. 1.5 ಗಂಟೆ ಭಾಷಣ ಮಾಡಿದ್ದೀನಿ. ಇನ್ನೂ ಡೌಟ್ ಯಾರಿಗಾರು ಇದ್ರೆ ಹೇಳ್ರಿ. ಯಾರಿಗೂ ಇಲ್ಲ. ಕಷ್ಟಪಟ್ರೆ ಪ್ರತಿಯೊಬ್ರು ಲೈಫ್ ಬದಲಾಗತ್ತೆ. ಅದ್ರ ಕಡೆ ಪ್ರಯತ್ನ ಮಾಡ್ರಿ. ಈಗ ಇಷ್ಟವರೆಗೂ ನೋಡಿದ್ದನ್ನ ಚಿಕ್ಕ ಚಿಕ್ಕ ಟ್ರೈಲರ್ ನೋಡಿರ್ತಿರಲ್ಲ, ಇದು ದೊಡ್ಡ ಟ್ರೈಲರ್ ಅಷ್ಟೇ. ನಿಜವಾದ ಪಿಕ್ಚರ್ ಈಗ ಬರುತ್ತೆ. ದಟ್ ಈಸ್ ನನ್ನ ಗುರುಗಳು. ನಾನು ಇವ್ರ ಪುಸ್ತಕ ಎಲ್ಲ ಓದ್ಕೊಂಡು ಜಾಬ್ ತಗೊಂಡಿದ್ದು. ನಾನೀಗ ಒಂದು 15-16 ಗೌರ್ಮೆಂಟ್ ಜಾಬ್ ತಗೊಂಡಿದ್ದೆ. ಜಾಬ್ ರಿಪೋರ್ಟ್ ಆಗಿದ್ದು 3. ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದೀನಿ, ಇದೇನೇನೋ ಆಗಿದ್ದೀನಿ ಅಂತೀವಲ್ಲ, ಇದಕ್ಕೆಲ್ಲ ಕಾರಣ 20 ವರ್ಷದ ಹಿಂದೆ ಇವರು ಕೊಡ್ತಾ ಇದ್ದ ನಾಲೆಡ್ಜ್ ಈಗಲೂ ಕೊಡ್ತಾ ಇದ್ದಾರೆ. ದಟ್ ಈಸ್ ಬಿರಾದರ್ ಸರ್. ಬಿರಾದರ್ ಸರ್ ಸೆಷನ್ ಇರತ್ತೀಗ ನಮ್ಮ ಗುರುಗಳದ್ದು, ಕೇಳಿಸ್ಕೊಳ್ಳಿ. ಥ್ಯಾಂಕ್ ಯು, ನಮಸ್ಕಾರ. ಸಮಸ್ಯೆ ಲೈಫ್ ರಿಲೇಟೆಡ್ ದೊಡ್ಡ ಅನುಭವಿಗಳಿದ್ದಾರೆ. ನಮ್ಮಿಬ್ಬರ ಕೈಲಾಗಿಲ್ಲ ಅಂದ್ರೆ ಈ ಕಾಲೇಜಿಂದ ದೊಡ್ಡ ವೃಂದನ ಇದೆ, ಟೀಮ್. ಯಾರೋ ಉತ್ತರ ಕೊಟ್ಟೆ ಕೊಡ್ತಾರೆ. ಸೊ ಒಂದು 5 ನಿಮಿಷ ಪ್ರಶ್ನೆಗಳು ಕೇಳ್ಕೊಂಡು ಆಮೇಲೆ ಬೇಕಾದ್ರೆ ಹೋಗೋಣ. ಸರ್ ಯಾರಾದ್ರೂ ಕೈ ಎತ್ರಿ, ಮೈಕ್ ಅಲ್ಲಿಗೆ ಬರತ್ತೆ, ಆಮೇಲೆ ತಗೊಳ್ಳೋಣ ಸರ್.